ಸಂಗೀತವೆನ್ನುವುದು ಒಂದು ಅದಮ್ಯವಾದಂತಹ ಶಕ್ತಿ. ಸಂಗೀತವೆಂಬುದು ಗೊಂದಲವನ್ನ ದೂರ ಮಾಡಿ ಮನವನ್ನ ಬೆಳಗಿಸುವಂತಹ ಒಂದು ಸಾಧನ. ಇದೀಗ ಎಲ್ಲ ಸಹೃದಯ ಬಂಧುಗಳಿಗಾಗಿ ಹಿಂದೂಸ್ತಾನಿ ಗಾಯನ ಪಂಡಿತ್ ಬಾಲಚಂದ್ರ ನಾಕೋಡ್ ಇವರಿಂದ. ಇವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ನ್ಯಾಷನಲ್ ಅವಾರ್ಡ್ ಪುರಸ್ಕೃತರು ಕೂಡ ಹೌದು. ದೇಶದಲ್ಲಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಸಹ ಹಲವು ಕಾರ್ಯಕ್ರಮಗಳನ್ನ ನೀಡಿದಂತಹ ಹೆಮ್ಮೆ ಇವರದ್ದು. ಇವರಿಗೆ ಹಾರ್ಮೋನಿಯಂ ಅಲ್ಲಿ ಸಹಕರಿಸ್ತಾ ಇರುವಂತಹವರು ಹೇಮಂತ್ ಭಾಗವತ್. ಇವರು ಶಂಕರ್ ಶೆಣೈ ಮತ್ತು ರವೀಂದ್ರ ಕಾಟೋಟಿಯವರ ಶಿಷ್ಯರಾಗಿರುವಂತಹವರು. ಇವರಿಗೆ ತಬಲಾದಲ್ಲಿ ರಾಘವೇಂದ್ರ ನಾಕೋಡ್ ಇವರು ಸಹಕರಿಸಲಿದ್ದಾರೆ. ಎ ಗ್ರೇಡ್ ಕಲಾವಿದರು. ಇನ್ಫೋಸಿಸ್ ಸೊಲ್ಯೂಷನ್ ಆರ್ಕಿಟೆಕ್ಟ್ ಆಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂತೆಯೇ ತಾನ್ಪುರ್ ಅಲ್ಲಿ ಸಹಕರಿಸ್ತಾ ಇರುವಂತಹವರು ಮಧುಸೂದನ್ ನಾಕೋಡ್ ಹಾಗೂ ಚೇತನ್ ಇವರು. ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಈ ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮಗಿದು ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಲಕ್ಷ ದೀಪೋತ್ಸವದ ಅಂಗವಾಗಿ ನನಗೆ ಹಾಡಲಿಕ್ಕೆ ಆಮಂತ್ರಣ ನೀಡಿದ ಪೂಜ್ಯರ ಪಾದಾರ ವೃಂದಗಳಲ್ಲಿ ಸಾಷ್ಟಾಂಗ ನಮಸ್ಕರಿಸಿ, ನಂದು ಒಂದು ಸುದೈವ ಇಲ್ಲಿ ಹಾಡೋದಂದ್ರೆ ಒಂದು ದೊಡ್ಡ ಇದು. ಅದಕ್ಕೆ ಗುರುಗಳ ಹತ್ರ ಇನ್ನೊಮ್ಮೆ ನಾನು ಅಭಿನಂದಿಸಿ, ನಾನು ರಾಗ ಜನಸಮೋಹಿನಿಯಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಶಾಸ್ತ್ರೀಯ ಸಂಗೀತ ನಂತರ ನಾನು ದಾಸ ಸಾಹಿತ್ಯನ ಹಾಡ್ತೀನಿ, ಮರಾಠಿ ಅಭಂಗನೂ ಹಾಡ್ತೀನಿ. ಅದಕ್ಕೆ ಮೊದಲನೇದಾಗಿ ಒಂದು ಅರ್ಧ ಗಂಟೆ ಶಾಸ್ತ್ರೀಯ ಸಂಗೀತ ಹಾಡುತ್ತೇನೆ. ಆದಷ್ಟು ದಯವಿಟ್ಟು ಎಲ್ಲರೂ ಸ್ವಲ್ಪ ಮುಂದಗಡೆ ಬಂದರೆ ಕಲಾವಿದರಿಗೆ ಹಾಡಲಿಕ್ಕೆ ಉತ್ಸಾಹ ಬರ್ತದೆ. ಕಲಾವಿದರು ಉತ್ಸಾಹ ಅಂದರೆ ನಿಮ್ಮ ಮುಂದೆ ಬಂದರೆ ಹಾಡ್ಬೋದು. ನೀವು ಹಿಂದೆ ಎಲ್ಲರೂ ಅದಿರಿ, ದಯವಿಟ್ಟು ಆದಷ್ಟು ಮುಂದೆ ಬರ್ರಿ. ಕಲಾವಿದರಿಗೆ ಪ್ರೋತ್ಸಾಹ ಅಂದರೆ ಚಪ್ಪಾಳೆ ನಿಮ್ಮದು.
ಶಿವ ಶಿವ
शिव शंकर महादेव शंकर महादेव शिव शंकर शिव शंकर मो पर दया करन कर शिव शिव शंकर शिव शंकर महादेव भजत डम रे डमरू बाजत डमरू बाजत डमर डमरू बाज बाज
शंकर मो पर दया करो शिव शंकर महादेव महादेव डमरु बाजत डमरु डमरु शिव शिव शंकर शिव शिव शंकर शिव 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 शंकर महादेव शिव शंकर महादेव शिव शंकर मोहर दया कर शिव शंकर शिव शिव सगरे नि नि सग ग ग प ग प द नि द प नि द प ग रे शिव 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 शंकर शिव 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 शंकर शिव सागरे रे रे सारे नि सा ग ग प ग प द नि द ग प द नि नि द प द ग प द नि सा नि नि द ध प द ग प द नि सा नि द सा ग ग प प द ध नि नि सा सा नि नि द ध प प ग ग रे नि सा ग ग प द द द नि द सा नि द प शिव शिव शंकर मोबर दया मोबर दया कर शिव मोबर
ಗ ಗ ಪ ಗ ಪ ದ ನಿ ದ ಪ ದ ಗ ಪ ದ ನಿ ಸ ನಿ ನಿ ದ ಪ ದ ಗ ಪ ದ ನಿ ದ ಪ ಗ ರೆ ಧರೆ ನಾ ಧರೆ ನಾ ತನ ಧರೆ ನಾ ಧರೆ ನಾ
ಗಬದನಿ ನಿದ ಗಬದನಿ ಸದನಿ ದ ಗಬದನಿ ನಿ 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 ಸದ ದ ದ ದ ದ ದ ದ ತನದೆ ದೆ na tana re na tere na tana re na ನಾದ್ರ ದ್ರ ತೊಂದ್ರ ದ್ರ ನಾದ್ರ ದ್ರ ತೊಂದ್ರ ನಾದ್ರ ದ್ರ ತೊಂದ್ರ ದ್ರ ನಾದ್ರ ದ್ರ ತೊಂದ್ರ ದ್ರ ನಾದ್ರ ತನದೆ ಗಬದನಿ ನಿದ ಗಗಬ ಗಗಬ ಗಬದನಿ ನಿದ ಗಬದನಿ ಧನ ನಿದ ಗಬದನಿ ನಿದ ಗಬದ ಧದ ಧದ ಗಬದನಿ ಧನ ನಿದ ನಿದ ಬಗರಿ ತನದೆ ನಾ ತನದೆ ನಾ ತನದೆ ನಾ ತನದೆ ನಾ tana re na
ಇಲ್ಲೇ ಕೊಡಿ, ಇಲ್ಲೇ ಕೊಡ್ಬೇಕು. ಲಕ್ಷ್ಮೀ ಬಾರಮ್ಮ 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 ಲಕ್ಷ್ಮೀ ಬಾರಮ್ಮ 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 ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ 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 ಭಾಗ್ಯದ ಸೌಭಾಗ್ಯದ ಭಾಗ್ಯದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಮೇಲೆ ಹೆಜ್ಜೆಯ ಮೇಲೆ ಹೆಜ್ಜೆ 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 ಹೆಜ್ಜೆಯ ಮೇಲೆ ಹೆಜ್ಜೆ 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 ಹೆಜ್ಜೆಯ ಮೇಲೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ಧ್ವನಿಯ ಮಾಡು ಗೆಜ್ಜೆ ಕಾಲಿನ ಗೆಜ್ಜೆ 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 ಕಾಲಿನ ಧ್ವನಿಯ ಮಾಡು ಗೆಜ್ಜೆ ಕಾಲಿನ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಸೌಭಾಗ್ಯದ ಭಾಗ್ಯದ ಲಕ್ಷ್ಮೀ ಬಾರಮ್ಮ 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 ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ಅತಿತ್ತ 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 ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ಅತ್ತಿತ್ತ 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 ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಂಗಲವು ಸತ್ಯವ ತೋರುವ ಸತ್ಯವ ತೋರುವ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುವ ಸಜ್ಜನರಿಗೆ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಸೌಭಾಗ್ಯದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಾರೆ ಗಪ ಧದಪ ಸದಪ ಸರೆ ಗಪ ಗಪದ ಪದ ಸದಪ ಗಪದ ರೀ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಶುಕ್ರಪಾರದ ಪೂಜೆಯ ವೇಳೆಗೆ ಅಕ್ಕರ ಉಳ್ಳ ಅಳಗಿರಿ ರಂಗನ ಚಕ್ಕ ಪುರಂದರ ವಿಠಲನ ರಾಣಿ ವಿಠಲನ ವಿಠಲನ
ವಿಠಲ 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 ಚೊಕ್ಕ ಪುರಂದರ ವಿಠಲನ ವಿಠಲ 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 ವಿಠಲನ ರಾಣಿ ಚೊಕ್ಕ ಪುರಂದರ ವಿಠಲನ ರಾಣಿ ಚೊಕ್ಕ ಪುರಂದರ ವಿಠಲನ ರಾಣಿ ವಿಠಲ 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 ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ ಭಕ್ತರ ಕಾಯ್ತಾರ ವರವ ಕೊಡತಾರ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ ಭಕ್ತರ ಕಾಯ್ತಾರ ವರವ ಕೊಡತಾರ ಬಂದಾರ ಬಂದಾರ ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ ಅಣ್ಣಪ್ಪ ಸ್ವಾಮಿಯು ಇವನು ಭೂತನಾಥ ಇವರ ಹೆಸರು ಜಪಿಸಿದರೆ ಬರದು ಭೂತ ಪ್ರೇತ ಸತ್ಯ ಧರ್ಮ ನೆಲೆಸಿಹುದು ಇಲ್ಲಿ ಸತ್ಯ ಧರ್ಮ ನೆಲೆಸಿಹುದು ಇಲ್ಲಿ ಶಾಶ್ವತ ರಕ್ಷೆ ನಮಗೆ ಶ್ರೀ
ಮಂಜುನಾಥ ಸ್ವಾಮಿಯ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ ಭಕ್ತರ ಬಂದಾರ ಭಕ್ತರ ಬಂದಾರ ವರವ ಕೊಡತಾರ ಭಕ್ತರೆಲ್ಲ ಬಂದಾರ ವರವ ಕೊಡತಾರ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ ಬಂದಾರ ಬಾಹುಬಲಿಯು ಬಂದನಿಲ್ಲಿ ಸಾಕ್ಷಿಯಾಗುತ್ತಾ ಬಾಹುಬಲಿ ಬಂದನಲ್ಲಿ ಸಾಕ್ಷಿಯಾಗುತ್ತ ನ್ಯಾಯ ನೀತಿ ಮೂರ್ತಿಯ ಸದಾ ತೋರುತ್ತಾ ಸತ್ಯ ಧರ್ಮ ಇಹುದು ಇಲ್ಲಿ ತಂದೆಯು ನೀನೇ ತಾಯಿಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧು ಬಳಗವು ನೀನೇ ನೀನೇ ಬಂಧು ಬಳಗವು ನೀನೇ ನೀನೇ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ ಬಂದಾರ ಭಕ್ತರ ಬಂದಾರ ಭಕ್ತರ ಕಾಯ್ತಾರ ವರವ ಕೊಡತಾರ ಭಕ್ತರ ಕಾಯ್ತಾರ ವರವ ಕೊಡತಾರ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕರ ಬಂದಾರ 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 ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ ಭಕ್ತರ ಕಾಯ್ತಾರ ವರವ ಕೊಡತಾರ ಬಂದಾರ ಬಂದಾರ ಮಂಜುನಾಥ ಸ್ವಾಮಿ ಬಂದಾರ ಭಕ್ತರ ಬಂದಾರ 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 ಭಕ್ತರ ಬಂದಾರ ಎಡಕ್ಕೆ ನೀನೆ ಬಲಕ್ಕೆ ನೀನೆ ಎಡಕ್ಕೆ ನೀನೆ ಬಲಕ್ಕೆ ನೀನೆ ಎಡಬಲಕ್ಕೆ ನೀನೆ 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 ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ ಬಂದಾರ ಬಂದಾರ ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ 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 ಭಕ್ತರೆಲ್ಲ ಬಂದಾರ ಭಕ್ತರ ಕಾಯ್ತಾರ ವರವ ಕೊಡತಾರ ಭಕ್ತರೆಲ್ಲ ಕಾಯ್ತಾರ ವರವ ಕೊಡತಾರ ಬಂದಾರ 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 ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ ನೋಡ್ ಟೈಮ್ ಕೇಳ ಕೇಳ ಇಲ್ತೋ ಇಲ್ಲ ನೋಡಿ ದೇವ ವಿಠಲ ದೇವ ಪೂಜಾ ವಿಠಲ ದೇವ ವಿಠಲ ದೇವ ಪೂಜಾ ವಿಠಲ ತೀರ್ಥ ವಿಠಲ ಕ್ಷೇತ್ರ ವಿಠಲ
तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल देवा विठ्ठल देवा पूजा विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल 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 तीर्थ विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल माता विठ्ठल पिता विठ्ठल माता माता विठ्ठल पिता विठ्ठल बंधू विठ्ठल गोत्र विठ्ठल तीर्थ विठ्ठल क्षेत्र विठ्ठल 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 क्षेत्र विठ्ठल 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 तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र गुरु विठ्ठल गुरु विठ्ठल गुरुदेवता विठ्ठल गुरु विठ्ठल गुरुदेवता विठ्ठल गुरु विठ्ठल देवता विठ्ठल गुरु विठ्ठल गुरुदेवता विठ्ठल गुरु विठ्ठल देवता विठ्ठल निधान विठ्ठल निरंतर विठ्ठल तीर्थ विठ्ठल क्षेत्र विठ्ठल 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 नम म्हणे माझ्या नमा म्हणे माझा नमा म्हणे माझा नम म्हणे माझा विठ्ठल सपड म्हणून कळी काळ म्हणून कळी काळ पाडनाये पाडनाये तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल देवा विठ्ठल देवा पूजा विठ्ठल तीर्थ विठ्ठल क्षेत्र विठ्ठल 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 क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल क्षेत्र विठ्ठल तीर्थ विठ्ठल ಎಲ್ಲರಿಗೂ ಧನ್ಯವಾದಗಳು. ಲಕ್ಷ ದೀಪೋತ್ಸವ
ಕೊನೆಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲನೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಿದ ಪಂಡಿತ ಶ್ರೀ ಬಾಲಚಂದ್ರ ನಾಡೋಕ್ ಹುಬ್ಬಳ್ಳಿ ಇವರಿಗೆ ಸಂಸ್ಥೆಯ ಪರವಾಗಿ ಶ್ರೀ ಕ್ಷೇತ್ರದ ಪರವಾಗಿ ಹಾಗೂ ನೆರೆದಿರುವ ಸಮಸ್ತ ಕಲಾಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ಆಶೀರ್ವಾದ ನಿಮ್ಮ ತಂಡದ ಮೇಲೆ ಸದಾ ಹೀಗೆ ಇರಲಿ ಎಂಬ ಒಂದು ಆಶಯದ ಮೇರೆಗೆ ಇದೀಗ ಹಿಂದೂಸ್ತಾನಿ ಸಂಗೀತವನ್ನ ಪ್ರದರ್ಶನವನ್ನ ಮಾಡಿದಂತಹ ಪಂಡಿತ ಶ್ರೀ ಬಾಲಚಂದ್ರ ನಾಡು ಸರ್ ಹುಬ್ಬಳ್ಳಿ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ SGM ರೆಸಿಡೆನ್ಷಿಯಲ್ ಕಾಲೇಜಿನ ಶಿಕ್ಷಕರಾದಂತಹ ಮಹೇಶ್ ಸರ್ ಇವರು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಲಕ್ಷ ದೀಪೋತ್ಸವದ ಕೊನೆಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಸವಿಯಲು ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಶ್ರೀ ಕ್ಷೇತ್ರದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಈ ವೇದಿಕೆಯಲ್ಲಿ ಲಕ್ಷ ದೀಪೋತ್ಸವ 2024 ಈ ಸಾಂಸ್ಕೃತಿಕ ಸಂಜೆ ಅದ್ಭುತವಾದಂತಹ ಕಲೆಗಳೊಂದಿಗೆ ಕಲಾ ಪ್ರದರ್ಶನಗಳೊಂದಿಗೆ ಮೂಡಿ ಬರಲಿದೆ. ಅದರ ಒಂದು ಭಾಗವಾಗಿ ಹಿಂದೂಸ್ತಾನಿ ಸಂಗೀತವನ್ನ ಅದ್ಭುತವಾಗಿ ನಾವೆಲ್ಲರೂ ಕೂಡ ಆನಂದಿಸಿದ್ದೇವೆ. ದೇವರ ಸ್ತುತಿಯನ್ನ ಸ್ತುತಿಸುವ ಮೂಲಕ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ದಿನಕ್ಕೆ ಒಂದು ಅದ್ಭುತವಾದಂತಹ ಶುಭ ಚಾಲನೆಯನ್ನ ನೀಡಿದ್ದಾರೆ ಹುಬ್ಬಳ್ಳಿಯ ಈ ತಂಡ. ಮತ್ತೊಮ್ಮೆ ಮಗದೊಮ್ಮೆ ಜೋರಾಗಿರುವಂತಹ ಚಪ್ಪಾಳೆಯ ಮೂಲಕ ಎಲ್ಲ ಕಲಾವಿದರನ್ನು ಕೂಡ ನಾವು ಸಹಕರಿಸಬೇಕು, ಹಾಗೆ ಪ್ರೋತ್ಸಾಹಿಸಬೇಕು. ಇದೀಗ ಈ ದಿನದ ಎರಡನೆಯ ಕಾರ್ಯಕ್ರಮದತ್ತ ನಾವೆಲ್ಲರೂ ಕೂಡ ಅಂಬೆಗಾಲ ನೀಡುವಂತಹ ಸಮಯ. ನೃತ್ಯ ಸಂಗಮ ಈ ವೇದಿಕೆಯ ಮೇಲೆ ಮತ್ತೊಮ್ಮೆ ಮೂಡಿ ಬರಲಿದೆ. ಬಂಧುಗಳೇ, ಸತತವಾಗಿ 5 ದಿನಗಳ ಕಾಲ ಲಕ್ಷ ದೀಪೋತ್ಸವದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವನ್ನೂ ಕೂಡ ನಾವೆಲ್ಲರಿಗೂ ಕಣ್ತುಂಬಿಕೊಂಡಿದ್ದೇವೆ. ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಲವಾರು ಕೈಗಳು 5 ದಿನಗಳ ಕಾಲ ಸತತವಾಗಿ ದುಡಿದಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಜೋರಾಗಿರುವಂತಹ ಚಪ್ಪಾಳೆಯನ್ನ ನೀಡುವುದರ ಮೂಲಕ ಅವರ ಸೇವೆಯನ್ನ, ಕೃತಜ್ಞತೆಯನ್ನ, ಅವರಿಗೆ ಗೌರವವನ್ನ ಸಮರ್ಪಿಸುವಂತಹ ಸಮಯ. ಇದೀಗ ಈ ದಿನದ ಎರಡನೆಯ ಸಾಂಸ್ಕೃತಿಕ ಕಾರ್ಯಕ್ರಮದತ್ತ ಹೆಜ್ಜೆಯನ್ನ ಹಾಕುವಂತಹ ಸಮಯ. ಇದೀಗ ನಿಮ್ಮ ಮುಂದೆ ವಿದುಶ್ರೀ ವಿದ್ಯಾಶ್ರೀ ರಾಧಾಕೃಷ್ಣ ಇವರ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಈ ತಂಡದಿಂದ ನೃತ್ಯ ಸಂಗಮ. ಸಂಗೀತದ ರಸಧಾರೆಯೊಂದಿಗೆ ಗೆಜ್ಜೆಯ ಝೇಂಕಾರದ ಸವಿಯನ್ನ ಸವಿಯೋಣ. ಇದೀಗ ತಮ್ಮ ಮುಂದೆ ನೃತ್ಯ ಸಂಗಮ ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಇವರಿಂದ. ತಾಯಿ ಶ್ರೀಮತಿ ಜಯಲಕ್ಷ್ಮಿ ಅವರಿಂದ ಭರತನಾಟ್ಯ ಕಲಿಕೆಯನ್ನ ಆರಂಭಿಸಿದ ಇವರು ಖ್ಯಾತನಾಮ ಗುರುಗಳಾದ ನಳಿನಿ ಬೈಪಡಿತಾಯ, ಡಾಕ್ಟರ್ ಸೀತಾ ಕೋಟೆ, ಶ್ರೀ ಮುರಳೀಧರ ರಾವ್, ಪದ್ಮಶ್ರೀ ಯಡಿಯಾರ್, ಬ್ರಘಾ ಬೆಸೆಲ್, ಶ್ರೀಮತಿ ರಮಾ ವೈದ್ಯನಾಥ್ ಮುಂತಾದವರಲ್ಲಿ ಅಭ್ಯಾಸ ಮಾಡಿರುತ್ತಾರೆ. 1994ರಲ್ಲಿ ಗಾನ ನೃತ್ಯಗಳ ಪೋಷಕಿಯಾಗಿದ್ದಾರೆ. ಭಾರತದ ಪ್ರತಿಷ್ಠಿತ ವೇದಿಕೆಯಲ್ಲದೆ ಕುವೈತ್, ಲಂಡನ್, ದಕ್ಷಿಣ ಕೊರಿಯಾ ಒಳಗೊಂಡಂತೆ 1000ಕ್ಕೂ ಮಿಕ್ಕಿ ಕಾರ್ಯಕ್ರಮ ನೀಡಿದಂತಹ ಕೀರ್ತಿ ಇವರದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷ ದೀಪೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ತಮ್ಮ ಗೆಜ್ಜೆಯ ಝೇಂಕಾರದ ಧ್ವನಿಯನ್ನ ಸವಿಯಲಿಕ್ಕೆ ನಾವಿಂದೆಲ್ಲ ಸಹೃದಯ ಬಂಧುಗಳು ಇಲ್ಲಿ ಉಪಸ್ಥಿತರಿದ್ದೇವೆ. ತಮಗಿದು ವೇದಿಕೆ ಶ್ರೀ ಕ್ಷೇತ್ರದ ವತಿಯಿಂದ ತಮಗಿದು ಪ್ರೀತಿಯ ಸ್ವಾಗತ.
ಶ್ರೀ ಗುರುಭ್ಯೋ ನಮಃ. ವಿಘ್ನ ವಿನಾಶಕ ಗಣಪತಿಯನ್ನು ನೆನೆಸುತ್ತಾ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಗೆ ಶಿರಸ ವಂದಿಸುತ್ತಾ, ನಾನು ವಿದ್ಯಾಶ್ರೀ ರಾಧಾಕೃಷ್ಣ, ನಮ್ಮ ತಂಡ ಗಾನ ನೃತ್ಯ ಅಕಾಡೆಮಿ ಇದರ ನೃತ್ಯ ಸಂಗಮ ಕಾರ್ಯಕ್ರಮಕ್ಕಾಗಿ ಕಲಾಭಿಮಾನಿಗಳಾದ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಮಂಜುನಾಥ ಸ್ವಾಮಿಯ ಇನ್ನೊಂದು ಸ್ವರೂಪ ಅರ್ಧನಾರೀಶ್ವರ, ದೇಹದ ವಾಮ ಭಾಗದಲ್ಲಿ ಅಂದರೆ ಎಡಭಾಗದಲ್ಲಿ ಪಾರ್ವತಿಯನ್ನು ಹೊಂದಿರುವಂತಹ ಶಿವನ ಸ್ವರೂಪವನ್ನು ಈ ನೃತ್ಯದ ಮೂಲಕ ತಮ್ಮ ಮುಂದೆ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಭರತನಾಟ್ಯದಂತಹ ಕಲೆ ಇದನ್ನು ನೋಡುವಂತಹ ಕಲಾಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯಬೇಕಾದರೆ ಆ ಹಾಡಿನ ಸಾಹಿತ್ಯದ ಪ್ರತಿಯೊಂದು ಭಾಗವು ಅರ್ಥವಾಗುವಂಥದ್ದು ಅತ್ಯಂತ ಮುಖ್ಯವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಈ ನೃತ್ಯದ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಬಿಡಿಸಿ ಹೇಳ್ತಾ ಇದ್ದೇನೆ. ಎಡಭಾಗದಲ್ಲಿರುವಂತಹ ಪಾರ್ವತಿಯ ಶ್ಯಾಮ ವರ್ಣದ ದೇಹ, ಬಲಭಾಗದಲ್ಲಿ ಬಿಳಿಯ ದೇಹವನ್ನು ಹೊಂದಿರುವಂತಹ ಶಿವ. ಹಾಗೆ ಎಡಭಾಗದಲ್ಲಿ ಪಾರ್ವತಿಯ ಸುಂದರವಾಗಿ ಕಟ್ಟಿದಂತಹ ತುರುಬು, ಬಲಭಾಗದಲ್ಲಿ ಸಡಿಲವಾಗಿ ಬಿಟ್ಟಂತಹ ಜಟಾಧಾರಿಯಾಗಿ ಶಿವ. ಹಾಗೆ ಎಡಭಾಗದಲ್ಲಿ ಚಿನ್ನದ ಬಳೆಗಳನ್ನು ಧರಿಸಿಕೊಂಡಿರುವಂತಹ ಪಾರ್ವತಿ, ಹಾವುಗಳನ್ನೇ ಸರ್ಪಗಳನ್ನೇ ಆಭರಣವಾಗಿ ಹೊಂದಿರುವಂತಹ ಶಿವ ಬಲಭಾಗದಲ್ಲಿ, ಸುಂದರವಾದ ಕಿವಿಯ ಆಭರಣವನ್ನು ಧರಿಸಿದಂತಹ ಪಾರ್ವತಿ ಎಡಭಾಗದಲ್ಲಿದ್ದರೆ, ಜಟೆಯ ಪುತ್ಕರಿಸುವಂತಹ ಸರ್ಪಗಳನ್ನು ಆಭರಣವಾಗಿರುವಂತಹ ಶಿವ, ಕುಂಕುಮ ಸಿಂಧೂರಗಳನ್ನು ಧರಿಸಿರುವಂತಹ ಪಾರ್ವತಿ ಎಡಭಾಗದಲ್ಲಿದ್ದರೆ, ಭಸ್ಮವನ್ನೇ ಮೈಯಲ್ಲಿ ಧರಿಸಿಕೊಂಡಿರುವಂತಹ ಶಿವ ಬಲಭಾಗದಲ್ಲಿ. ಹೀಗೆ ಅವರ ಬಾಹ್ಯ ಸೌಂದರ್ಯದ ಚಿತ್ರಣ ಈ ನೃತ್ಯದಲ್ಲಿ ಸಾಗುತ್ತಾ ಕೊನೆಯಲ್ಲಿ ಸೃಷ್ಟಿ ಹಾಗೂ ಸ್ಥಿತಿ ಹಾಗೂ ಲಯಗಳ ಚಕ್ರ ಏನಿದೆ, ಕಾಲಚಕ್ರ ಏನಿದೆ, ಅದನ್ನು ಸುವ್ಯವಸ್ಥಿತವಾಗಿ ನಿಯಂತ್ರಿಸುವಂತಹ ಶಿವನ ಎರಡು ರೂಪಗಳು. ಒಂದೆಡೆ ಪಾರ್ವತಿ ಸೃಷ್ಟಿಕರ್ತೆಯಾಗಿ, ತಾಯಿಯಾಗಿ, ಪೋಷಣೆ ಮಾಡುವವಳಾಗಿ ಕಂಡರೆ, ಇನ್ನೊಂದೆಡೆ ಆ ಕಾಲಚಕ್ರದ ಕೊನೆಯಲ್ಲಿ ಲಯ ಎನ್ನುವಂಥದ್ದು ಇರಲೇಬೇಕು. ಹಾಗೆ ಲಯಕರ್ತವಾಗಿ ಶಿವ ಕಾಣ್ತಾನೆ. ಹೀಗೆ ಸೃಷ್ಟಿ ಹಾಗೂ ಲಯಗಳನ್ನು ನಿಯಂತ್ರಿಸುತ್ತಾ ಭೂಮಿಯನ್ನು ಪೊರೆಯುವಂತಹ ಅರ್ಧನಾರಿ ಅಷ್ಟಕ ನಮ್ಮ ದೇಶದ ಹಲವು ಸಂತರಲ್ಲೊಬ್ಬರಾದಂತಹ ಆದಿ ಶಂಕರಾಚಾರ್ಯ ವಿರಚಿತ ಅರ್ಧನಾರಿ ಅಷ್ಟಕವನ್ನು ತಮ್ಮ ಮುಂದೆ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ನನ್ನ ಗುರುಗಳಾದಂತಹ ದೆಹಲಿಯ ಶ್ರೀಮತಿ ರಮಾ ವೈದ್ಯನಾಥನ್ ಇವರ ಸಂಯೋಜನೆಯ ಈ ನೃತ್ಯ ನಾನು ವಿದ್ಯಾಶ್ರೀ ರಾಧಾಕೃಷ್ಣ ಹಾಗೂ ನನ್ನ ಪುತ್ರಿ ಕುಮಾರಿ ಪೂರ್ವಿ ಕೃಷ್ಣ ತಮ್ಮ ಮುಂದೆ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಇದೀಗ ಆರಂಭದಲ್ಲಿ ಅರ್ಧನಾರಿ ಅಷ್ಟಕ.
Shiva
कुण्डलायै स्फुरन्महापन्नगभूषणाय प्रदीप्तरत्नोज्ज्वलकुण्डलायै स्फुरन्महापन्नगभूषणाय शिवान्वितायै च शिवान्विताय शिवान्वितायै च शिवान्विताय नमः शिवायै च नमः शिवाय नमः शिवायै च नमः शिवाय प्रपञ्चं सृष्टिमुखहास्यकायै समस्त संहारक ताडवाय प्रपञ्च सृष्टिमुखहास्यकायै समस्त संहारक ताडवाय प्रपञ्च सृष्त्युन्मुखलास्यकायै समस्त संहारक ताण्डवाय समस्त संहारक ताण्डवाय तक्तं ता दी तत्त दित्ता न तत्त नत्त दी पिण्डतुन्तो तत्त दित्तो तत्त नत्तो तत्तु नुत्तो तत्ति मित्तकजं ता दी तत्त दित्ता न तत्त नत्त दी पिण्डतुन्तो तत्त दित्तो तत्त नत्तो तत्तु नुत्तो तत्ति मि तत्त दी तत्त न तत्तु नु तत्ति मित्तकजं ता दी तकजं ता दी तकजं ता तकजं तकतकजं तकतिकु तकजं ता दी तकतिकु तरिकु तकति तकतिकु तरिकु तकतिकु तरिकु तकतकजं ता दी तकजं ता दी तकजं ता तकजं तकतकजं तकतिकु तकजं तकतिकु तरिकु तकतिकु तरिकु तकतिकु तरिकु तकतकजं ता दी तकजं ता दी तकजं ता तकजं तकतकजं तकतिकु तकजं तरिकु तकतिकु तकतिकु तकतकजं समस्त संहारक ताण्डवाय जगज्जननी जगदेक पित्रे जगज्जननी
ತಾಯಿ ದುರ್ಗಾ ಮಾತೆ ಸರ್ವ ಭಕ್ತರನ್ನು ಪಾಲಿಸುವವಳು, ಪೊರೆಯುವವಳು. ಅದೇ ದುಷ್ಟರನ್ನು ಶಿಕ್ಷಿಸುವವಳು, ಮರ್ದಿಸುವವಳು. ಅಂತಹ ತಾಯಿ ದೇವಿಯ ವಿವಿಧ ಸ್ವರೂಪಗಳನ್ನು ಬಿಂಬಿಸುವಂತಹ ನೃತ್ಯ ಇದೀಗ ಮುಂದಿನದು. ಹಲವು ಪ್ರಖ್ಯಾತ ಶ್ಲೋಕಗಳನ್ನು ಆಯ್ದುಕೊಂಡು ಈ ನೃತ್ಯವನ್ನು ರಚಿಸಲಾಗಿದೆ. ಇದರಲ್ಲಿ ರಾಜರಾಜೇಶ್ವರಿ ತಾಯಿಯ ಸ್ತುತಿ, ಚಂಡಿಕೆಯಾಗಿ ಭದ್ರಕಾಳಿಯಾಗಿ ಉಗ್ರ ಸ್ವರೂಪವನ್ನು ತಾಳುವಂತಹ ದೇವಿಯ ಸ್ವರೂಪದ ಸ್ತುತಿ ಹಾಗೂ ಅನ್ನಪೂರ್ಣೇಶ್ವರಿಯಾಗಿ ಮೆರೆಯುವಂತಹ ಭಕ್ತರ ಹಸಿವನ್ನು ನೀಗಿಸುವಂತಹ ತಾಯಿ ದೇವಿಯ ಸ್ತುತಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇದರ ಆರಂಭದಲ್ಲಿ ಓಂ ಹೈಂ ಹ್ರೀಂ ಕ್ಲೀಂ ಎನ್ನುವಂತಹ ಬೀಜಾಕ್ಷರಗಳ ಉಚ್ಚಾರಣೆ ಇದೆ. ನಮ್ಮ ಪ್ರಾಚೀನರು ತಿಳಿದಂತೆ ಇದು ನಮ್ಮ ಸುತ್ತಮುತ್ತಲಿನ ಆವರಣವನ್ನು ಶುದ್ಧೀಕರಣಗೊಳಿಸುವಂಥದ್ದು ಮಾತ್ರವಲ್ಲ, ದೇವಿಯ ಆ ಸ್ವರೂಪವನ್ನು ಆವಾಹನೆ ಮಾಡುವಂತಹ ಶಕ್ತಿಯುಳ್ಳಂಥದ್ದು. ಈ ಅಕ್ಷರಗಳನ್ನು ಆಯ್ದುಕೊಂಡು ಅದರ ಜೊತೆ ನೃತ್ಯದ ಭರತನಾಟ್ಯದ ಶೊಳ್ಳುಕಟ್ಟುಗಳನ್ನು ಸೇರಿಸಿಕೊಂಡು ಈ ನೃತ್ಯವನ್ನು, ಇದರ ಸಂಗೀತವನ್ನು ಆಯೋಜಿಸಲಾಗಿದೆ. ಇದೀಗ ತಮ್ಮ ಮುಂದೆ ದೇವಿ ಸ್ತುತಿ. श्रीं श्रीमात्रे शिवप्रियायै नमो नमः। ॐ हैं ह्रीं श्रीं श्रीमात्रे शिवप्रियायै नमो नमः। ॐ ह्रीं श्रीं श्रीमात्रे रूपं देहि जयं देहि
द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि रूपं देहि जयं देहि यशो देहि द्विषो जहि da kuda ta kuda 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 da kuda tam tak dim tak 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 da शिवारूढा महाभीमां घोरदंशां चतुर्भुजां खड्गमण्डलवरां भयकरां शिवां कुण्डमालाधरां देवीं जलज्जिह्वां दिगम्बरां एवं संचिन्तये काली स्वकाला देवास्मि स्वकाला देवासिनी ಭಾರತೀಯ ಶಾಸ್ತ್ರೀಯ ಸಂಗೀತಗಳಲ್ಲಿ ಮೂಲತಃ ಎರಡು ಪ್ರಕಾರಗಳು, ಕರ್ನಾಟಕಿ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ. ಈ ಕರ್ನಾಟಕ ಸಂಗೀತದಲ್ಲಿ ವಾಗ್ಗೇಯಕಾರರ ತ್ರಿಮೂರ್ತಿಗಳೆಂದು ಕರೆಸಿಕೊಂಡವರಲ್ಲಿ ದೀಕ್ಷಿತರು ಒಬ್ಬರು. ಬ್ರಿಟಿಷರು ಭಾರತದಲ್ಲಿದ್ದಂತಹ ಕಾಲದಲ್ಲಿ ಪಾಶ್ಚಾತ್ಯ ಸಂಗೀತದ ಪ್ರಭಾವಕ್ಕೊಳಗಾಗಿ ಭಾರತೀಯ ಸಂಗೀತದಲ್ಲೂ ಯಾವ ರೀತಿಯದೇ ಆದ ಸಾಧ್ಯತೆ ಇದೆ ಎನ್ನುವಂತಹ ಮಟ್ಟಿನಲ್ಲಿ ದೀಕ್ಷಿತರು ರಚಿಸಿದಂತಹ ಒಂದು ವಿಶಿಷ್ಟ ಹಾಗೂ ಸುಂದರ ರಚನೆ ಆಂಗ್ಲ ನೋಟು ಸ್ವರ, ಇಂಗ್ಲಿಷ್ ನೋಟ್ಸ್ ಅಂತ ಕರಿತೇವೆ. ಇದು ಮೂಲತಃ
ಪದ್ಧತಿಯ ಪ್ರಕಾರ ಕರ್ನಾಟಕಿ ಶಾಸ್ತ್ರೀಯ ಸಂಗೀತದ ನೆಲೆಯಲ್ಲಿದ್ದರೂ ಸಹ ಕೇಳುಗರಿಗೆ ಪಾಶ್ಚಾತ್ಯ ಸಂಗೀತದ ಆ ಛಾಯೆಯನ್ನು ಬಿಂಬಿಸುವಂಥದ್ದು. ಅಂತಹ ಸಂಗೀತವೊಂದಕ್ಕೆ ನಾವೀಗ ಭರತನಾಟ್ಯದ ಹೆಜ್ಜೆಗಳನ್ನು ಸೇರಿಸಿಕೊಂಡು ಪ್ರದರ್ಶಿಸ್ತಾ ಇದ್ದೇವೆ. ಕಲಾಭಿಮಾನಿಗಳೇ, ಇದೀಗ ತಮ್ಮ ಮುಂದೆ ಇಂಗ್ಲಿಷ್ ನೋಟ್ಸ್ ಅಥವಾ ಆಂಗ್ಲ ನೋಟು ಸ್ವರ. Pamaga, pasa, ni, da,
ನೃತ್ಯ ಸಂಗಮ ಕಾರ್ಯಕ್ರಮದ ಭಾಗವಾಗಿ ಇದೀಗ ಲಘು ಶಾಸ್ತ್ರೀಯ ಶೈಲಿಯ ನೃತ್ಯವೊಂದನ್ನು ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಕರ್ನಾಟಕದ ಶ್ರೇಷ್ಠ ಕವಿಗಳಲ್ಲೊಬ್ಬರಾದಂತಹ KS ನರಸಿಂಹಸ್ವಾಮಿಯವರ ಒಂದು ವಿಶಿಷ್ಟ ರಚನೆ ಪಡುವಣ ಕಡಲಿನ ನೀಲಿಯ ಬಣ್ಣ. ಈ ಹಾಡಿನಲ್ಲಿ ನಾವೆಲ್ಲ ಕರಾವಳಿಯವರು ಸುಂದರವಾದಂತಹ ಸಮುದ್ರದ ಅಲೆಗಳನ್ನು ಆರ್ಭಟವನ್ನು ನೋಡಿದಂಥವರು, ಅದರ ಸವಿಯನ್ನು ಉಂಡವಳು. ಅಂತಹ ಸಾಲಿನೊಂದಿಗೆ ಈ ನೃತ್ಯದ ಹಾಡು ಆರಂಭ ಆಗ್ತಾ ಇದೆ. ಹಾಗೆ ಈ ಹಾಡಿನಲ್ಲಿ ಕರ್ನಾಟಕದ ವಿವಿಧ ಸಂಸ್ಕೃತಿಯ ಕನ್ನಡ ಭಾಷೆಯ ಸೌಂದರ್ಯವನ್ನು ವೈಶಿಷ್ಟ್ಯವನ್ನು ವಿವರಿಸಲಾಗಿದೆ. ಇಲ್ಲಿ ಅರಳದೇ ಇರುವಂತಹ ಹೂವುಗಳಿಲ್ಲ, ಹಾಡಲು ಬಾರದ ಹಕ್ಕಿಗಳಿಲ್ಲ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ಇಂತಹ ಸುಂದರವಾದ ರಚನೆಗೆ ಭರತನಾಟ್ಯದ ಲಘು ಶಾಸ್ತ್ರೀಯ ಶೈಲಿಯಲ್ಲಿ ನರ್ತನ ಮಾಡ್ತಾ ಇದ್ದೇವೆ. ಇದರ ಗಾಯನವನ್ನು ನಮ್ಮ ನಾಡಿನ ಖ್ಯಾತ ಕಲಾವಿದರಾದಂತಹ ಹಿಂದೂಸ್ತಾನಿ ಗಾಯಕರಾದ ಪಂಡಿತ್ ಜಯತೀರ್ಥ ಮೇವುಂಡಿಯವರು ಹಾಡಿದ್ದಾರೆ. ಹಾಗೂ ಹಿನ್ನೆಲೆ ಗಾಯನದಲ್ಲಿ ಖ್ಯಾತಿ ಹೊಂದಿದಂತಹ ಉಡುಪಿಯ ಸಂಗೀತ ಬಾಲಚಂದ್ರ ಇವರು ಈ ಹಾಡಿನಲ್ಲಿ ಧ್ವನಿಯನ್ನು ಸೇರಿಸಿಕೊಂಡಿದ್ದಾರೆ. ಇದರ ಸಂಗೀತವನ್ನು ಮಂಗಳೂರಿನವರಾದ ಗುರುರಾಜ್ ಇವರು ಮಾಡಿದ್ದಾರೆ. ನೃತ್ಯ ಸಂಯೋಜನೆ ಹಾಗೂ ಪ್ರಸ್ತುತಿ ನಾನು ವಿದ್ಯಾಶ್ರೀ ರಾಧಾಕೃಷ್ಣ ಹಾಗೂ ಗಾನ ನೃತ್ಯ ಅಕಾಡೆಮಿ. ಇದೀಗ ಕಲಾಭಿಮಾನಿಗಳೇ, ತಮ್ಮ ಮುಂದೆ ನಮ್ಮ ನಾಡಿನ ಸಂಸ್ಕೃತಿಯ ವಿವಿಧ ಜನಪದ ಶೈಲಿಯ ನೃತ್ಯಗಳ ತುಣುಕನ್ನು ಸಹ ಈ ನೃತ್ಯದಲ್ಲಿ ಕಾಣಬಹುದು. ಕಂಸಾಳೆ, ಗೀಗಿ ಪದ, ಕರಗ, ಡೊಳ್ಳು ಕುಣಿತ ಇತ್ಯಾದಿ ನೃತ್ಯಗಳ ಸಂಕ್ಷಿಪ್ತ ಭಾಗಗಳನ್ನು ಈ ನೃತ್ಯದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದೀಗ ಸಿರಿಗನ್ನಡ ನಾಡು.
ಕಲ್ಲಿಗೆ ಬಯಸಿದ ರೂಪವ ತೊಡಿಸಿ ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ ಕಲ್ಲಿಗೆ ಬಯಸಿದ ರೂಪವ ತೊಡಿಸಿ ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ ದಾನ ಧರ್ಮಗಳ ಕೊಡುಗೈಯಾಗಿ ವೀರಾಗಣಿಗಳ ತೊಟ್ಟಿಲ ತೂಗಿ ಬೆಳಗಿದ ನಾಡಿದು ಚಂದನದಂಚಿನ ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಇಲ್ಲಿ ಅರಳದಿಯ ಹೂವುಗಳಿಲ್ಲ
ಗಾನ ನೃತ್ಯ ಅಕಾಡೆಮಿಯ ನೃತ್ಯ ಸಂಗಮ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಶ್ರೀಮನ್ನಾರಾಯಣನ 10 ಅವತಾರಗಳಲ್ಲಿ ಒಂದಾದಂತಹ ಶ್ರೀರಾಮಾವತಾರದ ಕಥೆಗಳನ್ನು ಬಿಂಬಿಸುವಂತಹ ಮರಾಠಿ ಅಭಂಗ್ ಒಂದಕ್ಕೆ ಇದೀಗ ಮುಂದಿನ ನರ್ತನ. ಮುಂಬಯಿಯ ಖ್ಯಾತ ಕಲಾವಿದರಾದಂತಹ ವಿದ್ವಾನ್ ವೈಭವ್ ಅರೇಕರ್ ಇವರ ನೃತ್ಯ ಸಂಯೋಜನೆಯ ಈ ನೃತ್ಯವನ್ನು ನಮ್ಮ ವಿದ್ಯಾರ್ಥಿಗಳು ಸಮೂಹ ನೃತ್ಯವಾಗಿ ಪ್ರಸ್ತುತಗೊಳಿಸ್ತಾ ಇದ್ದೇವೆ. ಧನ್ಯತೆ ಸಂಸಾರ್ ಎನ್ನುವಂತಹ ಈ ಅಭಂಗ್ನಲ್ಲಿ ಶ್ರೀರಾಮನ ಲೀಲೆಗಳನ್ನು ಬಿಂಬಿಸುವಂತಹ 2 ದೃಶ್ಯಗಳನ್ನು ಅಳವಡಿಸಿಕೊಂಡಿದ್ದೇವೆ. ಮೊದಲಿಗೆ ಮಾರೀಚ, ಸುಬಾಹು ಇತ್ಯಾದಿ ದುಷ್ಟ ರಾಕ್ಷಸರನ್ನು ಒಳಗೊಂಡಂತಹ ತಾಟಕಿ ಎನ್ನುವಂತಹ ರಾಕ್ಷಸಿಯ ಸಂಹಾರ, ಹಾಗೂ 2ನೆಯ ಭಾಗದಲ್ಲಿ ಅತ್ಯಂತ ಭಾರವಾದಂತಹ ಶಿವಧನುಸ್ಸನ್ನು ಎತ್ತಲು ಪ್ರಯತ್ನಿಸುವಂತಹ ವಿವಿಧ ರಾಜರುಗಳು, ಹಾಗೆ ದಶಕಂಠನಾದಂತಹ ರಾವಣ ಅದನ್ನು ಎತ್ತುವಲ್ಲಿ ವಿಫಲನಾಗುವಂತಹ ಸನ್ನಿವೇಶ, ಹಾಗೂ ಕೊನೆಯಲ್ಲಿ ಮರ್ಯಾದಾ ಪುರುಷೋತ್ತಮನೆಂದು ಕರೆಸಿಕೊಳ್ಳಲ್ಪಡುವಂತಹ ಶ್ರೀರಾಮ ಆ ಭಾರವಾದಂತಹ ಬಿಲ್ಲನ್ನು ಸಲೀಸಾಗಿ ಎತ್ತಿ ಹೆದೆ ಏರಿಸುವಂತಹ ಸಂದರ್ಭ. ಅಲ್ಲಿ ಸೀತಾರಾಮರ ವಿವಾಹದ ಸಂದರ್ಭವನ್ನು ಅಳವಡಿಸಿಕೊಂಡು ಈ ನೃತ್ಯವನ್ನು ಸಂಯೋಜಿಸಲಾಗಿದೆ. ಕಲಾಭಿಮಾನಿಗಳೇ, ಭರತನಾಟ್ಯದಲ್ಲಿ ಅಭಿನಯ ಒಂದು ಭಾಗವಾದರೆ ನೃತ್ಯ ಎನ್ನುವಂಥದ್ದು ಇನ್ನೊಂದು ಭಾಗ. ಅಂದರೆ ಭರತನಾಟ್ಯದ ಮೂಲಭೂತ ದೇಹ ಚಲನೆಗಳನ್ನು ಒಳಗೊಂಡಂತಹ ಭಾಗವನ್ನು ನೃತ್ಯ ಅಂತ ಕರೀತೇವೆ. ಹೀಗೆ ನೃತ್ಯ ಹಾಗೂ ಅಭಿನಯಗಳನ್ನು ಸಂಯೋಜಿಸಲ್ಪಟ್ಟಂತಹ ಈ ನೃತ್ಯ ಮರಾಠಿ ಅಭಂಗ್ ಧನ್ಯತೆ ಸಂಸಾರ್ ಇದೀಗ ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಕಲಾಭಿಮಾನಿಗಳಾದಂತಹ ತಮ್ಮೆಲ್ಲರಿಗೂ ನಮ್ಮ ತಂಡ ಆಭಾರಿಯಾಗಿರುತ್ತದೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ನಡೆಸಲು, ನಮ್ಮ ಈ ಸೇವೆಯನ್ನು ಶ್ರೀ ಮಂಜುನಾಥನಿಗೆ ಅರ್ಪಿಸಲು ಸಹಕರಿಸಿದಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಹೆಗ್ಗಡೆಯವರಿಗೂ, ಆ ಕುಟುಂಬದ ಸರ್ವರಿಗೂ ನಮ್ಮ ತಂಡ ಶಿರಬಾಗಿ ನಮಿಸುತ್ತದೆ. ಮತ್ತು ಈ ಸಂಘಟನೆಯ ಆಗಿ ಸರ್ವ ಸದಸ್ಯರಿಗೂ ನಮ್ಮ ತಂಡ ಆಭಾರಿಯಾಗಿರುತ್ತದೆ. ಮಾತ್ರವಲ್ಲ, ಇಲ್ಲಿನ ಅತ್ಯುತ್ತಮ ಬೆಳಕು ಹಾಗೂ ಧ್ವನಿಯ ಸಂಯೋಜನೆಯನ್ನು ಮಾಡಿದಂತಹ ಆತ್ಮೀಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮನ್ನೆಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದಂತಹ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೆರೆದಂತಹ ಕಲಾಭಿಮಾನಿ ಬಂಧುಗಳಿಗೆಲ್ಲ ನಮ್ಮ ತಂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕೊನೆಯ ನೃತ್ಯ ಧನ್ಯತೆಯ ಸಂಸಾರ. संसारी पवित्र देवाणी धन्यते संसारी पवित्र देवाणी अखंड उच्चारणी राम नाम अखंड उच्चारणी राम नाम दयाचीच एक सरली येरदार उतरली पार भवनदी धन्यते संसारी तरी तक तत्त धन तक तत्त झुण तक तक दिस्ता डिंग डिंग तक दित्तई तत्त तरी तक तत्त धन तक तत्त झुण तक तर्री धण्ण झुण्णु रिम्मी दत्त
ದಿಮಿ ದತ್ತಿ ತರಿ ತಜಂ ತತ್ತ ತರಿ ತಜಂ ತತ್ತ ತರಿ ತಜಂ ತತ್ತ ತದ್ದಿಂಗಿಣ್ಣತ್ತಂ 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 ತದ್ದ ತರಿ ತಜಂ ತತ್ತ ತರಿ ತಜಂ ತತ್ತ ತರಿ ತಜಂ ತತ್ತ ತದ್ದಿಂಗಿಣ್ಣತ್ತಂ 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 ತದ್ದ ತರಿ ತಜಂ ತತ್ತ ತರಿ ತಜಂ ತತ್ತ ತರಿ ತಜಂ ತತ್ತ ತದ್ದಿಂಗಿಣ್ಣತ್ತಂ 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 ಧನ್ಯತೆ ಸಂಸಾರಿ वधूनी ताटिका सुबाहु ही देख वधूनी ताटिका सुबाहु ही ಧನ್ಯತೆ ಸಂಸಾರಿ रावणादिराजे आले थोर थोर 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 रावणादिराजे
रावणाधिराजे आले थोर थोर 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 रावणाधिराजे आले आले थोर थोर त्याचा उतरला नूर पाहताची त्याचा उतरला नूर पाहताची अहर्निशि जया ध्यानी ध्याय बोळा अहर्निशि जया ध्यानी ध्याय बोळा तो उठला सावळा बाप माझा तो उठला सावळा बाप माझा धन्यते संसारी ಜೊಣ್ಣು 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 ದಿಮ್ಮಿ 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 ತರಿ 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 ದಣ್ಣ 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 ಜೊಣ್ಣು 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 ದಿಮ್ಮಿ 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 ತರಿ ತರಿ ದಣ್ಣ ದಣ್ಣ ಜೊಣ್ಣು ಜೊಣ್ಣು ದಿಮ್ಮಿ ದಿಮ್ಮಿ ತರಿ ತರಿ ದಣ್ಣ ಜಲ್ಲ ಜೊಣ್ಣು ಜೊಣ್ಣು ದಿಮ್ಮಿ ದಿಮ್ಮಿ ತರಿ ದಣ್ಣ ಜೊಣ್ಣು ದಿಮ್ಮಿ ತರಿ ದಣ್ಣ ಜೊಣ್ಣು ದಿಮ್ಮಿ ತರಿ ದಣ್ಣ ಜೊಣ್ಣು ದಿಮ್ಮಿ ತರಿ ದಣ್ಣ ಜೊಣ್ಣು ದಿಮ್ಮಿ ತತ್ತರಿ ದಣ್ಣ ಜೊಣ್ಣು ದಿಮ್ಮಿ ತತ್ತರಿ ದಣ್ಣ ಜೊಣ್ಣು ದಿಮ್ಮಿ ಧನ್ಯತೆ संसारी सुरासुर असाध्य ऐसे ते प्रचंड ते तिठाया को दंड मोडियले मोडियले सुरासुर असाध्य ऐसे ते प्रचंड ते तिठाया को
ಹಲೋ, ಹೇಗಿತ್ತು ಪರ್ಫಾರ್ಮೆನ್ಸ್? ಸೂಪರ್. ನಾನು ಅಲ್ಲಿ ಬ್ಯಾಕ್ ಸ್ಟೇಜ್ ಹತ್ರ ಸ್ವಲ್ಪ ಹೊತ್ತಿದ್ದೆ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಎಲ್ಲರೂ ಹೇಳ್ತಿದ್ರು ಬಾರಿ ಚಂದ ಆಯ್ತು, ಬಾರಿ ಚಂದ ಆಯ್ತು ಅಂತ. ಅದೀಗ ಯಾವಾಗ ಗೊತ್ತಾ ಪ್ರೂವ್ ಆಗುತ್ತೆ? ನೀವೆಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ತಗೊಳ್ಳಿ. ಎಸ್, ಭಾವ ರಾಗ ತಾಳ ನಾಟ್ಯಗಳ ಸಮ್ಮಿಲನವನ್ನ, ನೃತ್ಯದ ಒಂದು ಸಮಾಗಮವನ್ನ ಈ ವೇದಿಕೆಯ ಮೇಲೆ ಸೃಷ್ಟಿ ಮಾಡಿದಂತಹ ಗಾನ ನೃತ್ಯ ಅಕಾಡೆಮಿ ಮಂಗಳೂರಿನ ಎಲ್ಲಾ ಕಲಾವಿದರಿಗೂ ಒಂದು ಜೋರಾಗಿರುವಂತಹ ಚಪ್ಪಾಳೆ ಬೇಕು. ಹೌದು ಬಂಧುಗಳೇ, ಇಂತಹ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡಿದ್ದಕ್ಕೆ ಇವರು ದಕ್ಷಿಣ ಕೊರಿಯಾ, ಲಂಡನ್, ಕುವೈಟ್ ನಂತಹ ವಿದೇಶಗಳಲ್ಲೂ ಕೂಡ ಇವರ ಅದ್ಭುತವಾದಂತಹ ಪ್ರದರ್ಶನವನ್ನ ನೀಡುವ ಮೂಲಕ ನಮ್ಮ ಭಾರತೀಯ ನೃತ್ಯ ಕಲೆಯನ್ನ ವಿಶ್ವದಾದ್ಯಂತ ಸಾರಿದ್ದಾರೆ. ಇದಕ್ಕೋಸ್ಕರ ಮತ್ತೊಂದು ಜೋರಾಗಿರುವಂತಹ ಚಪ್ಪಾಳೆ ಬರಬೇಕು. ಲಕ್ಷ ದೀಪೋತ್ಸವದ 5ನೇ ದಿನದ ಈ ಸಾಂಸ್ಕೃತಿಕ ಸಂಜೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳಿಂದ ಕೂಡಿದೆ. ಇದು ನಮ್ಮೆಲ್ಲರ ಪುಣ್ಯ ಆಗಿದೆ. ಇಂತಹ ಒಂದು ಅದ್ಭುತವಾದಂತಹ ನೃತ್ಯ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳೋದು. ಮತ್ತೊಮ್ಮೆ ಜೋರಾಗಿರುವಂತಹ ಚಪ್ಪಾಳೆ ಬರಲಿ. ಇದರ ಗುರುಗಳಾಗಿರುವಂತಹ ವಿದುಶ್ರೀ ವಿದ್ಯಾಶ್ರೀ ರಾಧಾಕೃಷ್ಣ ಮೇಡಮ್ ರವರಿಗೆ ಇದೀಗ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಸಮಯ. ನಮ್ಮ ಭವ್ಯ ಮೇಡಮ್ ರವರು ವೇದಿಕೆಗೆ ಬಂದು ಗುರುಗಳಾದಂತಹ ವಿದುಶ್ರೀ ವಿದ್ಯಾಶ್ರೀ ರಾಧಾಕೃಷ್ಣ ಮೇಡಮ್ ರವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಮೂಲಕ ಎಲ್ಲ ಕಲಾವಿದರ ಹಾಗೂ ಶ್ರೀ ಕ್ಷೇತ್ರದ ಆಶೀರ್ವಾದ, ಅನುಗ್ರಹ, ಕೃಪಾ ಕಟಾಕ್ಷ ನಿಮ್ಮೆಲ್ಲರ ತಂಡದ ಮೇಲೆ ಇರ್ಲಿ ಎಂಬ ಒಂದು ಆಶಯದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಸರ್ವರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಮುಂದಿನ ಕಾರ್ಯಕ್ರಮದತ್ತ ಹೆಜ್ಜೆಯನ್ನ ಹಾಕುವಂತಹ ಸಮಯ. ಸಂಗೀತವನ್ನ ಆಲಿಸಿ ಆಯ್ತು, ನೃತ್ಯವನ್ನ ಕಣ್ತುಂಬಿಕೊಂಡಾಯ್ತು. ಇದೀಗ ಖಾಲಿ ವಾದ್ಯಗಳ ಮೂಲಕ ಈ ಒಂದು ವೇದಿಕೆಯಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಬರಲಿದೆ. ಮೈಸೂರಿನ ಒಂದು ತಂಡ ವಾದ್ಯ ಸಂಗೀತವನ್ನ ನಿಮ್ಮ ಮುಂದೆ ಹೊತ್ತು ತರಲಿಕ್ಕಿದೆ. ಇದೀಗ ನಿಮ್ಮ ಮುಂದೆ ವಾದ್ಯ ಸಂಗೀತ ಮೈಸೂರಿನ ತಂಡದಿಂದ. ನಾದವೆಂಬುದೇ ಸ್ಫೂರ್ತಿಯ ನೆಲೆ. ಎಲ್ಲಿ ಮಾತುಗಳು ಮಾತನಾಡಲಾರವೋ ಅಲ್ಲಿ ಭಾವಗಳ ಅಲೆ ಉಕ್ಕಿಸುವ ಸೆಲೆಯೇ ನಾದ. ಇಡೀ ಸೃಷ್ಟಿಯ ಆತ್ಮವೇ ನಾದವಾಗಿರಲು, ನಾದಮಯ ಈ ಲೋಕವೆಲ್ಲ ನೋಡುವ ಕಣ್ಣಿರಲು, ಕೇಳುವ ಕಿವಿ ಇರಲು. ಇದೀಗ ವಿದ್ವಾನ್ ಎ.ವಿ. ದತ್ತಾತ್ರೇಯ ಮತ್ತು ವೃಂದದವರಿಂದ ವಾದ್ಯ ಸಂಗೀತ ನಿನಾದ. ಎ.ವಿ. ದತ್ತಾತ್ರೇಯ ಅವರ ತಂದೆ ಗಾನಕಲಾ ರತ್ನ ಪಿಟೀಲು ವಿದ್ವಾನ್ ಎ.ಕೆ. ಮುತ್ತಣ್ಣನವರು, ಕೊಳಲು ವಿದ್ವಾನ್ ಕೆ.ಪಿ. ಉಪಾಧ್ಯಾಯರ ಶಿಷ್ಯರಾದ ಇವರು ಮೈಸೂರಿನ ಶ್ರುತಿವಾದ್ಯ ಸಂಗೀತ ಪಾಠಶಾಲೆಯನ್ನು ಕಳೆದ 25 ವರ್ಷದಿಂದ ನಡೆಸುತ್ತಿದ್ದು ಪ್ರಸ್ತುತ 800 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಕರ್ನಾಟಕ ಕಲಾಶ್ರೀ ವೇಣುಗಾನಪ್ರಿಯ 2021ರಲ್ಲಿ ಭಾರತ ಸೇವಾ ರತ್ನ ಪ್ರಶಸ್ತಿ, ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರಿಂದ ಪ್ರಶಂಸೆಗೊಳಗಾದಂತಹ ಖ್ಯಾತಿ ಇವರದ್ದು. ಇದೀಗ ಈ ವಾದ್ಯ ಸಂಗೀತದಲ್ಲಿ ಸಹಕಾರವನ್ನ ನೀಡ್ತಾ ಇರುವಂತವರು ಕೊಳಲು ಎ.ವಿ. ದತ್ತಾತ್ರೇಯ ಅವರು, ಪಿಟೀಲು ವಿದ್ವಾನ್ ಎಂ.ವಿ. ಶಾಂತಕುಮಾರ್, ಮೃದಂಗ ವಿದ್ವಾನ್ ಎನ್. ಕುಮಾರ್, ಮೆಂಡೋಲಿನ್ ಮಾಸ್ಟರ್ ಅಪ್ರಮೇಯ, ಕೀಬೋರ್ಡ್ ಮಾಸ್ಟರ್ ಭುವನ್ ಮತ್ತು ಅಭಿನಂದನ್. ನಾದಪ್ರಿಯ ಶಂಕರನಿಗೆ ಅರ್ಪಿತವಾಗಲಿರುವಂತಹ ಈ ವಾದ್ಯ ಸಂಗೀತ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಶ್ರೀ ಕ್ಷೇತ್ರದ ವತಿಯಿಂದ ತಮಗಿದು ಪ್ರೀತಿಯ ಹಾರ್ದಿಕ ಸ್ವಾಗತಗಳು ಸರ್. ಇದೀಗ ಈ ವೇದಿಕೆಯಲ್ಲಿ ನಾದಮಯ ಈ ಲೋಕವೆಲ್ಲ ಎನ್ನುವಂತಹ ವೇಣುನಾದ ಸಂಗೀತ. ರಾಷ್ಟ್ರಪತಿ ಅಬ್ದುಲ್ ಕಲಾಂ ರವರಿಂದ ಪ್ರಶಂಸೆಗೆ ಒಳಗಾದಂತಹ ತಂಡ ಭಾರತ ಸೇವಾ ರತ್ನ, ಕರ್ನಾಟಕ ಕಲಾಶ್ರೀ ಮುಂತಾದ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿರುವಂತಹ ವಿದ್ವಾನ್ ಎ.ವಿ. ದತ್ತಾತ್ರೇಯರವರ ಸಾರಥ್ಯದಲ್ಲಿ ಸುಮಾರು 25 ವರ್ಷಗಳ ಕಾಲ ಸುಗಮವಾಗಿ ಹಲವಾರು ಸಾಧನೆಗಳನ್ನ ಮಾಡಿಕೊಂಡು ಬಂದಂತಹ ತಂಡ ಶ್ರುತಿವಾದ್ಯ ಸಂಗೀತ ಪಾಠಶಾಲೆ ಮೈಸೂರು ಇದೀಗ ವೇದಿಕೆಯಲ್ಲಿ ಈ ವಾದ್ಯ ಸಂಗೀತವನ್ನ ಆಲಿಸುವಂತಹ ಸಮಯ.
ಕೃತಿ ಸದಾಪಾಲಯ ರಾಗ ಮೋಹನ ರಾಗ. ಮುಂದಿನ ಕೃತಿ ಶುದ್ಧ ಧನ್ಯಾಸಿ ರಾಗ ಕೃತಿ ಹಿಮಗಿರಿ ತನೆಯೇ ಹೇಮಲತೆ.
ಮುಂದಿನ ಕೃತಿ ಶ್ರೀ ಚಾಮುಂಡೇಶ್ವರಿಯ ಸ್ತೋತ್ರ. ಐಗಿರಿ ನಂದಿನಿ ನಂದಿತ ಮೋಹಿನಿ. ಮುಂದಿನ ಶ್ಲೋಕ ಬ್ರಹ್ಮ ಮುರಾರಿತ ಶೋಭಿತಲಿಂಗಂ.
ಮುಂದಿನ ಕೃತಿ ದೇವರನಾಮ, ರಾಗ ಕಾಪಿ, ಜಗದೋದ್ಧಾರನ.
ಮುಂದಿನ ಕೃತಿ ದಿ ಬೆಲ್ಸ್ ಅಂತ ನಾಡಿನ ಶ್ರೇಷ್ಠ ವೀಣಾವಾದಕರಾದ ಚಿಟ್ಟಿ ಬಾಬು ಅವರು ರಚನೆ ಮಾಡಿದ್ದು ವೆಸ್ಟರ್ನ್ ಮ್ಯೂಸಿಕ್ ಹಾಗೂ ಕರ್ನಾಟಕ ಸಂಗೀತಕ್ಕೆ ಅಳವಡಿಸಿದ್ದಾರೆ. ರಾಗ ಶಂಕರಾಭರಣ, ಆದಿತಾಳ. ಮುಂದಿನ ಕೃತಿ ದೇವರನಾಮ, ರಾಗ ಸಿಂಧು ಭೈರವಿ, ತಂಬೂರಿ ಮೀಟಿದವ.
ಮುಂದಿನ ಕೃತಿ ದೇವರನಾಮ ಭಾಗ್ಯದಾಶ್ಮಿ ಬಾರಮ್ಮ, ರಾಗ ಮಧ್ಯಮಾವತಿ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮ ನಡೆಯಲು ಅವಕಾಶ ಮಾಡಿಸ್ಕೊಟ್ಟ ನಮಗೆ ನಮ್ಮ ಶ್ರುತಿ ವಾದ್ಯ ಸಂಗೀತ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ವೃಂದಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗಡೆ ಮಂಜುನಾಥ ಸ್ವಾಮಿ ಅವರಿಗೆ ಆಶೀರ್ವಾದ ಕೇಳಕ್ಕೆ ನಾವು ಈ ಕಾರ್ಯಕ್ರಮ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವೃಂದದ ಪರವಾಗಿ ನಾನು ವಂದನೆ ಸಲ್ಲಿಸ್ತೀನಿ.
ಅದೇ ರೀತಿ ನಮಗೆ ಈ ಕಾರ್ಯಕ್ರಮ ನುಡಿಸಲು ಅವಕಾಶ ಮಾಡಿಕೊಟ್ಟ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರಿಗೆ ನಮ್ಮ ವೃಂದದ ಪರವಾಗಿ ವಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮ ಏನೇ ಕಾರ್ಯಕ್ರಮವನ್ನು ನಾವು ಏನೇ ಎಷ್ಟೇ ಚೆನ್ನಾಗಿ ನುಡಿಸ್ಬೇಕು, ಏನೇ ಆಗಬೇಕಾದ್ರೂ ಧ್ವನಿವರ್ಧಕ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ನಮಗೆ ಧ್ವನಿವರ್ಧಕನ ಸಹಕಾರ ಮಾಡಿರುವ ಧ್ವನಿವರ್ಧಕದ ಮಾಲೀಕರಿಗೆ ನಾವು ನಮ್ಮ ವೃಂದದ ಪರವಾಗಿ ನಾನು ವಂದನೆ ಸಲ್ಲಿಸ್ತೀನಿ. ಹಾಗೆ ನನ್ನ ವಿದ್ಯಾರ್ಥಿಯ ಪೋಷಕರು, ತಂದೆ ತಾಯಿಗಳು ಬಂದು ಮಕ್ಕಳ ಕಾರ್ಯಕ್ರಮನ ನೋಡಲಿಕ್ಕೆ ಕರ್ಕೊಂಬಂದು ಇವತ್ತು ಕಾರ್ಯಕ್ರಮ ನೋಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಎಲ್ಲ ವಿದ್ಯಾರ್ಥಿ ತಂದೆ ತಾಯಿಯರಿಗೆ ನಾನು ವಂದನೆ ಸಲ್ಲಿಸ್ತೀನಿ. ಹಾಗೆ ನನ್ನ ಸೊದೆ ಕಲಾವಿದರಾಗಿ ಪಕ್ವಾದಿ ನುಡಿಸ್ತಿದ್ದ ಎಲ್ಲ ಕಲಾವಿದರಿಗೂ ಮಕ್ಕಳಿಗೂ ದೇವರು ಮಂಜುನಾಥ ಸ್ವಾಮಿ ಆಶೀರ್ವಾದ ಚೆನ್ನಾಗಿರಲಿ, ಇರುತ್ತೆ. ಆ ದೇವರ ಆಶೀರ್ವಾದ ಇದ್ದರೆ ನಿಮ್ಮ ಸಕಾಲ ಕಾಲ ಎಲ್ಲ ಕೆಲಸನೂ ಆಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು 40 ವರ್ಷದಿಂದ ನಾನು ಈ ದೇವರ ಭಕ್ತ. ನನ್ನ ಪ್ರತಿಯೊಂದು ಕೆಲಸನೂ, ಪ್ರತಿಯೊಂದು ಅನಿಸಿಕೆ, ಏನೇ ತೊಂದರೆ ಇದೆ, ಏನೇ ಇದ್ದರೂ ಸ್ವಾಮಿ ನೀನು ನೋಡ್ಕೊಳ್ಳಪ್ಪ, ನಮ್ಮ ಆ ಕಾರ್ಯ ಆರಾಮ ಮಾಡಿಕೊಡಪ್ಪ ಅಂತ ನಾನು ದೇವ್ರನ್ನ ಪ್ರಾರ್ಥಿಸಿದಾಗ ನೀವು ನಿಜ ಹೇಳ್ತಿರೋ ಹೇಳ್ತಿರೋ, ಖಂಡಿತ ನಾನು ಮಾತ್ರ ಹೇಳ್ತಿದ್ದೀನಿ. ಈ ಕ್ಷೇತ್ರದಲ್ಲಿ ಅನ್ನಿಸ್ಕೊಂಡಂಗೆ ದೇವರ ಎಲ್ಲ ಆಶೀರ್ವಾದ ನಮ್ಮ ಮಕ್ಕಳಿಗೆಲ್ಲ ಇವತ್ತೆಲ್ಲ 4 ಜನನೂ ಡಾಕ್ಟ್ರೇಟು ಪದವಿ ಸಿಕ್ಕಿದೆ, ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಪ್ರೊಫೆಸರ್ ಆಗಿ. ಸ್ವಾಮಿ ಆಶೀರ್ವಾದ ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾನು ಹೆಗಡೆ ಅವರ ಮಂಜುನಾಥ ಸ್ವಾಮಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಸತತವಾಗಿ 1 ಗಂಟೆಗಳ ಕಾಲ ವಾದ್ಯ ಸಂಗೀತವನ್ನ ಪ್ರದರ್ಶನವನ್ನ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಂಧುಗಳೇ, 800ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು 25 ವರ್ಷಕ್ಕಿಂತ ಮಿಗಿಲಾದ ಈ ಒಂದು ತಂಡ ಶ್ರುತಿ ವಾದ್ಯ ಸಂಗೀತ ಪಾಠಶಾಲೆ ಮೈಸೂರು ವಿದ್ವಾನ್ ಎ.ವಿ. ದತ್ತಾತ್ರೇಯ ಇವರ ನೇತೃತ್ವದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದೆ. ಅದೆಷ್ಟೋ ಕಲಾವಿದರ ಮನಸ್ಸಿಗೆ ನೆಮ್ಮದಿಯನ್ನ ಕೊಟ್ಟಿದೆ, ಕರ್ಣಗಳಿಗೆ ಇಂಪನ್ನ ಮೂಡಿಸಿದಂತಹ ಈ ತಂಡಕ್ಕೆ ಮತ್ತೊಮ್ಮೆ ಜೋರಾಗಿರುವಂತಹ ಚಪ್ಪಾಳೆ ಬರಲಿ. ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಕಟಾಕ್ಷ ಎಲ್ಲ ಕಲಾವಿದರ ಮೇಲೆ ಇದೇ ರೀತಿ ಇರ್ಲಿ ಎಂಬುವಂತ ಆಶಯ ಮೇರೆಗೆ ಇದೀಗ ಈ ತಂಡದ ನೇತೃತ್ವವನ್ನು ವಹಿಸಿದಂತಹ ವಿದ್ವಾನ್ ಎ.ವಿ. ದತ್ತಾತ್ರೇಯ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಸಮಯ. SDM ರೆಸಿಡೆನ್ಷಿಯಲ್ ಕಾಲೇಜಿನ ಶಿಕ್ಷಕರಾದಂತಹ ಮಹೇಶ್ವರ್ ಇವರು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ಪರವಾಗಿ ವಿದ್ವಾನ್ ಎ.ವಿ. ದತ್ತಾತ್ರೇಯ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತರ ಪರವಾಗಿ ಈ ಕಲಾ ತಂಡಕ್ಕೆ ಎಲ್ಲರ ಆಶೀರ್ವಾದ, ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಇದೇ ರೀತಿ ಇರ್ಲಿ ಎಂಬಂತಹ ಭಾವನೆ ಮೇರೆಗೆ ಮುಂದಿನ ಕಾರ್ಯಕ್ರಮದತ್ತ ಅಂಬೆಗಾಲ ನೀಡುವಂತಹ ಸಮಯ. ಬೆಂಗಳೂರಿನ ವಿದೂಷಿ ಡಾಕ್ಟರ್ ತೇಜಸ್ವಿನಿ ಇವರು ಭರತನಾಟ್ಯವನ್ನ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಇದೀಗ ನಿಮ್ಮ ಮುಂದೆ ವಿದೂಷಿ ಡಾಕ್ಟರ್ ತೇಜಸ್ವಿನಿ ಇವರಿಂದ ಭರತನಾಟ್ಯ. ನಾಟ್ಯಂ ಬಹುಧಾಪಿ ಏಕ ಸಮಾರಾಧನಂ ಅಂತೇಳಿ ಒಂದು ಮಾತೆ ಸಂಸ್ಕೃತದಲ್ಲಿ. ಅದೇ ರೀತಿಯಲ್ಲಿ ಹಲವಾರು ನೃತ್ಯ ಕಲೆಗಳಲ್ಲಿ, ಭಾರತೀಯ ನೃತ್ಯ ಕಲೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಕಲೆ ಅಂತ ಹೇಳಿದ್ರೆ ಅದು ಭರತನಾಟ್ಯ. ಈಗ ಡಾಕ್ಟರ್ ವಿದುಷಿ ಎಲ್.ಎನ್. ತೇಜಸ್ವಿನಿ ಬೆಂಗಳೂರು ಇವರಿಂದ ಭರತನಾಟ್ಯ. ವಿದುಷಿ ಡಾಕ್ಟರ್ ತೇಜಸ್ವಿನಿ ಎಲ್.ಎನ್. ನಾಗರಬಾವಿ ಇವರ ಒಂದು ಕಿರುಪರಿಚಯ ಹೇಗಿದೆ. ಡಾಕ್ಟರ್ ವಿದುಷಿ ಎಲ್.ಎನ್. ತೇಜಸ್ವಿನಿ ಬೆಂಗಳೂರು ಇವರು ಭರತನಾಟ್ಯದಲ್ಲಿ ಪ್ರವೀಣರು. ಇವರ ಗುರುಗಳಾಗಿದ್ದವರು ಸಂಧ್ಯಾ ಕೇಶವರಾವ್ ಬೆಂಗಳೂರು. ಕರ್ನಾಟಕ ಕಲಾ ತಿಲಕ U.S. ಕೃಷ್ಣನ ಅವರ ಸುಪತ್ರಿ. ಕರ್ನಾಟಕ ಸರ್ಕಾರದಿಂದ ನಾಟ್ಯ ರಾಣಿ ಶಾಂತಲಾ ಎಂದು ಬಿರುದಾಂಕಿತರಾದೆ. ದೇಶ ವಿದೇಶಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಡಾಕ್ಟರ್ ತೇಜಸ್ವಿನಿ ಮತ್ತು ತಂಡದವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕಲಾಭಿಮಾನಿಗಳೇ, ತಮ್ಮ ಪ್ರೋತ್ಸಾಹವನ್ನು ಕೂಡ ನಾವು ಸ್ಮರಿಸುತ್ತಾ ಮತ್ತೆ ಇಂತಹ ಒಂದು ಈ ಭರತನಾಟ್ಯಕ್ಕೂ ಕೂಡ ತಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ.
ನಾನು ವಿವರವಾಗಿ ಕೊಡ್ತೇನೆ. ಮಾಡಿ. ಸಭಿಕರೆಲ್ಲರಿಗೂ ನನ್ನ ನಮಸ್ಕಾರ. ಮಹಾರುದ್ರನಿಗೆ ನಮಸ್ಕಾರ ಮಾಡ್ತಾ ಒಂದು ಶ್ಲೋಕದೊಂದಿಗೆ ನನ್ನ ಮಾತಿನ ಮೂಲಕ ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ಅಷ್ಟರೊಳಗಡೆ ವೇದಿಕೆ ಸಜ್ಜಾಗುತ್ತೆ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಪಿತರ ಒಂದೇ ಪಾರ್ವತಿ ಪರಮೇಶ್ವರೋ. ಇದು ಇಂಥ ಕ್ಷೇತ್ರದಲ್ಲಿ ಇಂಥ ಅವಕಾಶ ನಮಗೆ ಲಭಿಸಿರೋದು ಜನ್ಮ ಜನ್ಮಾಂತರದ ಪುಣ್ಯ ಅಂತ ನಾನು ನಂಬಿದ್ದೀನಿ. ಇವತ್ತಿನ ಭರತನಾಟ್ಯ ಕಾರ್ಯಕ್ರಮದಲ್ಲಿ ನಮ್ಮ ಮಗಳಾದ ವಿದುಷಿ ಡಾಕ್ಟರ್ LN ತೇಜಸ್ವಿನಿ ಅವಳು ಇವತ್ತು ಪ್ರದರ್ಶನವನ್ನು ನೀಡುತ್ತಾ ಇದ್ದಾಳೆ. ಅವಳ ಪರಿಚಯಕ್ಕೆ ಮುಂಚೆ ಅವರ ಗುರುಗಳಾದಂತಹ ಶ್ರೀಮತಿ ಸಂಧ್ಯಾ ಕೇಶವರಾವ್ ಇವರು ನಾಟ್ಯಕಲಾ ತಿಲಕ ಎಂಬ ಬಿರುದಾಂಕಿತರಾದಂತಹ US ಕೃಷ್ಣರಾವ್ ಅವರ ಸುಪುತ್ರಿ. ಇವರ ಅಚೀವ್ಮೆಂಟ್ಸ್ ನಾವು ಹೇಳಲಿಕ್ಕೆ ಪದಗಳು ಸಾಲದು. ಸಾಕಷ್ಟು ದೇಶ ವಿದೇಶಗಳಲ್ಲಿ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿದೇಶಿ ವಿದ್ಯಾರ್ಥಿನಿಯರನ್ನು ಕೂಡ ತಯಾರು ಮಾಡಿದ್ದಾರೆ. ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತಿಗೂ ಕೂಡ ತಮ್ಮ ಕಲೆಯನ್ನ ಹಂಚ್ತಾ ಇದ್ದಾರೆ. ಶ್ರೀಮತಿ ಸಂಧ್ಯಾ ಕೇಶವರಾವ್ ಇವರು ಬೆಂಗಳೂರು, ಮುಂಬೈ, ಡೆಲ್ಲಿ, ಚೆನ್ನೈ, ಚಿದಂಬರಂ, ಮೈಸೂರು, ದೋಹಾ, ಸಿಂಗಪೂರ್ ಹೀಗೆ ನಾನಾ ಕಡೆಗಳಲ್ಲಿ ಪ್ರದರ್ಶನವನ್ನು ನೀಡಿದ್ದಾರೆ. ಪಟ್ಟದಕಲ್ಲು ಫೆಸ್ಟಿವಲ್, ದಸರಾ ಫೆಸ್ಟಿವಲ್, ಪುರಂದರ ಫೆಸ್ಟಿವಲ್ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ಸಂಬಂಧ ಸಾಕಷ್ಟು ಕಾರ್ಯಗಳನ್ನು ಕೂಡ ನೀಡಿದ್ದಾರೆ. ಸಂಧ್ಯಾ ಕೇಶವರಾವ್ ಅವರಿಗೆ ನೃತ್ಯ ರಾಣಿ ಶಾಂತಲಾ ಎಂಬ ಅವರ ಬಿರುದನ್ನ ಕರ್ನಾಟಕ ಸರ್ಕಾರ ನೀಡಿದೆ. ಹಾಗೆ ಸಾಕಷ್ಟು ಬಿರುದುಗಳನ್ನು ಹೊಂದಿರತಕ್ಕಂತಹ ಶ್ರೀಮತಿ ಸಂಧ್ಯಾ ಕೇಶವರಾವ್ ಭರತನಾಟ್ಯ ಪ್ರವೀಣೆ, ನೃತ್ಯ ಲಕ್ಷ್ಮಿ, ನೃತ್ಯ ಕಲಾ ಕೋವಿದೆ, ಅಭಿನಯ ಶಾರದೆ ಎಂಬ ಬಿರುದುಗಳನ್ನು ಪಡೆದಿದ್ದಾರೆ. ಇವರ ಬಳಿ ಸುಮಾರು 18 ವರ್ಷಗಳಿಂದ ಸತತವಾಗಿ ನೃತ್ಯಾಭ್ಯಾಸದಲ್ಲಿ ತೊಡಗಿಕೊಂಡು ವಿದುಷಿ ಅಂದ್ರೆ ವಿದ್ವತ್ತನ್ನ ಮಾಡಿಕೊಂಡು ಇವತ್ತು ನಿಮ್ಮಗಳ ಮುಂದೆ ಒಂದು ಪ್ರದರ್ಶನವನ್ನ ಕೊಡ್ಲಿಕ್ಕೆ ತಯಾರಾಗಿದ್ದಾಳೆ. ವಿದುಷಿ ಡಾಕ್ಟರ್ LN ತೇಜಸ್ವಿನಿ ಇವಳು ಆಯುರ್ವೇದದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಮಾಡ್ತಾ ಇದ್ದಾಳೆ. ಇದರಲ್ಲಿ ತನ್ನ ಇಡೀ 5 ವರ್ಷದ ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷವೂ ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ದಾಳೆ. ಭರತನಾಟ್ಯದಲ್ಲಿ ತನ್ನ ಶಾಲೆ ಮಟ್ಟದಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಇಯರ್, ಬೆಸ್ಟ್ ಆರ್ಟಿಸ್ಟ್ ಆಫ್ ದ ಇಯರ್ ಅಂತ ಕೂಡ ಅವಳು ಬಿರುದನ್ನು ಪಡೆದುಕೊಂಡಿದ್ದಾಳೆ. ಎಸ್ ಮೂರ್ತಿಯವರ ಬಿಂಬ ಎಂಬ ನಾಟಕ ಶಾಲೆಯಲ್ಲಿ ಸತತವಾಗಿ ಸಾಕಷ್ಟು ವರ್ಷಗಳು ಅಭ್ಯಾಸ ಮಾಡಿ ಕಡೆಗೆ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕದಲ್ಲಿ ಶಕುಂತಲೆಯ ಪಾತ್ರವನ್ನ ಮಾಡಿ ಸುಮಾರು ಕರ್ನಾಟಕದಲ್ಲಿ ಹೈದರಾಬಾದ್ ಇಂತಹ ಕಡೆಗಳಲ್ಲಿ ಸುಮಾರು 25 ಸತತವಾಗಿ ಯಶಸ್ವಿ ಪ್ರದರ್ಶನಗಳಂತಹ ಒಂದು ನಾಟಕ ಅನಭಿಜ್ಞ ಶಾಕುಂತಲ. ಅದರಲ್ಲಿ ಶಕುಂತಲೆಯ ಪಾತ್ರವನ್ನ ವಿದ್ವಾನ್ ವಿದುಷಿ ಡಾಕ್ಟರ್ ತೇಜಸ್ವಿನಿ ಮಾಡಿದ್ದಾಳೆ. ಸುಮಾರು 18 ವರ್ಷಗಳ ಸತತ ಅಭ್ಯಾಸದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾಳೆ. ಇವತ್ತಿಗೆ ರುದ್ರದೇವರ ಒಂದು ದಯದಿಂದ ನಿಮ್ಮೆಲ್ಲರ ಮುಂದೆ ಈ ಶ್ರೀ ಕ್ಷೇತ್ರದಲ್ಲಿ ಅವಳಿಗೆ ಈಶ್ವರನ ಮುಂದೆ ತನ್ನ ಕಲಾ ಸಮರ್ಪಣೆಯನ್ನು ಮಾಡುವಂತಹ ಒಂದು ಸೌಭಾಗ್ಯ ಅವಳಿಗೆ ಒದಗಿದೆ. ಇದಕ್ಕೆ ಗುರು ಹಿರಿಯರ ಎಲ್ಲರ ಸಹಕಾರ ಇದೆ, ಗುರುಗಳ ಸಹಕಾರ ಇದೆ, ದೇವರ ಆಶೀರ್ವಾದ ಇದೆ. ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹದೊಂದಿಗೆ ಅವಳು ಈ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಲಿ ಅಂತ ನಾನು ರುದ್ರದೇವರಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಒಂದ್ಸರಿ ಟೆಸ್ಟ್ ಮಾಡ್ಬಿಡ್ತೀರಾ? ಅದು ಆರ್ಡರ್ಲೇ ಇದೆ.
ಎಲ್ಲ ಆರ್ಡರ್ ಇದೆ 1 2 3 4 ಜಂ ತಕಿಟ ತಕಜಂ ಮೊದಲಿಂದ ಹಾಗೆ ಮೊದಲನೇದಾಗಿ ಪುಷ್ಪಾಂಜಲಿ. ರಾಗಮಾಲಿಕೆ ಆದಿತಾಳದಲ್ಲಿ ಸಂಯೋಜಿಸಲಾಗಿರುವ ಪುಷ್ಪಾಂಜಲಿಯು ನಾಟ್ಯಾರಂಭದಲ್ಲಿ ರಂಗದೇವತೆಗೆ, ವಿಘ್ನೇಶ್ವರನಿಗೆ, ಗುರುಗಳಿಗೆ ಹಾಗೂ ತಾಯಿ ಸರಸ್ವತಿಗೆ ನಮಸ್ಕರಿಸಿ ಅಷ್ಟದಿಕ್ಪಾಲಕರ ಎಲ್ಲಾ ದೇವತೆಗಳ ಹಾಗೂ ಸಭಿಕರೆಲ್ಲರ ಆಶೀರ್ವಾದ ಪಡೆಯುವ ಉದ್ದೇಶದಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಜಂ 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 ತಕಿಟ ತಕಜಂ ಜಂ 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 ತಕಿಟ ತಕಜಂ
ಮುಂದೆ ಶ್ರೀ ಸುಬ್ರಹ್ಮಣ್ಯ ಕೌತ್ವ, ಮಯೂರ ವಾಹನನಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ರಚಿತವಾಗಿರುವ ಈ ಕೌತ್ವಂ ಸ್ವಾಮಿಯ ಕಾರುಣ್ಯವನ್ನು ನೆನೆದು ನಿನ್ನ ದಯೆ ಹಾಗೂ ಅಭಯಹಸ್ತವು ಸದಾ ನಮ್ಮ ಮೇಲಿರಲಿ ಎಂದು ಕೋರುವ ನೃತ್ಯ ಬಂಧ. ಇದನ್ನು ರಾಗ ಗೌಳ ಹಾಗೂ ಆದಿತಾಳದಲ್ಲಿ ಸಂಯೋಜಿಸಲಾಗಿದೆ. ಜುಣ್ಣು ಕಿಟ್ಟ ತಿರ್ರ ಕಿಟ್ಟದ ಕುಡು ದಿಕ್ಕುಡು ತರಿಗಿಡದ ತಕ್ಕುಡು ದಿಕ್ಕುಡು ದಗ ತರಿಗಿಡದಗ ದಕ್ಕಿಣ್ಣಂ ಜಕ್ಕಿನ್ನೋರ ಜುಣ್ಣು ಕಿಟ್ಟ ತಿರ್ರ ದಿಕ್ಕುಡು ತರಿಗಿಡದ ತಕ್ಕುಡು ದಿಕ್ಕುಡು ದಗ ತರಿಗಿಡದಗ ದಕ್ಕಿಣ್ಣಂ ಜಕ್ಕಿನ್ನೋರ ಜುಣ್ಣು ಕಿಟ್ಟ ತಿರ್ರ
ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಸ್ವರ್ಣಗೌರಿ ನಮೋಸ್ತುತೆ. ಶಿವನ ಪ್ರಿಯೆ ಯಾರು? ಗೌರಿ. ಆ ದೇವಿ ಕೃತಿಯನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾಳೆ. ಸರ್ವಾಂಗ ಸುಂದರಿ ಗೌರಿ ಎಂಬ ಈ ಮನೋಹರವಾದ ಕೃತಿಯು ಪರಮೇಶ್ವರ ಅರ್ಧಾಂಗಿಣಿಯಾದ ಶ್ರೀ ಪಾರ್ವತಿ ದೇವಿಯ ಸೌಂದರ್ಯ, ಕಾರುಣ್ಯ, ಅವಳ ತಪಶಕ್ತಿ, ಕಲಾಭಿಮಾನ ಹಾಗೂ ಎಲ್ಲ ದುರಿತಗಳನ್ನು ನಿವಾರಿಸುವ ಸಾಮರ್ಥ್ಯವುಳ್ಳ ಅವಳ ದೈವಿಕತೆಯನ್ನು ಪ್ರತಿಪಾದಿಸುತ್ತದೆ. ಈ ಕೃತಿಯು ಅಭೋಗಿ ರಾಗ ಆದಿತಾಳದಲ್ಲಿ ಸಂಯೋಜಿಸಲ್ಪಟ್ಟಿದೆ. Kari
श्री सर्वाय सुंदरी गौरी
भयहारिणि सदायिनि भुवनमो कामदानि आभूषणानि शिव कामधारिणि श्री ನಿಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೀನಿ. ಶಂಕರ ಅಂದ್ರೆ ಸಂಕಟಗಳನ್ನ ಹರ ಮಾಡುವವನು ಅಂತ. ಅಂಥ ಶಂಕರನಿಗೆ ಪ್ರಿಯವಾದಂಥವು ಬಿಲ್ವಪತ್ರೆ. ನಾವೆಲ್ಲರೂ ಬಿಲ್ವಪತ್ರೆಯಿಂದ ಅವನನ್ನು ಅರ್ಚನೆ ಮಾಡ್ತೀವಿ. ಈಗ ಬಿಲ್ವಾಷ್ಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾಳೆ ವಿದುಷಿ ಡಾಕ್ಟರ್ ಆದಿಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಿರುವ ಬಿಲ್ವಾಷ್ಟಕವು ರುದ್ರದೇವರಿಗೆ ಪ್ರಿಯವಾದ ಬಿಲ್ವಪತ್ರೆಯ ಪ್ರಶಸ್ತವನ್ನು ಹಾಗೂ ಅದರ ಮಹಾತ್ಮೆಯನ್ನು ವ್ಯಕ್ತಪಡಿಸುತ್ತದೆ. ರುದ್ರದೇವರಿಗೆ ಅರ್ಪಿಸುವ ಬಿಲ್ವಪತ್ರೆಯ ಫಲವನ್ನು ತಿಳಿಸಿಕೊಡುವ ಈ ಸ್ತೋತ್ರವು ಶಿವಲೋಕವನ್ನು ಸೇರಲು ಒಂದು ದಾರಿದೀಪವಾಗಿದೆ. ಬಿಲ್ವಾಷ್ಟಕ. त्रिदलं त्रिगुणाकारं त्रिनेत्रं च त्रियायुधं त्रिजन्म पापसंहारम् एकबिल्वं शिवार्पणम् त्रिशाखैः बिल्वपत्रैश्च अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणम् काशीक्षेत्रं निवासं च कालभैरवदर्शनं प्रयागे माधवं दृष्ट्वा एकबिल्वं शिवार्पणम् इंदुवारे व्रतं स्थित्वा निराहारो महेश्वरा नक्तं हौष्यामि देवेश एकबिल्वं शिवार्पणम् रामलिङ्गप्रतिष्ठा च वैवाहिककृतं तथा तटाकादि च सन्तानम् एकबिल्वं शिवार्पणम् अखंड बिल्वपत्रं च आयुतं शिवपूजनं कृतं नाम सहस्रेण एकबिल्वं शिवार्पणम् उमया सह देवेश नन्दिवाहनमेव च भस्मलेपन सर्वाङ्गम् एकबिल्वं शिवार्पणम् सालग्रामेषु विप्राणां तटाकं दशकूपयो यज्ञकोटिसहस्रश्च एकबिल्वं शिवार्पणम् दन्तिकोटिसहस्रेषु अश्वमेधशतक्रतौ कोटिकन्या महादानम् एकबिल्वं शिवार्पणम् बिल्वानां दर्शनं पुण्यं स्पर्शनं पापनाशनं
अघोरपापसंहारम् एकबिल्वं शिवार्पणम् सहस्रवेदपाठेषु ब्रह्मस्थापनमुच्यते अनेकव्रतकोटीनाम् एकबिल्वं शिवार्पणम् अन्नदानसहस्रेषु सहस्रोपनयनं तथा अनेकजन्मपापानि एकबिल्वं शिवार्पणम् बिल्वाष्टकमिदं पुण्यं यः पठेत् शिवसन्निधौ शिवलोकमवाप्नोति एकबिल्वं शिवार्पणम् ಪ್ರದೋಷ ಕಾಲ ಅಂತ ಹೇಳಿದ್ರೆ ಸಂಜೆ 5ರಿಂದ 6 ಈ ಸಮಯದಲ್ಲಿ ಶಿವ ಪಾರ್ವತಿಯರು ಆಕಾಶದಲ್ಲಿ ಪರಿವಾರ ಸಮೇತ ಸಂಚಾರ ಮಾಡ್ತಾ ಇರ್ತಾರಂತೆ. ಈ ಪ್ರದೋಷ ಕಾಲದಲ್ಲಿ ಭೂಲೋಕದಲ್ಲಿ ನಾವೆಲ್ಲರೂ ಏನು ಕೆಲಸ ಮಾಡ್ತೀವಿ, ಏನು ಒಳ್ಳೇದು ಮಾಡ್ತೀವಿ, ಇಂಥದನ್ನೆಲ್ಲ ಗಮನಿಸ್ತಾ ಇರ್ತಾರಂತೆ. ಹಾಗಾದ್ರೆ ಏನರ್ಥ? ಆ ಪ್ರದೋಷ ಸಮಯದಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡಬೇಕು, ದೇವರ ಧ್ಯಾನ ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಸಮಾಜ ಸಹಾಯ ಮಾಡಬೇಕು, 4-6 ಜನಗಳಿಗೆ ಅನುಕೂಲ ಒಟ್ಟಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಆ ಶಿವಪಾರ್ವತಿಯರಿಗೆ ಬಹಳ ಸಂತೋಷ ಆಗುತ್ತಂತೆ. ಅಂಥ ಒಂದು ಪ್ರದೋಷ ಸಮಯದ ಒಂದು ಗೀತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾಳೆ. ನಾಟ್ಯಾಧಿಪತಿಯಾದ ಪರಮೇಶ್ವರನ ಸುಂದರವಾದ ಸಂಧ್ಯಾ ತಾಂಡವವನ್ನು ಕೊಂಡಾಡುವ ಈ ರಚನೆಯಲ್ಲಿ ಸಾಕ್ಷಾತ್ ಪರ್ವತ ನಂದಿನಿಯ ದಿವ್ಯವಾದ ಗಾಯನ, ವಿಘ್ನೇಶ್ವರ ತಾಳವಾದ್ಯಕ್ಕೆ ಮನೋಹರವಾದ ಸಂತಸ ಭರಿತ ನರ್ತನವನ್ನು ಮಾಡುವ ಪರಶಿವನ ವರ್ಣನೆ ಇದೆ. ರಾಗ ಪೂರ್ವಿ ಕಲ್ಯಾಣಿ, ಆದಿತಾಳ. समयदि परशिव तांडव समयदि परशिव तांडव प्रदोष समयदि परशिव तांडव प्रदोष समयदि परशिव तांडव परम मंगल कला महोत्सव प्रदोष समयदि परशिव तांडव परम मंगल कला महोत्सव प्रदोष समयदि परशिव तांडव परम मंगल कला महोत्सव प्रदोष समयदि परशिव तांडव
ತುಂ ಜುಣಕಟತಕ ನಂ 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 ಧಿಮಿಕಟತಕ ಧಂ ಧಂ ಧಿಮಿಕಟತಕ ಧಿಂ ಧಿಂ ಧನಕಟತಕ ದುಂ ದುಂ ಜುಣಕಟತಕ ನಂ ನಂ ಧಿಮಿಕಟತಕ ಧಂ ಧಿಮಿಕಟತಕ ಧಿಂ ಧನಕಟತಕ ದುಂ ಜುಣಕಟತಕ ನಂ ಧಿಮಿಕಟತಕ ಧಟಿಕಟತಕ ಧನಕಟತಕ ಜುಣಕಟತಕ ಧಿಮಿಕಟತಕ ಧಂ ಧಟಿತಕ ಚಂಡು ಧಿಂ ಧಟಿತಕ ಚಂಡು ದುಂ ಧಟಿತಕ ಚಂಡಕಟತಕ ಧಟಿತಕ ಧಂ ಧಟಿತಕ ಚಂಡು ಧಿಂ ಧಟಿತಕ ಚಂಡು ದುಂ ಧಟಿತಕ ಚಂಡಕಟತಕ ಧಟಿತಕ ಧಂ ಧಟಿತಕ ಚಂಡಕಟತಕ ಧಟಿತಕ ಧಿಂ ಧಟಿತಕ ಚಂಡಕಟತಕ ಧಟಿತಕ ಧಂ ಧಟಿತಕ ಚಂಡಕಟತಕ ಧಟಿತಕ ನಂ ಧಟಿತಕ ಚಂಡಕಟತಕ ಧಟಿತಕ ಧಂ ಧಟಿತಕ ಚಂಡು ಧಿಂ ಚಂಡು ದುಂ ಧಟಿತಕ ಚಂಡು ನಂ ಧಟಿತಕ ಚಂಡು ತಕ್ಕರಗ ಧಟಿತಕ ಧಂ ತಕ್ಕರಗ ಧಟಿತಕ ಧಿಂ ತಕ್ಕರಗ ಧಟಿತಕ ಧಂ ಪರವಶನಾದ ಪರಮೇಶ್ವರನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಮೊಳಗಿದೆ ಮದಳಿ ಮೊಳಗಿದೆ ಮದಳಿ ತೋಂ ತೋಂ ತಗದಿಮಿ ತಗಜಣು ತೋಂ ಮೊಳಗಿದೆ ಮದಳಿ ತೋಂ ತೋಂ ತಗದಿಮಿ ತಗಜಣು ತೋಂ ಮೊಳಗಿದೆ ಮದಳಿ ತಗದಿಮಿ ತಗಜಣು ತಗದಿಮಿ ತಗಜಣು ತಗದಿನ ತೋ ತಗದಿನ ತೋ ತಗದಿನ ತೋ ಮರುದನಿಗೈದಿದೆ ಹಿಮವತ್ ಶಿಖರವು ಮರುದನಿಗೈದಿದೆ ಹಿಮವತ್ ಶಿಖರವು ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಶಿವನ ತಾಂಡವ ಮನೋಗರವು ಮಹಾಗಣಪತಿಯ ತಾಳಮೇಳಕ್ಕೆ ಮಹಾಶಿವನ ತಾಂಡವ ಮನೋಗರವು ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ಕೈಲಾಸವೇ ಧರೆಗಿಳಿದಿದೆ ಕುಣಿಯುತ್ತ ಕೈಲಾಸವೇ ಧರೆಗಿಳಿದಿದೆ ಕುಣಿಯುತ್ತ ಕಾಲವೇ ನಿಂತಿದೆ ಕಾಲವೇ ನಿಂತಿದೆ ಕಣ್ಣರಳಿಸುತ್ತ ಕೈಲಾಸವೇ ಧರೆಗಿಳಿದಿದೆ ಕುಣಿಯುತ್ತ ಕಾಲ
ಈಶ್ವರನನ್ನ ಸ್ತುತಿಸದೇ ಇರೋರೇ ಇಲ್ಲ. ನಮ್ಮ ಕನ್ನಡ ದಾಸ ಸಾಹಿತ್ಯದಲ್ಲಿ ಸಾಕಷ್ಟು ದಾಸರು ಈಶ್ವರನನ್ನ ಕೊಂಡಾಡಿ ಹೊಗಳಿಬಿಟ್ಟಿದ್ದಾರೆ. ಚಂದ್ರಚೂಡ, ಹೀಗೆ ನಾನಾ ಬಿರುದುಗಳಿಂದ ಅವನನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಈಶ್ವರ ಸಂತೋಷದಿಂದ ಸಂತಸದಿಂದ ನೃತ್ಯ ಮಾಡುವಾಗ ಪ್ರತ್ಯಕ್ಷವಾಗಿ ಶ್ರೀಮನ್ ನಾರಾಯಣ ಬಾಲಕ ರೂಪದಲ್ಲಿ ಬಂದು ಅವನ ಜೊತೆಗೆ ನೃತ್ಯ ಮಾಡ್ತಾ ಇದ್ದಂತೆ. ಅಂದ್ರೆ ಈಶ್ವರನ ನೃತ್ಯ ಅಷ್ಟು ಅಯೋಮಯವಾದಂತಹದ್ದು. ಈಗ ಚಂದ್ರಚೂಡ ಶಿವ ಈ ಹಾಡು ಪುರಂದರದಾಸರಿಂದ ರಚಿತವಾಗಿರುವ ಈ ದೇವರ ನಾಮ ಮಹೇಶ್ವರನನ್ನು ಚಂದ್ರಚೂಡನೆಂದು ಪಾರ್ವತಿ ರಮಣನೆಂದು ವರ್ಣಿಸಿ ಹಿಂದೆ ಸಮುದ್ರ ಮಥನದ ಸಮಯದಲ್ಲಿ ಹಾಲಾಹಲವನ್ನು ಪಾನ ಮಾಡಿ ಪೊರೆದುದರ ಬಗ್ಗೆ ಭಕ್ತ ಮಾರ್ಕಂಡೆಯನ್ನು ಸಲಹಿದ ಬಗ್ಗೆ ವರ್ಣಿಸಿ ಪುರಂದರ ವಿಠಲನ ಪ್ರಾಣಪ್ರಿಯನು ನೀನೇ ಎಂದು ನಮಸ್ಕರಿಸುವ ಬಗ್ಗೆ ರಚಿತವಾಗಿದೆ. ರಾಗ ಮೋಹನ ರಾಗ, ತಾಳ ಆದಿತಾಳ. ಕ್ಷಮೆಯಲ್ಲಿ ತಾಂತ್ರಿಕ ಸಮಸ್ಯೆ ಇದೆ. ಒಂದು ಓಪನ್ ಮಾಡಿಕೊಡು. 1607 ಓ ಮಾಡಿದೆ. ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ 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 ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಮೃಗಧರ ಪಿನಾಕಧನುಧರ ಗಂಗಾಶಿರ ಚರ್ಮಾಂಬರಧರ. ಸುಂದರ ಮೃಗಧರ ಪಿನಾಕಧನುಧರ ಗಂಗಾಶಿರ ಧ್ವಜ ಚರ್ಮಾಂಬರಧರ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ
ಅಂದು ಅಮೃತ ಘಟದಿಂದು ದೇಸಿದ ವಿಷ ತಂದು ಭುಂಜಿಸಿದವ ನೀನೇ. 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 ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಇಂದಿರೇಶ ಶ್ರೀ ರಾಮನ ನಾಮವ ಚಂದದಿ ಹೊಗಳುವ ನೀನೇ. ಇಂದಿರೇಶ ಶ್ರೀ ರಾಮನ ನಾಮವ ಚಂದದಿ ಹೊಗಳುವ ನೀನೇ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ. ಬಾಲಮೃಕಂಡನ ಕಾಲ ಎಳೆವಾಗ ಪಾಲಿಸಿದವನು ನೀನೇ. 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 ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವ ನೀನೇ. ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ
ಶ್ರೀ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ ಗರುಡ ಗಮನ ಶ್ರೀ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ ಗಾನವ ಮಾಡುವ ಭೂಷಣ ನೀನೇ ಕೊರಳಲ್ಲಿ ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವ ನೀನೇ ಗರುಡ ಗಮನ ಶ್ರೀ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಕನಕದಾಸರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಸ್ವಾಮಿಗಳು ಶಿಷ್ಯರಿಗೆ ಪಾಠವನ್ನು ಮಾಡುವಾಗ ಕನಕದಾಸರು ಇದ್ರಂತೆ. ಆವಾಗ ಶಿಷ್ಯರಿಗೆಲ್ಲ ಪ್ರಶ್ನೆ ಕೇಳ್ತಾರೆ, ಎಲ್ಲರೂ ಯಾರ್ಯಾರು ಸ್ವರ್ಗಕ್ಕೆ ಹೋಗ್ಬೇಕಂತಿದ್ದೀರಿ ಅಂತ ಕೇಳ್ತಾರಂತೆ. ಆಗ ಕನಕದಾಸರು ಹೇಳ್ತಾರೆ, ನಾನು ಹೋದರೆ ಹೋದೇನು ಅಂತ. ಅಂದ್ರೆ ಇದರ ಅರ್ಥ, ನಾನು ಎಂಬ ಅಹಂಭಾವ ಹೋದ್ರೆ ನಮಗೆ ದೈವರ ಅನುಗ್ರಹ ಆಗತ್ತೆ ಅನ್ನೋದು ಒಂದು ವಿಷಯ. ಇದು ನಿರ್ವಾಣ ಘಟಕಂ ಅಂತ ಹೇಳಿ ಮನುಷ್ಯನ ಬಾಹ್ಯ ಅಂತರಂಗ ಭಾವನೆಗಳು ಕರ್ಮಾಚರಣೆಗಳು ಇದಾವುದು ಮನುಷ್ಯನ ಸ್ವಂತವಲ್ಲ, ಹಾಗೂ ನಮ್ಮ ಅಧೀನವೂ ಅಲ್ಲ. ಈ ಎಲ್ಲಾ ಭಾವಗಳು ಶಿವನ ಅಧೀನ. ಅವನು ಕೊಟ್ಟ ಚಿತ್ತ, ಅವನು ಕೊಟ್ಟ ಜೀವನ, ಅವನು ಕೊಟ್ಟ ಬದುಕು, ಸಾವು, ಈ ಸಮರ್ಪಣಾ ಭಾವದಿಂದ ಕೂಡಿರುವ ಆದಿಶಂಕರಾಚಾರ್ಯರ ಈ ರಚನೆ ನಿರ್ವಾಣದ ಮಾರ್ಗವಾಗಿದೆ. ನಿರ್ವಾಣ ಘಟಕಂ, ನಿರ್ವಾಣ ಷಟಕಂ. ಶಿವೋಹಂ 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 ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಶ್ಚಿದಾನಂದರೂಪ ಶಿವೋಹಂ 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 ನ ಚ ಪ್ರಾಣಸಂಜ್ಞೋ ನ ವೈ ಪಂಚವಾಯುಃ ನ ಚ ಪ್ರಾಣಸಂಜ್ಞೋ ನ ವೈ ಪಂಚವಾಯುರ್ನ ವಾ ಸಪ್ತಧಾತುರ್ನ ವಾ ಪಂಚಕೋಶಃ ನ ವಾಕ್ಪಾಣಿಪಾದೌ ನ ಚೋಪಸ್ಥಪಾಯುಶ್ಚಿದಾನಂದರೂಪ ಶಿವೋಹಂ 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 ನ ಮೇ ದ್ವೇಷರಾಗೌ ನ ಮೇ ಲೋಭಮೋಹೌ ಮದೋ ನೈವ ಮೇ ನೈವ ಮಾತ್ಸರ್ಯ ಭಾವಃ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಶ್ಚಿದಾನಂದರೂಪ ಶಿವೋಹಂ
सर्वत्र सर्वेन्द्रियाणाम् अहं निर्विकल्पो निराकाररूपो विभुत्वा च सर्वत्र सर्वेन्द्रियाणां न चासङ्गतं नैव मुक्तिर्न मे यश्चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं 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 चिदानन्दरूप शिवोऽहं 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 चिदानन्दरूप शिवोऽहं शिवोऽहं चिदानन्दरूप शिवोऽहं 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 चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं ಕಡೆಯದಾಗಿ ನಾವು ಮಾಡುವಂತಹ ಸಕಲ ಕಾರ್ಯಗಳು, ಚಟುವಟಿಕೆಗಳು, ದೇವರ ಪೂಜೆ, ಸತ್ಕಾರ್ಯಗಳು ಪ್ರತಿಯೊಂದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ಒಂದಿದೆ. ಈ ಮಂಗಳ ಹಾಡಿನೊಂದಿಗೆ ಇವತ್ತಿನ ನೃತ್ಯ ಕಾರ್ಯಕ್ರಮವನ್ನು ನಡೆದಂತಹ ವಿದುಷಿ ಡಾಕ್ಟರ್ ಎಲ್.ಎನ್. ತೇಜಸ್ವಿನಿ ಅವರು ರುದ್ರದೇವರಿಗೆ ಸಂಪೂರ್ಣವಾಗಿ ತಮ್ಮ ಕಲಾ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಮಂಗಳಂ ಇದು ನೃತ್ಯ ಸೇವೆ ಪಾರ್ವತಿ ರಮಣ ರುದ್ರಾಂತರ್ಗತ ಭಾರತೀಯ ರಮಣ ಕಿರಾಣಾಂತರ್ಗತ ಲಕ್ಷ್ಮೀ ನರಸಿಂಹದೇವರಿಗೆ ಸಮರ್ಪಣೆ ಕೃಷ್ಣಾರ್ಪಣ. ಸುತುಡು ಪಡು ಪಾದಾರ ವಿಲ್ದములకు నీనామ రూపములకు నిత్య జయ మంగళం ప్రహ్లాద నారదాది భక్తులు పొగడుచుండే నీనామ రూపములకు నిత్య జయ మంగళం రాజీవ నయన త్యాగరాజాది విరుద్ధమైన నీరామ రూపములకు నిత్య జయ మంగళం 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 ಭಕ್ತಾದಿಗಳಿಗೆಲ್ಲ ನಮ್ಮ ಮಗಳ ಕಡೆಯಿಂದ ನಾವು ಶಿರಬಾಗಿ ನಮಿಸ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹಕ್ಕೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಈಗ ಕಡೆ ಮಟ್ಟಕ್ಕೆ ಬಂದಿದ್ದೀವಿ. ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದ್ದೀವಿ. ಇದಕ್ಕೆ ನಿತ್ಯ ವಿದುಷಿ ಗುರುಗಳಾದ ನಿತ್ಯ ವಿದುಷಿ ಶ್ರೀಮತಿ ಸಂಧ್ಯಾಕೇಶ್ವರ ದಯವಿಟ್ಟು ವೇದಿಕೆಗೆ ಬರ್ಬೇಕಂತ ಕೇಳ್ಕೊಳ್ತೀನಿ.
ಭರತನಾಟ್ಯ ಕಲಿಯೋದಕ್ಕಿಂತ ಪ್ರತಿಯೊಬ್ಬ ಮಕ್ಕಳಿಗೂ ರುದ್ರದೇವರ ಮುಂದೆ ನರ್ತನೆ ಮಾಡುವಂಥ ಒಂದು ಅವಕಾಶ ಲಭಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಬಂಧುಗಳೇ, ಸತತವಾಗಿ 1 ಗಂಟೆಗಳ ಕಾಲ ಒಬ್ಬರೇ ವೇದಿಕೆಯಲ್ಲಿ ಭರತನಾಟ್ಯ ನೃತ್ಯ ಮಾಡಬೇಕು ಅಂತ ಹೇಳಿದ್ರೆ ಅವರ ಪರಿಶ್ರಮ, ಅವರ ಭಕ್ತಿ ಹಾಗೂ ಅವರ ಶ್ರದ್ಧೆಯನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕು. ಆ ಒಂದು ಭಕ್ತಿ, ಶ್ರದ್ಧೆ ಹಾಗೂ ಅವರ ಪರಿಶ್ರಮಕ್ಕೆ ಒಂದು ಜೋರಾಗಿರುವಂತಹ ಕೈ ಚಪ್ಪಾಳಬೇಕು. ಪ್ರತಿಯೊಂದು ಗುರಿಯ ಹಿಂದೆ ಒಬ್ರು ಗುರು ಇರ್ತಾರೆ. ಅದೇ ರೀತಿ ಇವರ ಗುರುವಿನ ಹಿಂದೆ ಆ ಗುರುಗಳಿಗೆ ಮತ್ತೊಂದು ಜೋರಾಗಿರುವಂತಹ ಚಪ್ಪಾಳೆ. ಯಾಕಂತ ಹೇಳಿದ್ರೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಮಾತ್ರ ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿಯನ್ನ ಅಥವಾ ಅತ್ಯುತ್ತಮ ಪ್ರತಿಭೆಯನ್ನ ಸಜ್ಜು ಮಾಡ್ಲಿಕ್ಕೆ ಸಾಧ್ಯ. ಸೊ ಈಗ ಶ್ರೀ ಕ್ಷೇತ್ರದ ಪರವಾಗಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕ್ಷೇತ್ರದ ಪರವಾಗಿ ಇವರಿಬ್ಬರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಸಮಯ. ಇದೀಗ ಭರತನಾಟ್ಯ ನೃತ್ಯವನ್ನ ಪ್ರದರ್ಶನ ಮಾಡಿದಂತಹ ವಿದುಷಿ ಡಾಕ್ಟರ್ ತೇಜಸ್ವಿನಿ ಬೆಂಗಳೂರು ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಸಮಯ. ಇದೀಗ SDM ನ ಅಧ್ಯಾಪಿಕೆಯಾಗಿರುವಂತಹ ಭವ್ಯ ಮೇಡಮ್ ರವರು ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ತೇಜಸ್ವಿನಿ ಮ್ಯಾಮ್ ನವರ ಗುರುಗಳಾಗಿರುವಂತಹ ಶ್ರೀಮತಿ ಸಂಧ್ಯಾ ಕೇಶವ್ ರಾವ್ ಮ್ಯಾಮ್ ಇವರಿಗೂ ಕೂಡ SDM ನ ಅಧ್ಯಾಪಕಿಯಾಗಿರುವಂತಹ ಸುನಂದ ಮ್ಯಾಮ್ ಇವರು ಕೂಡ ಗೌರವ ಸಮರ್ಪಣೆಯನ್ನ ಮಾಡುವುದರ ಮೂಲಕ ಈ ಕಲೆಗೆ, ನಮ್ಮ ಭಾರತೀಯ ನೃತ್ಯ ಪರಂಪರೆಯ ಒಂದು ಅದ್ಭುತವಾದಂತಹ ಕಲೆಗೆ ಗೌರವವನ್ನ ಕೊಡಬೇಕು. ಬಂಧುಗಳೇ, ನಾವೆಲ್ಲರೂ ಕೂಡ ಮತ್ತೊಮ್ಮೆ ಜೋರಾಗಿರುವಂತಹ ಚಪ್ಪಾಳೆಯನ್ನ ತಟ್ಟಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಇವರ ಕಲಾ ಸೇವೆ, ಕಲಾ ಸಾಧನೆ ಇದೇ ರೀತಿ ಮುಂದುವರಿಯಲಿ ಎಂಬಂತಹ ಆಶಯದ ಮೇಲೆಗೆ ಶ್ರೀ ಕ್ಷೇತ್ರದ ಆಶೀರ್ವಾದ, ಅನುಗ್ರಹ ಸದಾ ಎಲ್ಲ ಕಲಾವಿದರ ಮೇಲೆ ಇರ್ಲಿ ಅನ್ನುವಂತಹ ಭಾವನೆ ಮೇರೆಗೆ ಎಸ್ ಮ್ಯಾಮ್ ಧನ್ಯವಾದಗಳು. ಬಂಧುಗಳೇ, 5 ದಿನಗಳ ಕಾಲ ಲಕ್ಷ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ, ಬಹಳ ವೈಡೂರ್ಯದಿಂದ ಸಾಗಿ ಬಂದಿದೆ. ಕೇವಲ ಕಲಾವಿದರ ಕಲೆ ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡಿದ್ದು ಇಲ್ಲಿ ಸೌಂಡ್ಸ್ ಮತ್ತೆ ಲೈಟ್ಸ್ ನೋಡಿದ್ದಾರೆ. 18 ಜನ 5 ದಿನಗಳ ಕಾಲ ರಾತ್ರಿ ಹಗಲೆನ್ನದೆ ಇಲ್ಲಿ ನಡೆಯುವಂತಹ ವೇದಿಕೆಯಲ್ಲಿ ನಡೆಯುವಂತಹ ಎಲ್ಲ ಕಲಾ ಪ್ರದರ್ಶನಗಳಿಗೆ ಸಾಥನ್ನ ನೀಡಿದ್ದಾರೆ. ಅವರಿಗೆ ಒಂದು ಜೋರಾಗಿರುವಂತಹ ಚಪ್ಪಾಳೆ. ಯಾಕೆ ಅಂದ್ರೆ ಕಲಾವಿದರಾಗ್ಲಿ ನಾವಾಗ್ಲಿ ಎಷ್ಟೇ ರೆಡಿಯಾಗಿ ಬರ್ಬೋದು, ಆದ್ರೆ ಸೌಂಡ್ಸ್ ನವರು ಅಥವಾ ಲೈಟ್ಸ್ ನವರು ಸರಿಯಾಗಿ ನಮಗೆ ಸಹಕರಿಸದಿದ್ರೆ ಅದು ತಪ್ಪಾಗ್ತದೆ. ಸೊ 5 ದಿನಗಳ ಕಾಲ ಯಾವುದೇ ರೀತಿಯ ತೊಂದರೆಗಳು ಬಾರದಂತೆ ನಮಗೆ ಸಹಕರಿಸಿದ್ದಾರೆ ಸೌಂಡ್ಸ್ ಅಂಡ್ ಲೈಟ್ಸ್ ನವರು. ಮತ್ತೊಮ್ಮೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮ ಮಧ್ಯೆ ಸುದ್ದಿ ಬಿಡುಗಡೆ ಹಾಗೂ U+ ನ್ಯೂಸ್ ಚಾನೆಲ್ ಕೂಡ ಇದ್ದಾರೆ. 5 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಕಣ್ಣಿನಲ್ಲಿ ಸೆರೆಯಾಗಿಸಿ ಇಡೀ ವಿಶ್ವವೇ ಈ ಕಾರ್ಯಕ್ರಮವನ್ನ ನೋಡುವಂತೆ ಮಾಡಿದ್ದಾರೆ. ಮತ್ತೊಮ್ಮೆ ಆ ಸುದ್ದಿ ಬಿಡುಗಡೆ ಬೆಳ್ತಂಗಡಿಯ ಎಲ್ಲ ಸದಸ್ಯರಿಗೆ ಹಾಗೂ ಸಂಸ್ಥೆಗೆ, ಅದೇ ರೀತಿ U+ ನ್ಯೂಸ್ ಚಾನೆಲ್ ನ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇವೆ. ಬಂಧುಗಳು, ಒಂದು ಜೋರಾಗಿರುವಂತಹ ಚಪ್ಪಾಳೆ ತೆರೆಯ ಹಿಂದೆ ಕೆಲಸ ಮಾಡುವಂತಹ ಎಲ್ಲರಿಗೆ, ಅದೇ ರೀತಿ SDM ನ ಸೆಕೆಂಡ್ PU ಹಾಗೂ ಫಸ್ಟ್ PU ನ ವಾಲಂಟಿಯರ್ಸ್ ಎಲ್ಲ ಕಲಾವಿದರ ಜೊತೆಗೆ ನಿಂತು ಕಲಾವಿದರ ಆಗು ಹೋಗುಗಳನ್ನ ಗಮನಿಸಿ ಅವರಿಗೆ ಸಹಕರಿಸಿದಂತಹ ಎಲ್ಲ ವಾಲಂಟಿಯರ್ಸ್ಗೂ ಕೂಡ ಈ ವೇದಿಕೆಯ ಮೂಲಕ ಶ್ರೀ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಪ್ರೌಢಶಾಲೆಯ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೂ, ಎಲ್ಲ ಶಿಕ್ಷಕರಿಗೂ, ಹಾಗೆ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಲ್ಲಿ ಸಹಕರಿಸಿದಂತಹ ಎಲ್ಲ ಕಾಣದ ಕೈಗಳಿಗೂ ಕೂಡ ಈ ವೇದಿಕೆಯ ಮೂಲಕ ತಲೆಯನ್ನ ಬಾಗ್ತಾ ಇದ್ದೇವೆ. ಎಲ್ಲರ ಪರಿಶ್ರಮಕ್ಕೆ ಮತ್ತೊಮ್ಮೆ ನಾವು ಒಂದು ಜೋರಾಗಿರುವಂತಹ ಚಪ್ಪಾಳೆಯನ್ನ ನೀಡೋಣ. ಇದೀಗ ವೇದಿಕೆಯ ಮೇಲೆ ಜಿತೇಂದ್ರ ಕುಮಾರ್ ಇವರ ತಂಡ ಸಿದ್ಧವಾಗಿದೆ. ಸಂಗೀತದ ರಸದೌತಣವನ್ನ ನೀಡಲಿಕ್ಕೆ ಬಂಧುಗಳೇ, ಇದು ಲಕ್ಷ ದೀಪೋತ್ಸವ 2024ರ 5ನೇ ದಿನ, ಅಂದ್ರೆ ಕೊನೆಯ ದಿನದ ಕೊನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಮತ್ತೊಮ್ಮೆ ಇಂತಹ ಸುಂದರವಾದ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬೇಕಾದ್ರೆ ಮತ್ತೊಂದು ದೀಪೋತ್ಸವ ನಮ್ಮ ಮುಂದೆ ಸಿದ್ಧವಾಗಿ ಸಜ್ಜಾಗಿ ಬರಬೇಕು. ಹಾಗಾಗಿ ಲಕ್ಷ ದೀಪೋತ್ಸವ 2024ರ ಕೊನೆಯ ಸಾಂಸ್ಕೃತಿಕ ದಿನದ ಕೊನೆಯ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಕಣ್ತುಂಬಿಕೊಂಡು ಬರೋಣ. ಇದೀಗ ನಿಮ್ಮ ಮುಂದೆ ಸಂಗೀತದ ರಸದೌತಣವನ್ನ ನೀಡಲಿಕ್ಕಿದ್ದಾರೆ ಜಿತೇಂದ್ರ ಹಾಗೂ ಅವರ ತಂಡ ಬೆಂಗಳೂರು. ಇವರಿಗೊಂದು ಜೋರಾಗಿರುವಂತಹ ಚಪ್ಪಾಳೆ ಶ್ರೀ ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲ ಕಲಾವಿದರ ಪರವಾಗಿ ನೀಡೋಣ. ಇದೀಗ ಕೆಲವೇ ಕ್ಷಣಗಳಲ್ಲಿ ಸಂಗೀತ ರಸಧಾರೆ ಶ್ರೀ ಜಿತೇಂದ್ರ ಮತ್ತು ತಂಡ ಗಾನನಿನಾದ ಬೆಂಗಳೂರು.
ಈ ತಂಡದ ಪ್ರಮುಖ ಗಾಯಕರಾದ ಶ್ರೇಯಾ ಪಿ ಜೈನ್ ಅವರ ಒಂದು ಪರಿಚಯ ಹೀಗಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ವಿದುಷಿ ಶ್ರೀಮತಿ ವಿಜಯಮೂರ್ತಿ ಅವರಲ್ಲಿ 19 ವರ್ಷಗಳ ಅಭ್ಯಾಸ ಮಾಡ್ತಾ ಇದ್ದಾರೆ. ಇವರು MA ಪದವಿಯನ್ನು ಜೈನ್ ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾರೆ. ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಚಲನಚಿತ್ರ ಸಂಗೀತ ಮತ್ತು ವಾಯ್ಸ್ ಕಲ್ಚರ್ ತರಬೇತಿಯಲ್ಲೂ ಪ್ರಮುಖ ಚಲನಚಿತ್ರ ಸಂಗೀತ ನಿರ್ದೇಶಕರಾಗಿದ್ದು ರಾಜನ್ ನಾಗೇಂದ್ರ ಅವರು ಕೂಡ ಅಭ್ಯಾಸ ಮಾಡಿದ್ದಾರೆ. SP ಬಾಲಸುಬ್ರಹ್ಮಣ್ಯ ಅವರ ನಡೆಸಿಕೊಂಡು ಬರ್ತಿದ್ದ ಎದೆ ತುಂಬಿ ಹಾಡಿದನು ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿ ತನ್ನ ನಂತರ ಅದೇ ಕಾರ್ಯಕ್ರಮದಲ್ಲಿ ಜೂರಿ ಮೆಂಬರ್ ಆಗಿ ಸೇವಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಾಯಕರಾಗಿ ಭಾಗವಹಿಸುವವರು ಶ್ರೇಯಾ ಜೈನ್, ಶ್ರೀ ಜಿತೇಂದ್ರ, ಶ್ರೀ ರಾಜೀವ್ ಅಗಳಿ ಮತ್ತು ದೀಪಿಕಾ ಅವರು. ಕೀಬೋರ್ಡ್ ನಲ್ಲಿ ಸಹಕರಿಸುವವರು ಪರಶುರಾಮ್, ರಿದಮ್ ಪ್ಯಾಡ್ ನಲ್ಲಿ ಶಂಕರ್, ತಬಲಾ ಪುಟ್ಟರಾಜ್ ಗೋವಿನಹಾಳ್, ಕೊಳಲು ಮಂಜುನಾಥ್, ಗಿಟಾರ್ ವಿಲ್ಸನ್, ಡ್ರಮ್ ಪವನ್. ಶ್ರೀ ಕ್ಷೇತ್ರದ ಪರವಾಗಿ ಎಲ್ಲರಿಗೂ ಕೂಡ ಮತ್ತೆ ಕಾರ್ಯಕ್ರಮದ ಭಾಗವಹಿಸತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೀಡತಕ್ಕಂಥ ಸಂಗೀತ ರಸಧಾರಿಯನ್ನು ಕೊಡುವಂತಹ ಶ್ರೀ ಜಿತೇಂದ್ರ ಮತ್ತು ತಂಡ ಇವರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ. ಎಸ್ ಬಂಧುಗಳೇ, ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮವನ್ನ ನೀಡಿರುವಂತಹ ಜಿತೇಂದ್ರ ಹಾಗೂ ಇವರ ತಂಡವನ್ನ ಸಾಂಕೇತಿಕವಾಗಿ ಸ್ವಾಗತಿಸುವಂತಹ ಸಮಯ. ಈಗ ಈ ತಂಡದ ಮುಖ್ಯಸ್ಥರು ಹಾಗೂ ಈ ತಂಡದ ಸಾರಥ್ಯತ್ವವನ್ನು ವಹಿಸಿಕೊಂಡಿರುವಂತಹ ಜಿತೇಂದ್ರ ಇವರಿಗೆ SDM ರೆಸಿಡೆನ್ಷಿಯಲ್ ಕಾಲೇಜಿನ ಶಿಕ್ಷಕರಾದಂತಹ ಮಹೇಶ್ ಸರ್ ಇವರು ಸಾಂಕೇತಿಕವಾಗಿ ಸ್ವಾಗತವನ್ನ ನೀಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ದು ಆಗ್ಬೇಕು. ನೀವು ಬಂದ್ರಾ? ಹೌದಾ? ಓಕೆ ಓಕೆ. ಹಲೋ ಇದೀಗ
ಇದೀಗ ಗಾನ ನಿನಾದ ಶ್ರೀ ಜಿತೇಂದ್ರ ಕುಮಾರ್ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಹಾಗೂ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಸಾಂಕೇತಿಕವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ, ಸಾಂಕೇತಿಕವಾಗಿ ಅವರ ಈ ತಂಡವನ್ನ ಗೌರವಿಸುವಂತಹ ಸಮಯ, ಸಾಂಕೇತಿಕವಾಗಿ ಅವರ ಈ ತಂಡಕ್ಕೆ ಸ್ವಾಗತವನ್ನ ಕೋರುವಂತಹ ಸಮಯ. ಇದೀಗ SDM ರೆಸಿಡೆನ್ಷಿಯಲ್ PU ಕಾಲೇಜಿನ ಶಿಕ್ಷಕರಾದಂತಹ ಪ್ರಾಧ್ಯಾಪಕರಾದಂತಹ ಮಹೇಶ್ ಸರ್ ಇವರು ಗೌರವ ಸಮರ್ಪಣೆಯನ್ನ ಮಾಡುವುದರ ಮೂಲಕ ಸಾಂಕೇತಿಕವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಗಾನ ನಿನಾದ ಈ ತಂಡದ ಮುಖ್ಯಸ್ಥರಾದಂತಹ ಸಾರಥ್ಯವನ್ನು ವಹಿಸಿದಂತಹ ಶ್ರೀ ಜಿತೇಂದ್ರ ಕುಮಾರ್ ಇವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಬಂಧುಗಳೇ, ಮತ್ತೊಮ್ಮೆ ಜೋರಾಗಿರುವಂತಹ ಕೈ ಚಪ್ಪಾಳೆಯನ್ನ ನೀಡುವುದರ ಮೂಲಕ ಗಾನ ನಿನಾದ ಬೆಂಗಳೂರು ಈ ತಂಡವನ್ನ ಬರಮಾಡಿಕೊಳ್ಳೋಣ.
ಹಲ್ ಹಲ್ ಚಿಕ್ ಹಲ್ ಹಲ್ ಚಿಕ್ 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 ಹಲ್ ಚಿಕ್ ಹಲ್ 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 ಚಿಕ್ ಹಲ್ ಹಲ್ ಹಲೋ ಮೈಕ್ ಚಿಕ್ ಹಲ್ ಹಲ್ ಹಲೋ ಹಲೋ ಚಿಕ್ ಹಲ್ ಹಲ್ ಚೆಕ್ 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 ಈ ಮೈಕ್ ನಿಮ್ದ ಈ ಮೈಕ್ ಒಂಚೂರು ಮಾನಿಟರ್ ಚೆಕ್ 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 ಒನ್ ಚೆಕ್ 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 ಹಲ್ 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 ಚೆಕ್ 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 ಹಲ್ 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 ಚೆಕ್ ಹಲ್ 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 ಚಿಲ್ ಹಲೋ ಹಲೋ ಸ್ವಲ್ಪ ಏನು ಹಲೋ 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 ಚಿಲ್ ಹಲೋ 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 ಚ ಹ ಹ ಹ ಹಲೋ ಚ ಚ ಹ ಹ ಹ ಹಲ್ 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 ಹಲೋ ಚ ಹಲ್ 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 ಹಲೋ ಚ ಹ ಹ ಹ ನಮಸ್ಕಾರ ಧರ್ಮಸ್ಥಳ. ನಮಸ್ಕಾರ. ಅವಾಗ ನೋಡ್ತಾ ಇದ್ರಿ ವೇದಿಕೆ ಮುಂದೆ ಕೂತ್ಕೊಂಡು ಏನಪ್ಪ ಎಲ್ಲ ಸೆಟ್ ಮಾಡ್ತಿದ್ದೀರಾ ಅಂತ. ಆದ್ರೆ ಒಂದು ಅದ್ಭುತವಾದ ತಂಡ ವೇದಿಕೆಯಲ್ಲಿ ಬಂದು ಇವತ್ತಿನ ಈ ಒಂದು ಲಕ್ಷ ದೀಪದ ಈ ಒಂದು ಸಂಭ್ರಮದಲ್ಲಿ ಈ ಒಂದು ಧರ್ಮಸ್ಥಳದ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಗಾನ ನಿನಾದ ತಂಡ ಬೆಂಗಳೂರು ಜೋರ ಒಂದು ಚಪ್ಪಾಳೆ ಬರಲಿ ನೋಡುವ ಎಲ್ಲರೂ ಒಂದು ಬಡಿದೆಬ್ಬಿಸುವ ಈ ಒಂದು ಚೇತನವನ್ನು ಒಂದು ಸ್ಫೂರ್ತಿಯನ್ನು ಒಂದು ಶಕ್ತಿಯನ್ನು ನಮ್ಮಲ್ಲಿ ತುಂಬಿಸುವಂತದ್ದು. ಹಾಗಾಗಿ ಕಾಯಿಸಿದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ಕೊಳ್ತಾ ಕಾರ್ಯಕ್ರಮ ಮುಂದೆ ಒಂದು ಶುರು ಮಾಡುವಂತ ಹೊತ್ತು ಬಂಧುಗಳೇ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿ ಈ ಒಂದು ತಂಡದ ಮುಂದೆ ಇರಲಿ ಅಂತ ಹೇಳ್ಕೊಳ್ತಾ ಜಿತೇಂದ್ರ ಜೈನ ನಮ್ಮ ಕೊಲ್ಲೂರು ನಮ್ಮ ಊರಿನವರೇ ಅವರ ಒಂದು ತಂಡ ವೇದಿಕೆಯಲ್ಲಿ ಬಂದಿರುವಂತದ್ದು ಅದ್ಭುತವಾದ ತಂಡ. ಒಂದು ಭಕ್ತಿ ಗೀತೆಗಳ ಜೊತೆಗೆ ಚಿತ್ರಗೀತೆಗಳು ನಿಮ್ಮ ಇಷ್ಟದ ಹಾಡುಗಳು ಅದ್ಭುತವಾದ ಗಾಯಕರು ತಂಡ ಇದೀಗ ನಿಮ್ಮನ್ನು ತುಂಬ ಹೊತ್ತು ಕಾಯಿಸುವಂತದಿಲ್ಲ. ಪ್ರಪ್ರಥಮವಾಗಿ ವೇದಿಕೆಗೆ ನಾವು ಪ್ರೀತಿಯಿಂದ ಸ್ವಾಗತ ಮಾಡುವ ನಮ್ಮ ಯಾವತ್ತಿನಂತೆ ನಮ್ಮ ಒಂದು ನಂಬಿಕೆ ಇದೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಯೋಜನೆಗೆ ಶ್ರೀ ವಿಘ್ನೇಶ್ವರ ಒಂದು ಅನುಗ್ರಹ ಇದ್ರೆ ಅದು ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತ ಒಂದು ನಂಬಿಕೆ ಮಾತ್ರ ಅಲ್ಲ, ಅದು ಗಟ್ಟಿಯಾದ ಒಂದು ಸತ್ಯ ಕೂಡ. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಕೂಡ ಶ್ರೀ ಮಹಾಗಣಪತಿಯ ಸ್ತುತಿಯ ಜೊತೆ ನಾವು ಶುರು ಮಾಡುವಂತದ್ದು. ವೇದಿಕೆಯಲ್ಲಿ ಈ ಒಂದು ಸ್ತುತಿಯನ್ನು ಹಾಡಲಿಕ್ಕೆ ಬರ್ತಿರುವಂತಹ ಅದ್ಭುತವಾದ ಒಂದು ಕಂಠದ ಒಡತಿ ನಿಮ್ಮ ಮುಂದೆ ಬರ್ತಿರುವಂತಹ ಕುಮಾರಿ ಶ್ರೀಯಾ ಜೈನ್ ಬೆಂಗಳೂರು. ದೊಡ್ಡ ಒಂದು ಚಪ್ಪಾಳೆ ನಿಮ್ಮೆಲ್ಲರ ಕಡೆಯಿಂದ ಬರ್ಲಿ ಅಂತ ಕೇಳ್ಕೊಳ್ತಾ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಗೆ. ಇವರ ಬಗ್ಗೆ ಆವಾಗಲೇ ಒಂದು ಪುಟ್ಟದಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ರು. ಇವರ ಬಗ್ಗೆ ಹೇಳ್ಬೇಕಾದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೇಕು ಇವರ ಬಗ್ಗೆ. ಯಾಕಂತ ಹೇಳಿದ್ರೆ ಇವರ ಊರು ಬೆಂಗಳೂರು, ಆದ್ರೆ ಸಂಗೀತದಲ್ಲಿ ಈ ಒಂದು ಗಾಯಕಿಯ ಸಾಧನೆ ತುಂಬಾ ದೊಡ್ಡದು. ಶ್ರೀಮತಿ ವಿಜಯಮೂರ್ತಿ ಅವರಲ್ಲಿ ಸುಮಾರು 19 ವರ್ಷಗಳಿಂದ ಸಂಗೀತ ಅಭ್ಯಾಸ ಮಾಡ್ತಿರುವಂತಹ ಗಟ್ಟಿಗೀರ್ತಿ, ಜೊತೆಗೆ MA ಪದವಿಯನ್ನು ಜೈನ್ ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸೀನಿಯರ್ ಪರೀಕ್ಷೆಯಲ್ಲಿ 97.3% ಒಂದಿಗೆ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡ್ಕೊಂಡಿರುವಂತಹ ಗಾಯಕಿ. ಜೋರ ಚಪ್ಪಾಳೆ ಬರಲಿ. ಜೊತೆಗೆ ಚಲನಚಿತ್ರ ಸಂಗೀತ ಮತ್ತು ವಾಯ್ಸ್ ಕಲ್ಚರ್ ತರಬೇತಿಯನ್ನು ಪ್ರಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾಗಿದ್ದ ನಮ್ಮ ದಂತಕಥೆ ಅಂತ ಹೇಳ್ಬೋದು ಶ್ರೀಯುತ ರಾಜನ್ ನಾಗೇಂದ್ರ ಜೋಡಿ ನಮಗೆಲ್ಲರಿಗೂ ಗೊತ್ತಿರುವಂತದ್ದೇ. ಅವರಲ್ಲಿ ಅಭ್ಯಾಸ ಮಾಡಿರುವಂತದ್ದು. ಜೊತೆಗೆ ನಮ್ಮ ಸಂಗೀತದ ಮೇರು ಪ್ರತಿಭೆ ಶ್ರೀಯುತ SP ಬಾಲಸುಬ್ರಹ್ಮಣ್ಯ ಅವರು ನಡೆಸಿಕೊಡ್ತಾ ಇದ್ದ ಎದೆ ತುಂಬಿ ಹಾಡುವಿನ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಶ್ರೀಯುತ ನಮ್ಮ ಕುಮಾರಿ ಶ್ರೀ ಅವರಿಗೆ. ಯಾಕಂತ ಹೇಳಿದ್ರೆ ಅವರ ಒಂದು ಕಂಠದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತದ್ದು. ಖಂಡಿತವಾಗಿ ವೇದಿಕೆಗೆ ಸ್ವಾಗತ ಶ್ರೀ ಅವರಿಗೆ ಅಂತ ಹೇಳ್ಕೊಳ್ತಾ ಈ ಒಂದು ಗಾನ ನಿನಾದ ತಂಡದ ಪ್ರಥಮ ಒಂದು ಹಾಡು ನಿಮ್ಮ ಮುಂದೆ ನಿಮ್ಮ ಹೃದಯದಲ್ಲಿ ತುಂಬಿಸಿಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು. ಹೆಲೋ, ಓಂ ಶ್ರೀ ಮಂಜುನಾಥಾಯ ನಮಃ. ನೆರೆದಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಘ್ನ ವಿನಾಯಕ, ವಿಘ್ನ ವಿನಾಶಕ, ವಿಘ್ನೇಶ್ವರನ ಸ್ತುತಿಯಿಂದ ಈ ಕಾರ್ಯಕ್ರಮವು ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ನಡೆಯಲಿ ಎಂದು ಆಶಿಸೋಣ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಇಷ್ಟೊತ್ತು ನಮಗಾಗಿ ಇಷ್ಟು ತಾಳ್ಮೆಯಿಂದ ಕಾದಿದ್ದೀರಿ, ಧನ್ಯವಾದಗಳು. ಹಾಡು ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀವಿ. ಮಹಾಗಣಪತಿ ನಿಮಗೋಸ್ಕರ.
गजाननं भूतगणादिसेवितं कपित्तजम्भो फलसारभक्षितम् उमासुतं शोकविनाशकारणम् नमामि विघ्नेश्वर पादपङ्कजम् नमामि विघ्नेश्वर पादपङ्कजम् महागणपतिं मनसा स्मरामि 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 वसिष्ठवामदेवादिवन्दितमहागणपतिं वसिष्ठवामदेवादिवन्दितमहागणपतिं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं वसिष्ठवामदेवादिवन्दितं महागणपतिं मरि सरि ग महागणपतिं सानि प म ग महागणपतिं सानि नि प प म मरि सरि ग महागणपतिं सरि
ಮನಿ ಪಮ ಸನಿ ರಿ ಸನಿ ಪಮ ಗ ಮಹಾಗಣಪತಿ ಸರಿ ಸರಿ ಪನಿ ನಿ ಸನಿ ಪಮ ಪಮ ಪನಿ ಪಮ ಪಮ ಪನಿ ಸ ಪಮ ಗ ಮ ಪಮ ಪನಿ ಪಮ ಪನಿ ನಿ ರಿ ಸರಿ ಪಮ ಪನಿ ಸರಿ ರಿ ಸರಿ ಪಮ ಗ ಮ ಪನಿ ಸ ಪನಿ ಮ ಪನಿ ಪಮ ಗ ಮ ಪ ಸನಿ ಸಾ ರಿ ಪಮ ಗ ಮ ಪನಿ ಸ ರಿ ಗ ಮ ಪನಿ ಸರಿ ಸನಿ ಸರಿ ಸನಿ ಪನಿ ಸನಿ ಪಮ ಪನಿ ಪಮ ಗ ಮ ಪಮ ಸನಿ ಸನಿ ಪನಿ ಪಮ ಪಮ ಗ ಮ ಸನಿ ಸನಿ ಪನಿ ಪಮ ಪಮ ಗ ಮ ಸನಿ ಸನಿ ಪನಿ ಪಮ ಪಮ ಗ ಮ ಪಮ ಪನಿ ಪನಿ ಸನಿ 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 ಮರಿ ಸ ರಿ ಸನಿ ಸನಿ ಪ ಮರಿ ಸನಿ ಪ ರಿ ಸನಿ ಪಮ ಸನಿ ಪಮ ಗ ಮರಿ ಸ ರಿ ಪಮ ಮರಿ ಸ ಸರಿ ಗ ಮ ಪ ಗ ಮ ಪನಿ ಸ ನಿ ಸನಿ ಸರಿ ಮರಿ ಸ ರಿ ಸನಿ ಸನಿ ಪ ಮರಿ ಸನಿ ಪ ರಿ ಸನಿ ಪಮ ಮರಿ ಸನಿ ಗ ಮಹಾಗಣಪತಿ ಮನಸಾ ಸ್ಮರಾಮಿ ಮಹಾಗಣಪತಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ನಮ್ಮ ಶ್ರೀ ಅವರಿಗೆ, ಯಾಕಂತ ಹೇಳಿದ್ರೆ ಅವಾಗ್ಲೊಂದು ವಿಷಯ ಹೇಳಿಕೆ ಮರ್ದೋಗಿದ್ದು. ಏನಂದ್ರೆ ಎದೆ ತುಂಬಿ ಹಾಡಿದನು ಕಾರ್ಯಕ್ರಮದಲ್ಲಿ ಕಂಟೆಸ್ಟೆಂಟ್ ಆಗಿ ರನ್ನರ್ ಅಪ್ ಆಗಿ ಬಂದಂತ ಒಂದು ಪ್ರತಿಭೆ. ಆ ಬಳಿಕ ಜೂರಿ ಮೆಂಬರ್ ಆಗಿ ಕೂಡ ಅವರು ಸೇವೆ ಸಲ್ಲಿಸಿರುವಂತದ್ದು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ತಮ್ಮ ಅದ್ಭುತವಾದ ಒಂದು ಕಂಠ ಸೀರೆಯಲ್ಲಿ ಹಾಗೆ ಪ್ರಾರಂಭಗೊಳಿಸಿದ್ದಾರೆ ನಮ್ಮ ಗಾನ ನಿನಾದ ತಂಡ. ಜಿತೇಂದ್ರ ಜೈನ್ ಬೆಂಗಳೂರು, ನಮ್ಮ ಊರಿನ ಪುತ್ತೂರಿನ ಅಳಿಯ ಕೂಡ ಅವರು. ಹಾಗಾಗಿ ನಿಮ್ಮ ಚಪ್ಪಾಳೆ ಜೋರಾಗಿ ಬರಲಿ. ಹಾಗೆ ಬಂದಂತ ಎಲ್ಲ ನಮ್ಮ ಈ ಒಂದು ಭಕ್ತ ಬಾಂಧವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮ ಸ್ವಾಗತಿಸಿದ್ದೇನೆ ನಾನು ವಿನೋದ್ ಆಚಾರ್ಯ. ಹಾಗೆ ನಿಮ್ಮ ಒಂದು ಚಪ್ಪಾಳೆ ಎಲ್ಲ ನಮ್ಮ ಹಿಮ್ಮೇಳದ ಕಲಾವಿದರಿಗೆ ಬರಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಗೀತೆಯನ್ನು ತಮ್ಮ ಕೀಬೋರ್ಡ್ ಮೂಲಕ ಶ್ರೀಮಂತಗೊಳಿಸಿದಂತವರು ಒಬ್ಬರು ನಮ್ಮ ಬೆಂಗಳೂರಿನ ಬಿಜಾಪುರದ ಪರಶುರಾಮ್ ಅವರು. ಜೋರಾದ ಚಪ್ಪಾಳೆ ನಮ್ಮ ಪರಶುರಾಮ್ ಅವರಿಗೆ. ಕೀಬೋರ್ಡ್ ಅಲ್ಲಿ ಒಂದು ಅದ್ಭುತವಾದ ಮಾಂತ್ರಿಕತೆ ಸೃಷ್ಟಿ ಮಾಡಿದವರು. ಹಾಗೆ ತಬಲದಲ್ಲಿ ತಮ್ಮ ಕೈಚೊಳಗ ತೋರಿಸಿದಂತವರು ಪುಟ್ಟರಾಜ್ ಅವರು ಗೋನಹಾಳದಿಂದ. ಅವರ ಜೋರಾದ ಒಂದು ಚಪ್ಪಾಳೆ ನಿಮ್ಮೆಲ್ಲ ಕೇಳ್ತಿಲ್ಲ, ಸ್ವಲ್ಪ ಜೋರಾಗಿ ಬರಲಿ. ಅದು ಯಾಕೆಂತ ಮತ್ತೆ ಹೇಳ್ತೇನೆ. ಆನಂತರ ಡ್ರಮ್ಸ್ ಅಲ್ಲಿ ಬೆಂಗಳೂರಿಂದ ಪವನ್ ಅವರು ಇದ್ದಾರೆ. ಚಪ್ಪಾಳೆ ನಿಲ್ಲಿಸಿದ ಬೇಡ, ನಾನ್ ಸ್ಟಾಪ್ ಆಗಿ ಬರ್ತಾ ಇರಲಿ. ಹಾಗೆ ನಮ್ಮ ಜೊತೆ ಕೊಳಲಲ್ಲಿ ಇಂಪಾಗಿ ಸಹಕರಿಸಿರುವಂತವರು ಮಂಜುನಾಥ್ ಅವರು. ಜೋರಾದ ಚಪ್ಪಾಳೆ ಸದ್ದು ಏನೋ ಸ್ವಲ್ಪ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ ರಿದಮ್ ಬ್ಯಾಂಡ್ ಅಲ್ಲಿ ಶಂಕರ್ ಬೆಂಗಳೂರು ಅವರು ಬರ್ತಾ ಇದ್ದಾರೆ. ಎಸ್, ಹಾಗೆ ಗಿಟಾರ್ ಅಲ್ಲಿ ವಿಲ್ಸನ್ ಅವರು ಇದ್ದಾರೆ. ಸೊ ನಿಮ್ಮ ಚಪ್ಪಾಳೆ ಜೋರಾಗಿ ಬರ್ತಾರೆ. ಯಾಕೆ ಚಪ್ಪಾಳೆ ಕೇಳ್ತಾರೆ ಅಂತ ಹೇಳಿದ್ರೆ ಅವಾಗ ನಮ್ಮ ಟಿವಿಯಲ್ಲಿ ಸಚಿನ್ ತೆಂಡೂಲ್ಕರ್ ಇರ್ಬೋದು, ಮಹೇಂದ್ರ ಸಿಂಗ್ ಧೋನಿ ಅವರು ಇರ್ಬೋದು. ಎಸ್ 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 ಖಂಡಿತ ಡೋಲಕ್ ಅಂದ್ರೆ ನಮಗೆ ಕೇಳ್ಬೇಕಾದ್ರೆ ಕೈ ಕಾಲೆಲ್ಲ ನಡೀತಿರ್ತದೆ. ಯಾಕಂದ್ರೆ ಆ ಒಂದು ತಾಳ ಬೀಳುತ್ತೆ. ಹಾಗೆ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ. ಅವರ ಜೀವ ಸಣ್ಣದು, ಆದ್ರೆ ಅವರ ಡೋಲಕ್ನ ಪೆಟ್ಟು ಮಾತ್ರ ದೊಡ್ಡದು. ಜೋರಾದ ಚಪ್ಪಾಳೆ
ಶ್ರೀನಿವಾಸರಿಗೆ ಬರಲಿಂದ ಕೇಳ್ಕೊಳ್ತಾ ನಮ್ಮ ಸಚಿನ್ ತೆಂಡೂಲ್ಕರ್ ಮತ್ತೆ ನಮ್ಮ ವಿರಾಟ್ ಕೊಹ್ಲಿ, ಮಹೇಂದ್ರ ಸಿಂಗ್ ಧೋನಿ ಒಂದು ಮಾತು ಹೇಳ್ತಾ ಇದ್ರು, ಬೂಸ್ಟ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ. ನಾವಿಲ್ಲಿ ಆರ್ಟಿಸ್ಟ್ಗಳು ಹೇಳ್ತಿದ್ವಿ, ನಿಮ್ಮ ಕ್ಲಾಪ್ ಇಸ್ ದ ಸೀಕ್ರೆಟ್ ಆಫ್ ಅವರ್ ಎನರ್ಜಿ ಅಂತ. ಹಾಗಾಗಿ ನಮ್ಮ ಚಪ್ಪಾಳೆ ಸದ್ದಿನಲ್ಲಿ ಶ್ರೀ ಮಂಜುನಾಥನ ಒಂದು ಕೃಪೆ, ಶ್ರೀ ಮಹಾಗಣಪತಿ ಕೃಪೆ ಒದಗಿ ಬರಲಿಂದ ಕೇಳಿಕೊಳ್ತಾ ಇವಾಗ ಡಿಸೆಂಬರ್ನ ಸಮಯದಲ್ಲಿದ್ದೇವೆ. ಎಲ್ಲಿ ನೋಡಿದ್ರು ಅಯ್ಯಪ್ಪ ಮಾಲಾಧಾರಗಳು ಆ ವೃತ್ತ ಹಿಡ್ಕೊಂಡು ಹೋಗುವಂತ ಒಂದು ಭಕ್ತಿಯ ಸನ್ನಿವೇಶದಲ್ಲಿ ಒಂದು ಹಾಡು ನೆನಪಾಗ್ತಿರುವಂತದ್ದು ನಮ್ಮ ಗಾನ ಗಂಧರ್ವ ಡಾಕ್ಟರ್ KG ಯೇಸುದಾಸ್ ಅವರ ಸ್ವರದಲ್ಲಿ ಬಂದು ನಾಡಿನಾದ್ಯಂತ ಎಲ್ಲ ಭಕ್ತ ಬಾಂಧವರ ಎದೆಯಲ್ಲಿ ಶಾಶ್ವತ ಸ್ಥಾನ ಪಡೆದಿರುವಂತಹ ಒಂದು ಗೀತೆ ಕಾನನ ವಾಸ. ಇದೀಗ ನಮ್ಮ ತಂಡದ ಸಾರಥಿ ನಾಯಕರು ಗಾಯಕರಾಗಿರುವಂತಹ ಶ್ರೀ ಜಿತೇಂದ್ರ ಬೆಂಗಳೂರು ಇವರ ಒಂದು ಕಂಠ ಸಿರಿಯಲ್ಲಿ. ಥ್ಯಾಂಕ್ ಯು. ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ನಿರುಪಮ ಭಾಗ್ಯ ನಿರ್ಮಲ ದರ್ಶನ, ಕರುಣಾನಂದ ನಿನ್ನ ನಾಮ ಸಂಕೀರ್ತನ, ಅಸುಲಭ ಸಾಫಲ್ಯ ನಿನ್ನ ವರದಾನ, ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ವರದ, ಕಾಲಿನ ಬಳಿ ನಾ ಬಂದೆ, ನಿನ್ನ ಕಾಲಿನ ಬಳಿ ನಾ ಬಂದೆ, ಶ್ರೀ ಕೇಶದಿಂಬಾದ ನಾ ಕಂಡೆ. ಕಾನನವಾಸ ಕಲಿಯುಗ ವರದ, ಕಾನನವಾಸ ಕಲಿಯುಗ ಕಾನನವೆಲ್ಲ ಓಂಕಾರವಿರಲು, ಕಾನನವೆಲ್ಲ ಓಂಕಾರವಿರಲು, ಕಾಲದ ತಾಳಕ್ಕೆ
ಹೇಳಿದ ಒಂದು ಅದ್ಭುತವಾದ ಹಾಡು ಕೇಳ್ಕೊಂಡು ಬಂದೀವಿ. ಸಂಜೆ ಅತ್ಯಂತ ರಂಗಾಗಿರುವಂತದ್ದು ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ, ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬರೆದಿರುವಂತ ಎಲ್ಲ ಕಲಾವಿದರ ಒಂದು ಕಂಡ ಸಿರಿಯಲ್ಲಿ ಹಾಗೆ ಶಿವ ನಾದ ಪ್ರಿಯ ಹೌದು, ನಾಟ್ಯ ಪ್ರಿಯ ಹೌದು, ಜೊತೆಗೆ ಭಕ್ತ ಪ್ರಿಯನು ಕೂಡ ಹೌದು. ಶ್ರೀ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಶಿವನ ಕುರಿತಾದ ಒಂದು ಹಾಡು ಹಾಡು ಹೇಳದಿದ್ರೆ ನಮಗೆ ಖಂಡಿತವಾಗಿ ಆತ್ಮಕ್ಕೆ ತೃಪ್ತಿ ಆಗುವುದಿಲ್ಲ. ಖಂಡಿತವಾಗಿ ಈಗ ವೇದಿಕೆಯಲ್ಲಿ ಒಂದು ಅದ್ಭುತವಾದ ಒಂದು ಗೀತೆ ಬರ್ತಾ ಇರುವಂತದ್ದು. ಬಹುಶಃ ಈ ಒಂದು ಹಾಡು ನಮ್ಮ ಎಲ್ಲ ಭಕ್ತರ ಎದೆಯಲ್ಲಿ ಸದಾ ಅನುರಣಿಸಿರುವಂತಹ ಹಾಡು. ಯಾಕಂತ ಹೇಳಿದ್ರೆ ಈ ಹಾಡು ಬಂದು ಅದೆಷ್ಟು ವರ್ಷಗಳಾದ್ರೂ ಕೂಡ ಇವತ್ತು ಕೇಳ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ಶಿವನ ಕುರಿತಾದ ಒಂದು ಚಿತ್ರ ಮೂಡುವಂತದ್ದು. ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಅವರು ಆಕಾಶವಾಣಿ ಮತ್ತು ದೂರದರ್ಶನದ ಕಲಾವಿದೆ, ಅವರು ಬೆಂಗಳೂರಿನವರು. ಆದ್ರೆ ಇವತ್ತು ನಮ್ಮ ಈ ಒಂದು ಧರ್ಮಸ್ಥಳದ ಈ ಒಂದು ಪುಣ್ಯ ಭೂಮಿಯಲ್ಲಿ ಶಿವನ ಕುರಿತಾಗಿರುವಂತಹ ಒಂದು ಹಾಡು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದಿಂದ ಆಯ್ದಂತಹ ಒಂದು ಗೀತೆ ನೀಡು ಶಿವ ನೀಡದಿರು ಶಿವ ಎಂಬ ಒಂದು ಅದ್ಭುತವಾದ ಒಂದು ಕಾವ್ಯ ಇವ ವೇದಿಕೆಯಲ್ಲಿ ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಅವರು ಬರ್ತಾ ಇದ್ದಾರೆ. ಪ್ರೀತಿಯಿಂದ ನಮ್ಮ ಈ ಒಂದು ಕರಾವಳಿ ಮಣ್ಣಿಗೆ ಈ ಒಂದು ಬೆಂಗಳೂರಿನ ಕಲಾವಿದೆಯನ್ನು ಪ್ರೀತಿಯಿಂದ ಸ್ವಾಗತಿಸಿದ ಕೇಳ್ಕೊಳ್ಳುತ್ತಾ ನೀಡು ಶಿವ ನೀಡದಿರು ಶಿವ.
ನೀಡದಿರೋ ಮರದಡಿಯಲಿಟ್ಟರು ನಾನಂತೂ ನಿನ್ನನ್ನಲಾರೆ ಮಾಳಿಗೆಲಿಟ್ಟರು ಮರದಡಿಯಲಿಟ್ಟರು ನಾನಂತೂ ನಿನ್ನನ್ನಲಾರೆ ಸಾರಂಗಮನಕ್ಕೆ ಒಂದು ಹಾಡನ್ನು ಹಾಡಿದಕ್ಕೆ ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಅವರಿಗೆ ಯಾಕಂತ ಹೇಳಿದ್ರೆ ಒಂದು ಹಾಡಿನ ತಾತ್ಪರ್ಯದಂತೆ ನಾವು ಕೂಡ ಇರುವ, ಯಾಕಂದ್ರೆ ಯಾವುದೇ ಇದ್ರು ಕೂಡ ದೇವರ ಕೊಡುಗೆ ನಮ್ಮ ಶಿವ ಕೊಡುವಂತದ್ದು. ಶಿವ ಕರುಣಾಮಯಿ, ಶಿವ ಯಾವ್ದು ಕೇಳಿದ್ರು ಕೂಡ ನಮಗೆ ಬೇಡದನ್ನು ಕೊಡುವಂತಹ ಒಬ್ಬ ದೇವರು ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಶಿವ ಅಂದ್ರೆ ಕೋಪವೂ ಹೌದು, ಶಿವ ಅಂದ್ರೆ ಅವನು ತಾಪವೂ ಹೌದು, ಶಿವ ಅಂದ್ರೆ ಕ್ಷಮೆಯ ದರಿದ್ರು ಕೂಡ ಒಂದು ಹೇಳ್ಬೋದು. ಯಾಕಂತ ಹೇಳಿದ್ರೆ ಶಿವ ಅಂತ ಹೇಳಿದ್ರು ಕೂಡ ನಮಗೆ ಹಿಂದೆ ಮುಂದೆ ನೋಡದೆ ವರ ಕೊಡ್ತಾರಂತೆ, ಯಾರಿಗೆ ಬೋಳಾ ಶಂಕರ ಅಂತ ಹೇಳ್ತಾರೆ. ಆದ್ರೆ ಆತ ಅಷ್ಟು ಕರುಣಾಮಯಿ ಅಂತ ಒಂದು ಅದ್ಭುತವಾದ ಗೀತೆ ಮೂಲಕ ದೀಪಿಕಾ ಶ್ರೀಕಾಂತ್ ಅವರು ಈ ಒಂದು ಶಿವನ ಸ್ತುತಿಸಿದ್ರು. ಮುಂದಿನ ಒಂದು ಗೀತೆ ಬರ್ತಾ ಇರುವಂತದ್ದು ನಮ್ಮ ಕನ್ನಡದ ಒಂದು ಹೆಮ್ಮೆಯ ಚಿತ್ರ ಅಂತ ಹೇಳ್ಬೇಕು. ಈ ಒಂದು ಚಿತ್ರದ ಹಾಡುಗಳು ಬಹುಶಃ ಸಂಗೀತ ಲೋಕದಲ್ಲಿ ಸಾಕಷ್ಟು ಸುದ್ದಿ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಹಾಡುಗಳು ಕೂಡ ಎಲ್ಲರ ಮನಸ್ಸೂರುಗೊಳ್ಳುವಂತದ್ದು, ಶಾಸ್ತ್ರೀಯ ಸಂಗೀತಗಾರರಿಗೂ ಕೂಡ ತುಂಬಾ ಇಷ್ಟ ಆಗಿರುವಂತಹ ಒಂದು ಚಿತ್ರ ಅಂತ ಹೇಳಿದ್ರೆ ಮಲಯ ಮಾರುತ. ನಮ್ಮ ಸಾಹಸ ವಿಷ್ಣುವರ್ಧನ್ ಅಭಿನಯಿಸಿದಂತಹ ಒಂದು ಚಿತ್ರ. ಜೊತೆಗೆ ಇದಕ್ಕೆ ಸಂಗೀತ ನಿರ್ದೇಶನ ಮಾಡಿರುವುದು ದಿಗ್ಗಜ ವಿಜಯ ಭಾಸ್ಕರ್ ಅವರು. ಅವರ ಈ ಒಂದು ಸಂಗೀತ ನಿರ್ದೇಶನ ಚಿತ್ರ ಮಲಯ ಮಾರುತ ಚಿತ್ರದ ಒಂದು ಗೀತೆ ಎಲ್ಲೆಲ್ಲೂ ಸಂಗೀತವೇ. ಈ ಒಂದು ಗೀತೆಗೆ ಹಾಡಿಗೆ ಬರುವಂತಹ ಗಾಯಕರು ಶ್ರೀಯುತ ರಾಜೀವ್ ಅಗಳಿ ಅವರು. ಇವರ ಬಗ್ಗೆ ಹೇಳ್ಬೇಕಾದ್ರೆ ಸುವರ್ಣ ಸ್ಟಾರ್ ಸಿಂಗರ್, ಫೈನಲಿಸ್ಟ್, ಹಾಗೆ ಗುಣಗಾನ ಇರ್ಬೋದು, ಮ್ಯೂಸಿಕ್ ನ ಸೂಪರ್ ಸ್ಟಾರ್ ಇರ್ಬೋದು, ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಚಿರಪರಿಚಿತವಾದ ಒಂದು ಮುಖ. ಜೊತೆಗೆ ಅದ್ಭುತವಾದ ಕಂಡದ ಒಡೆಯರು, ಜೊತೆಗೆ ಗಾಯಕರು, ಸಂಗೀತ ಸಂಯೋಜಕರು ಶ್ರೀಯುತ ರಾಜೀವ್ ಅಗಳಿ ಅವರನ್ನು ತುಂಬಾ ಪ್ರೀತಿಯಿಂದ ನಿಮ್ಮ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಯಾಕಂದ್ರೆ ನಮ್ಮ ಸಮಯ ನೋಡಿದ್ರೆ ಸ್ವಲ್ಪ ರಾತ್ರಿ ಹೊತ್ತಿನ ಬೇಕಾದ್ರೆ ಸ್ವಲ್ಪ ಅಲ್ಲಿಗೆ ಡಲ್ ಆಗ್ತೇವೆ, ಆದ್ರೆ ನಿಮ್ಮ ಚಪ್ಪಾಳೆ ಸದ್ದು ಕೇಳಿದ್ರೆ ಅಲ್ಲಿಗೆ ಚಾರ್ಜ್ ಆಗ್ತೇವೆ ಅಂತ ಹೇಳ್ಕೊಳ್ತಾ ವೇದಿಕೆಯಲ್ಲಿ ಶ್ರೀಯುತ ರಾಜೀವ್ ಅಗಳಿ. ಧನ್ಯವಾದ. ಈ ಕ್ಷೇತ್ರಕ್ಕೆ ಬಂದು ಹಾಡೋದೇ ಒಂದು ಪುಣ್ಯ. ನಮಗೆ ಇಲ್ಲಿ ಹಾಡಲು ಅವಕಾಶ ಮಾಡಿಕೊಟ್ಟಿರೋ ಜಿತೇಂದ್ರ ಅವರಿಗೆ ನಮ್ಮ ಧನ್ಯವಾದಗಳು. ಮತ್ತೆ ಇಷ್ಟು ಅದ್ಭುತವಾಗಿ ನುಡಿಸ್ತಾ ಇರೋ ನಮ್ಮ ಎಲ್ಲ ಕಲಾವಿದರಿಗೆ ಒಂದ್ಸರಿ ಧನ್ಯವಾದಗಳು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ
ನಿ ಸ ನಿ ಸರಿ ಗ ಸರಿ ಗ ಸರಿ ಗ ಮ ಪದ ಮ ನಿ ಸ ದ ನಿ ದ ನಿ ಸ ನಿ ನಿ ಸರಿ ಗ ಮ ಗ ಸ ನಿ ನಿ ದ ದ ದ ಮ ಮ ಗ ಗ ಗ ಸ ಸ ಎಲ್ಲೆಲ್ಲೂ ಸಂಗೀತವೇ ಸಂಧ್ಯೆಯು ಬಂದಾಗ ಆಗಸಂದ ಆವುಷೆ ನಗುವಾಗ ಲೋಕವೇ ಚಂದ ಸರಿಗ ಸರಿಗ ಮಮ ಗ ಗ ಮ ಮ ಪದ ಮ ಪದದ ಮ ಪದ ನಿ ಮ ಮ ಪ ಪದದ ಪ ಪದ ನಿ ನಿ ಪದ ನಿ ನಿ ದ ದ ನಿ ನಿ ಸ ನಿ ಸರಿಗ ಸರಿಗ ಸರಿ ದ ದ ಮ ಮ ಗ ಗ ಸ ಸಂಧ್ಯೆಯು ಬಂದಾಗ ಔಷೆ ನಗುವಾಗ ಲೋಕವೇ ಚಂದ ಬಳುಕು ಬಲದೆಯಿಂದ ಅರಳಿದ ಹೂವಿಂದ ಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ಹರಿಯುವ ನೀರಲಿ ಕಲ ಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಹರಿಯುವ ನೀರಲಿ ಕಲ ಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಭ್ರಮರದ ಝೇಂಕಾರ ಮುನಿಗಳ ಓಂಕಾರ ಈ ಜಗತ್ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಬಿಸಿಲಲ್ಲಿ ಗಾಳಿ ಹೊಸ ಜೀವ ತಂದಂತೆ ದೈವ ಸುಧೆಯಿಂದ ಪರಮಾನವಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಗಳು ನೋಡುವ ಕಣ್ಣಿಗಳು ಎಲ್ಲೆಲ್ಲೂ ಸಂಗೀತವೇ ಧನ್ಯವಾದಗಳು. ಒಂದು ಅದ್ಭುತವಾದ ಹಾಡನ್ನು ಅಷ್ಟೇ ಅದ್ಭುತವಾಗಿ ಹಾಡಿದ್ರು ನಮ್ಮ ರಾಜೇಶ್ ಸರ್ ಅವರು. ಚಪ್ಪಾಳೆ ಅಷ್ಟೇ ಅದ್ಭುತವಾಗಿ ಬರಲಿ, ಯಾಕಂತ ಹೇಳಿದ್ರೆ ಈ ಹಾಡು ಆಡ್ಬೇಕಾದ್ರೆ ಒಂದು ತಾಕತ್ತು ಬೇಕು. ಆ ಒಂದು ಹಾಡು ಹಾಡ್ಬೇಕಾದ್ರೆ ಅಷ್ಟೊಂದು ಅದ್ಭುತವಾದ ಒಂದು ಸಂಗೀತದ ಹಿಡಿತ ಬೇಕು ಅಂತ ಹೇಳ್ಕೊಳ್ತಾರೆ. ಥ್ಯಾಂಕ್ ಯು ರಾಜೇಶ್ ಅವರಿಗೆ ಹೇಳ್ಕೊಳ್ತಾ. ಆವಾಗಲೇ ಹೇಳಿದೆ ಶಿವ ನಾದ ಪ್ರಿಯ ಹೌದು, ನಾಟ್ಯ ಪ್ರಿಯ ಕೂಡ ಹೌದು. ಹಾಗಾಗಿ ವೇದಿಕೆಯಲ್ಲಿ ಒಂದು ಸುಂದರವಾದ
ನೃತ್ಯಗಾರ್ತಿಯರ ತಂಡ ಬರ್ತಾ ಇದೆ. ಇದರ ಬಗ್ಗೆ ಹೇಳಬೇಕಾದ್ರೆ ಕಳೆದ ಸುಮಾರು ದಶಕಗಳಿಂದ 1992ರಲ್ಲಿ ಪ್ರಾರಂಭ ಆಗಿರುವಂತಹ ಒಂದು ಸಂಸ್ಥೆ ನಮ್ಮ ಪುತ್ತೂರಿನಿಂದ ಶುದ್ಧ ವಿದ್ವಾನ್ ಸುದರ್ಶನ್ ML ಭಟ್ ಇವರ ಸಾರಥ್ಯದಲ್ಲಿ ಶ್ರೀ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಶುರುವಾಯಿತು. 1992ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ನಾಟ್ಯದ ಒಂದು ತರಬೇತಿ ನೀಡುತ್ತಾ ಇದೀಗ ಸುಮಾರು 15ಕ್ಕಿಂತ ಹೆಚ್ಚಿನ ಶಾಖೆಗಳಿರುವಂತಹ ಒಂದು ನೃತ್ಯ ಸಂಸ್ಥೆ, ಜೊತೆಗೆ ನೂರಾರು ಪ್ರದರ್ಶನ ನೀಡುವಂತಹ ಒಂದು ತಂಡ, ಹಾಗೆ ಜೊತೆಗೆ ಈಗ ವೇದಿಕೆ ಬರ್ತಿರುವಂತಹ ಈ ಒಂದು ತಂಡದಲ್ಲಿ ವಿದುಷಿ ಶ್ರೀಮತಿ ಸಂಧ್ಯಾ ಗಣೇಶ್ ಅವರಿದ್ದಾರೆ, ವಿದುಷಿ ಶ್ರೀಮತಿ ಚೈತ್ರ ಪ್ರಜ್ವಲ್ ಅವರಿದ್ದಾರೆ, ವಿದುಷಿ ಶ್ರೀಮತಿ ಡಿಂಬಲ್ ಶಿವರಾಜ್ ಅವರಿದ್ದಾರೆ, ವಿದುಷಿ ಕುಮಾರಿ ಅನುಶ್ರೀ ಸಾಮೆತಡ್ಕ ಅವರಿದ್ದಾರೆ, ವಿದುಷಿ ಕುಮಾರಿ ವೈಷ್ಣವಿ ಎಸ್ ನಾಯಕ್ ಅವರಿದ್ದಾರೆ, ಹಾಗೆ ಕುಮಾರಿ ಅದಿತಿ MS ಅವರು ಬರ್ತಿರುವಂತಹ ಒಂದು ತಂಡದಿಂದ ವೇದಿಕೆಯಲ್ಲಿ ಮೂಡಿದಿರುವಂತಹ ಒಂದು ನೃತ್ಯ ನಮ್ಮ ಈ ಒಂದು ಮಾತೃಭೂಮಿ ಭಾರತಾಂಬೆ ಕುರಿತಾಗಿರುವಂತದ್ದು ನಮೋ ನಮೋ ಭಾರತಾಂಬೆ ಎಂಬ ಒಂದು ಸುಂದರವಾದ ನೃತ್ಯ. ಮುಂದೆ ಬರ್ತಿರುವಂತಹ ಈ ಒಂದು ತಂಡವನ್ನು ತುಂಬ ಪ್ರೀತಿಯಿಂದ ಈ ಒಂದು ಲಕ್ಷದೀಪದ ಈ ಒಂದು ಸಂದರ್ಭದಲ್ಲಿ ಬಂದಂತ ಎಲ್ಲ ಭಕ್ತ ಬಂದರು ಕೂಡ ಪ್ರೀತಿಯನ್ನು ಸ್ವಾಗತಿಸುವಂತೆ ಕೇಳ್ಕೊಳ್ತಾ ವೇದಿಕೆಯಲ್ಲಿ ಶಾರದಾ ಕಲಾ ಕೇಂದ್ರ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. नमो नमो भारतांबे सर्वतीर्थ स्वरूपिणी काशाहि काश
सतिलोकपदन्यास पवित्रीकृतपांसवे ಬೋಲೋ ಭಾರತ್ ಮಾತಾ ಕಿ. ಇದು ಬರಬೇಕು ನಮ್ಮ ನಾಬಿಂದ ಶುರುವಾಗಿ ಹೃದಯವನ್ನು ಹಾದು ಕಂಠದಿಂದ ಹೊರಹೊಮ್ಮಬೇಕು. ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕಿ. ಹರ ಹರ. ಖಂಡಿತವಾಗಿ ನಮ್ಮ ನೆಟ್ವರ್ಕ್ ಅಲ್ಲಿ ಇದ್ದೀರಿ ಅಂತ ಅನ್ಕೊಳ್ತೇನೆ. ಈಗ ಒಂದು ಗಟ್ಟಿಯಾದ ನಂಬಿಕೆ ಬಂದು ಧನ್ಯವಾದಗಳು ಶ್ರೀ ಶಾರದಾ ನೃತ್ಯ ಸಂಸ್ಥೆ. ಯಾಕಂತ ಹೇಳಿದ್ರೆ ಅದ್ಭುತವಾಗಿ ನಮ್ಮ ವೇದಿಕೆಯಲ್ಲಿ ಒಂದು ಸ್ಥಳದ ಸ್ವಲ್ಪ ಅವಕಾಶ ಕಮ್ಮಿ ಆದ್ರೂ ಕೂಡ ಅವರ ಆಂಗಿಕ ಮುದ್ರೆ ಇರ್ಬೋದು, ಅವರ ಭಾವಾಭಿನಯ ಇರ್ಬೋದು, ಅದ್ಭುತವಾಗಿ ಮೂಡಿ ಬಂತು. ಥ್ಯಾಂಕ್ ಯು ಅಂತ ಹೇಳ್ಕೊಳ್ತಾ ವೇದಿಕೆಗೆ ಮತ್ತೊಮ್ಮೆ ಬರಮಾಡಿಕೊಳ್ಳೋಣ ನಮ್ಮ ಅದ್ಭುತ ಕಂಠದ ಓಡತಿ ಕುಮಾರಿ ಶ್ರೀಯಾ ಜೈನ್ ಬೆಂಗಳೂರು. ಈ ಒಂದು ಗಾಯಕಿಯ ಕಂಠ ಇಲ್ಲಿ ಬರುವಂತಹ ಒಂದು ಗೀತೆ ಕೇಳಬೇಕಾದ್ರೆ ರೋಮಾಂಚನ ಆಗುವಂತದ್ದು. ಯಾಕಂತ ಹೇಳಿದ್ರೆ ಈ ಗೀತೆ ನಮಗೆಲ್ಲ ಗೊತ್ತಿರುವಂತದ್ದು, ಹಾಡ್ಲಿಕ್ಕೆ ತುಂಬಾ ಕಷ್ಟ, ಕೇಳಲಿಕ್ಕೆ ತುಂಬಾ ಇಷ್ಟವಾದ ಗೀತೆ. ಯಾವ್ದಂತ ಹೇಳ್ಬೋದಾ? ಶಿವನ ಕುರಿತಾಗಿರುವಂತದ್ದು. ಉಸಿರು ಗಟ್ಟಿಕೊಂಡು ಹಾಡಬೇಕು. ಯಾವ್ದು ಹಾಡು ಅಂತ ಕೇಳಿದ್ರೆ ಮಹಾಪ್ರಾಣ ದೀಪಂ, ಶ್ರೀ ಮಂಜುನಾಥ ಚಿತ್ರದ ಒಂದು ಗೀತೆ. ಹಂಸಲೇಖ ಅವರು ಅದ್ಭುತವಾಗಿ ಇದಕ್ಕೊಂದು ಸಂಗೀತ ಸಂಯೋಜನೆ ಮಾಡಿದ್ರು. ಆ ಒಂದು ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಕುಮಾರಿ ಶ್ರೀಯಾ ಜೈನ್ ಬಂದಿದ್ದಾರೆ. ಹಾಗಾಗಿ ಮನಸ್ಸಲ್ಲಿ ಶಿವನನ್ನು ನೆನೆಸ್ಕೊಳ್ತಾ ಈ ಒಂದು ಹಾಡನ್ನು ಆಸ್ವಾದಿಸೋಣ ಅಂತ ಕೇಳ್ಕೊಳ್ತಾ ಶ್ರೀಯಾ ಜೈನ್ ಅವರಿಂದ ಮಹಾಪ್ರಾಣ ದೀಪಂ.
शिवं महोकाररूपं शिवं शिवं महसूर्यचन्द्रादिनेत्रं पवित्रं महागाढतिमिरातकं सौरगात्रं महाकान्तिबीजं महदेव्यतेजं भवनी समेता भजे मञ्जुनाथम् ॐ नमः शङ्कराय च मयस्कराय च नमः शिवाय च शिवकराय च जवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं हृदयङ्गमं चतुरुदधि सङ्गमो पञ्चभूतात्मकं षट्शत्रुनाशकं सप्तस्वरेश्वरो अष्टसिद्धीश्वरो नवरसमनुकरं दशदिशासु विमलम् एकादशोज्ज्वलम् एकनाथेश्वरं प्रस्तुतिव शङ्करं प्रणतजनकिङ्करं दुर्जनभयङ्करो सज्जनशुभकरं प्राणिभवतारकं प्रकृतिहितकारं भुवनभव्यभवदायकं भाग्यात्मकं रक्षकं ईशं सुरेशं ऋषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रभाषं महर्षवर्षप्रवर्षं सुशेषं नमो हराय च स्वरहराय च पुरहराय रुद्राय च भद्राय च इन्द्राय च निद्राय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं ढं 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 धक्कादिनादनवनाण्डवाढं धिम्मिदगधिम्मिधिरिधिम्मिधिरिधिम्मि संगीतसाहि सुमकमलभं ओंकार क्लीकार श्रीकार ऐकार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामग्रगीतम् अथर्वप्रभातं पुराणेतिहासं प्रसिद्धं विशुद्धं प्रपञ्चैकसूत्रं विरुद्धं सुसिद्धं नकारं मकारं सिकारं वकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरन्ध्रैकगङ्गासुचित्रं ज्वलद्भुग्रनेत्रं सुमित्रं सुगोत्रं महाकाशभासं महाभानुलिङ्गं महाभर्तृवर्णं सुवर्णं प्रवर्णं सौराष्ट्रसुन्दरं सोमनाथेश्वरं श्रीशैलमनभिरं श्रीमल्लिकार्जुनं उज्जयिनीपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं वामलिङ्गेश्वरं काशीविश्वेश्वरं वरवरेश्वेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरम् अग्निलिङ्गात्मकं ज्योतिलिङ्गात्मकं वायुलिङ्गात्मकं आत्मलिङ्गात्मकम्
ಅದ್ಭುತ. ಬಹುಶಃ ಆ ಹಾಡು ಇರೋದೇ ಹಾಗೆ, ಅದನ್ನು ಹಾಡಿದ್ದು ಮಾತ್ರ ಅದ್ಭುತವಾಗಿತ್ತು. ನಮ್ಮ ಶ್ರೀ ಅವರ ಧ್ವನಿಯಲ್ಲಿ ಶ್ರೀ ಮಹಾಪರ್ಣ ದೀಪ ಎಂಬ ಒಂದು ಸುಂದರವಾದ ಗೀತೆ ಕೇಳ್ಕೊಂಡು ಬಂದೆವು. ರೋಮಾಂಚನಗೊಳಿಸುವಂತಹ ಗೀತೆ ಇದು ಅಂತ ಕೇಳ್ಕೊಳ್ಳುತ್ತಾ ಭಕ್ತಿ ಗೀತೆಗಳ ಸಾಲಿನಿಂದ ಇವಾಗ ನಾವು ಒಂದು ಚಿತ್ರಗೀತೆಗಳ ಸಾಲದ ನಾವು ಹೆಜ್ಜೆ ಹಾಕುವ. ಯಾಕಂತ ಹೇಳಿದ್ರೆ ಮುಂದಿನೊಂದು ಗೀತೆ ಬರ್ತಾ ಇರುವಂತದ್ದು ನಮ್ಮ ಕನ್ನಡದ ಅಚ್ಚಳಿಯದ ಯುಗಳ ಗೀತೆಗಳಲ್ಲಿ ಇದು ಕೂಡ ಒಂದು. ಯಾಕಂತ ಹೇಳಿದ್ರೆ ಈ ಒಂದು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅದ್ಭುತವಾಗಿರುವಂತದ್ದು. ಹಾಗಾಗಿ ಹೊಂಬಿಸಿರು ಚಿತ್ರದ ಒಂದು ಗೀತೆ ಜೀವ ವೀಣೆ ಎಂಬ ಒಂದು ಸುಂದರವಾದ ಗೀತೆಗೆ ಧ್ವನಿ ಆಗ್ತಿರೋದ ಗಾಯಕ ಜೋಡಿ ನಮ್ಮ ಈ ತಂಡದ ನಾಯಕರು ಗಾಯಕರು ನಮ್ಮ ಜಿತೇಂದ್ರ ಜೈನ ಬೆಂಗಳೂರು, ಜೊತೆಗೆ ಸುಂದರವಾದ ಕಂಠದ ಒಡತಿ ಕುಮಾರಿ ಶ್ರೀಯಾ ಜೈನ್ ಅವರು. ಹಲೋ ಮಾನಿಟರ್ ವಾಯ್ಸ್ ಬೇಕಿದ್ರು. ಮಾನಿಟರ್ ಕೊಡಿ ಸರ್. ಔಟ್ ಬರ್ತಾ ಇದೆ, ಮಾನಿಟರ್ ಬರ್ತಾ ಇದೆ. ಮಾನಿಟರ್
ಜೀವ ವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನುಲುಮೆಯ ಸಂಕೇತ ಹಿಡಿಯುವ ಮನಗಳು ಎರಡು ಮಿಡಿತದ ರಾಗವು ಒಂದೇ ನಂಚಿನ ಸಂಚು ಇಂದು ಒಂದೇ ತಪಿಸುವ ಹೃದಯಗಳೆರಡು ತಾಪದ ವೇಗವು ಒಂದೇ ಸೇರುವ ಶುಭ ಸಮಯದಿ ವಿರಹ ಎಂದು ಮುಂದೆ ಭಾವಗೀತೆ ಬಾಳಿನುಲುಮೆಯ ಸಂಕೇತ ಜೀವ ನೀಡು ಮಿಡಿತದ ಸಂಗೀತ ಒಲವಿನ ಬಯಕೆಯು ಇಂದು ರಚಿಸುವ ನಾವದು ದಿನ ಮೊದಲ ಪ್ರೇಮ ಕವನ ಲಲಲಾ. ಬಂದಿದೆ ನೆನೆಸಿದ ಹಗಲು ಸುಖದ ಸೂರ್ಯ ಕಿರಣ ಭಾವಗೀತೆ ಬಾಳಿನುಲುಮೆಯ ಸಂಕೇತ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವ ವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನುಲುಮೆಯ ಸಂಕೇತ ಜೀವ ವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನುಲುಮೆಯ ಸಂಕೇತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವ ವೀಣೆ ನೀಡು ಮಿಡಿತದ ಸಂಗೀತ ಭಾವಗೀತೆ ಬಾಳಿನುಲುಮೆಯ ಸಂಕೇತ ಜೀವ ವೀಣೆ ನೀಡು ಮಿಡಿದ ಸಂಗೀತ ಖಂಡಿತವಾಗಿ ಹಳೆಯ ಹಾಡುಗಳದ ಸಮೃದ್ಧವಾದ ಸಾಹಿತ್ಯ ಒಂದು ಸಂಗೀತ. ಥ್ಯಾಂಕ್ ಯು ನಮ್ಮ ಗಾಯಕ ಜೋಡಿಗೆ ತೆಗೆದುಕೊಳ್ಳುವ ಮುಂದಿನ ಒಂದು ಗೀತೆ. ಇವಾಗಷ್ಟು ನಮ್ಮ ಮುಂದೆ ವಿಷ್ಣುವರ್ಧನ್ ಅಭಿನಯದ ಒಂದು ಚಿತ್ರದ ಒಂದು ಗೀತೆ ಕೇಳಿದೆವು. ಇವಾಗ ಮುಂದೆ ಬರೆದಿರುವಂತದ್ದು ಗೀತೆ ಯಾರ್ದು ಅಂತ ಕೇಳಿದ್ರೆ ಇವತ್ತು ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದಿದ್ರು ಕೂಡ ಅವರ ಕನಸುಗಳಿರ್ಬೋದು, ಅವರ ಸಾಧನೆಗಳಿರ್ಬೋದು, ಅವರ ಮಾತುಗಳಿರ್ಬೋದು, ಅವರ ಜೀವನ ಇರ್ಬೋದು, ಇವತ್ತಿಗೂ ಕೂಡ ತುಂಬಾ ಪ್ರೇರಣಾದಾಯಿಯಾಗಿರುವಂತದ್ದು. ಅಥವಾ ನಟ ಆಗಿದ್ರು ಕೂಡ ಒಬ್ಬ ಅದ್ಭುತವಾದ ಕನಸುಗಾರನಾಗಿ ನಮ್ಮ ಮುಂದೆ ಯಾವುದು ಶಾಶ್ವತ ಆಗಿರುವಂತವರು ಯಾರು ಅಂತ ಕೇಳಿದ್ರೆ ಕರಾಟೆ ಕಿಂಗ್ ಅಂತ ಹೇಳಿದ ನಮ್ಮ ಹೃದಯ ಹೇಳ್ತಿದ್ದ ಒಂದು ಹೆಸರು ಯಾರು
ಶಂಕರನಾಗ ನಮ್ಮ ಶಂಕರಣ್ಣ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅತಿ ಚಿಕ್ಕ ಪ್ರಾಯದಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು ಅಂತ ಹೇಳಿದ್ರೆ ನಮಗೆ ಇವತ್ತು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಭಿನಯದ ಒಂದು ಚಿತ್ರ, ಅವರು ಮತ್ತು ಮಂಜುಳಾ ಜೋಡಿ ತುಂಬಾ ಅದ್ಭುತವಾದ ಒಂದು ಜೋಡಿ. ಅವರ ಜೋಡಿಯಲ್ಲಿ ಬಂದಿರುವಂತಹ ಒಂದು ಚಿತ್ರ ಸೀತಾರಾಮ ಚಿತ್ರದ ಒಂದು ಸುಂದರವಾದ ಗೀತೆ. ವೇದಿಕೆಯಲ್ಲಿ ಶ್ರೀಯುತ ರಾಜೀವ್ ಅಗಳಿ ಜೊತೆಗೆ ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಅವರು ಬರ್ತಾ ಇದ್ದಾರೆ. ಒಂದೇ ಒಂದು ಆಸೆಯು, ಹಾಗೆ ನನಗೆ ಒಂದೇ ಒಂದು ಆಸೆ ಇದೆ, ನಿಮ್ಮ ಎಲ್ಲರನ್ನು ಚಪ್ಪಾಳೆಯನ್ನು ಜೋರಾಗಿ ಎಲ್ಲರೂ ಕೂಡ ಇಲ್ಲಿ ವಸ್ತುವಶ ಯಾರೆಲ್ಲ ಇದ್ರೂ ಕೂಡ ಅವರೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಹಾಡನ್ನು ಆಸ್ವಾದಿಸುವಂತೆ ಕೇಳ್ಕೊಳ್ಳುತ್ತಾ ವೇದಿಕೆಯಲ್ಲಿ ಸೀತಾರಾಮ ಚಿತ್ರದ ಒಂದೇ ಒಂದು ಆಸೆಯು. ಚೆಕ್ 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 ಒನ್ ಚೆಕ್ 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 ಹಲೋ 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 ಸರಿ ಜೋರಾಗಿ ಚಪ್ಪಾಳೆ ಕೊಡ್ಬೋದಾ? ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಕೈಬರೆ ಕಲ್ಲೆಲ್ಲಲು ಎಳೆಯು ಜಲ್ಲೆಲ್ಲಿದೆ, ತನುವಾಗಿ ಮನವಾಯಾಗಿ ಸರಿಯಾಗೆ ವಾಲಿದೆ. ಕೈಬಡಿ ಕಲ್ಲೆಲ್ಲಲು ಎಳೆಯು ಜಲ್ಲೆಲ್ಲಿದೆ, ತನುವಾಗಿ ಮನವಾಯಾಗಿ ಸರಿಯಾಗೆ ವಾಲಿದೆ. ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಪ್ರೀತಿಯ ಸವಿ ಮಾತಿಗೆ ಗೆಳೆಯರೇ ಸೋತೆ,
ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ಧನ್ಯವಾದ. ಸರಿ, ಜೋರಾದ ಚಪ್ಪಾಳೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೆ. ಇಷ್ಟು ಚೆನ್ನಾಗಿ ನುಡಿಸಿದ್ದಾರೆ, ಧನ್ಯವಾದಗಳು. ದೇಶ ವಿದೇಶಗಳಲ್ಲಿ ನುಡಿಸಿರುವಂತ ಕಲಾವಿದರು ಇದ್ದಾರೆ, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ರಾಜೀವ್ ಸರ್ ಹಾಗೂ ನಮ್ಮ ಈ ಒಂದು ಸುಂದರವಾದ ಕಂಡದ ಒಡತಿ ದೀಪಿಕಾ ಅವರಿಗೆ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಒಂದು ಹಾಡು ಹಾಡಿದಕ್ಕೋಸ್ಕರ ವೇದಿಕೆಯಲ್ಲಿ ಮುಂದೆ ಬರ್ತಿರೋ ಒಂದು ಹಾಡು ನಮ್ಮ ಈ ಒಂದು ಕರಾವಳಿ ಭಾಗದ ಒಂದು ಕಥೆ ನೋಡ್ಕೊಡುವಂತ ಒಂದು ಚಿತ್ರದ ಬಗ್ಗೆ. ಅದಕ್ಕಿಂತ ಮುಂಚೆ ಒಬ್ಬರು ಮಹನೀಯರು ವೇದಿಕೆ ಬರ್ಲಿಕ್ಕಿದ್ದಾರೆ. ಅವರೊಂದು ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷದ್ವೀಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂತಿಮ ಗಳಿಗೆಯಲ್ಲಿ ನಾವಿದ್ದೇವೆ. ಕಳೆದ 5 ದಿನಗಳಿಂದ ನಿರಂತರವಾಗಿ ವಸ್ತು ಪ್ರದರ್ಶನ ಮಂಟಪದ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದು ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸರ್ವ ರೀತಿಯ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೇಂದ್ರ ಹೆಗ್ಡೆ ಹಾಗೂ ಕುಟುಂಬ ವರ್ಗದವರಿಗೆ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಸಾಂಸ್ಕೃತಿಕ ಕಲಾ ವೇದಿಕೆಯಲ್ಲಿ ಕಲಾ ಪ್ರದರ್ಶನ ನೀಡಿದ ನಾಡಿನ ಸ್ಥಳೀಯ ಹಾಗೂ ಪರವೂರ ಕಲಾವಿದರಿಗೆ ಕ್ಷೇತ್ರದ ವತಿಯಿಂದ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರಲು ಅತ್ಯುತ್ತಮ ರೀತಿಯ ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸಿದ ಶ್ರೀ ಮನೋಹರ್ ಮತ್ತು ರಾಜಶೇಖರ್ ತಂಡದವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ಮಂಟಪದ ಮಳಿಗೆಯಲ್ಲಿ ವೈವಿಧ್ಯಮಯ ಮಳಿಗೆಗಳನ್ನು ಸಂಯೋಜಿಸಿದ ಮಳಿಗೆದಾರರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕ್ಷೇತ್ರದ ವತಿಯಿಂದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬರಲು ಆರಕ್ಷಕ ಠಾಣೆಯ ಸರ್ವ ಸಿಬ್ಬಂದಿಗಳಿಗೂ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕಳೆದ 5 ದಿನಗಳಿಂದ ವಸ್ತು ಪ್ರದರ್ಶನ ಮಂಟಪದ ಕಾರ್ಯಕ್ರಮಗಳು ಮೂಡಿಬರುವಲ್ಲಿ ಅಹರ್ನಿಶಿಯಾಗಿ ಶ್ರಮಿಸುತ್ತಿರುವ ಶ್ರೀ ಧರ್ಮಸ್ಥಳ ಕ್ಷೇತ್ರದ ವಿವಿಧ ಸಂಸ್ಥೆಯ ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿ ಸ್ವಯಂ ಸೇವಕರಿಗೆ ಅನಂತ ವಂದನೆಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಿಸಿ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿದ ಕ್ಷೇತ್ರದ ಭಕ್ತರಿಗೆ ಹಾಗೂ ಕಲಾಭಿಮಾನಿಗಳಿಗೆ ಮನ ತುಂಬಿದ ಕೃತಜ್ಞತೆಗಳು. ಈ ಕಾರ್ಯಕ್ರಮಗಳ ಯಶಸ್ಸಿಗೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದ ಸರ್ವರಿಗೂ ಮತ್ತೊಮ್ಮೆ ಮನದಾಳದ ಧನ್ಯವಾದಗಳು. ಈಗ ಜಿತೇಂದ್ರ ಮತ್ತು ತಂಡದವರಿಂದ ಗಾನ ನಿನಾದ ಮುಂದುವರಿಯುತ್ತಾ ಇದೆ. ಥ್ಯಾಂಕ್ ಯು. ಅವಾಗಲೇ ಹೇಳಿದೆ, ಯಾವ ಹಾಡು ಅಂತ ಕೇಳಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಸಾಕಷ್ಟು ದಂತಕಥೆಗಳಿವೆ. ಅಂತ ಒಂದು ದಂತಕಥೆ ನಮ್ಮ ರಾಜ್ಯವನ್ನು ದಾಟಿ ದೇಶವನ್ನು ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರುತಿಸುವಂತೆ ಮಾಡಿದ ಒಂದು ಚಿತ್ರ ಯಾವುದು? ಕಾಂತಾರ ಚಿತ್ರದೊಂದಿಗೆ ಇದೆ ಸಿಂಗಾರ ಸಿರಿ. ನಮ್ಮ ಜೊತೆ ಶ್ರೀಯಾ ಜೈನ್ ಜೊತೆ ನಾನು ವಿನೋದ್ ಆಚಾರ್ಯ ನಿಮ್ಮ ಮುಂದೆ ಈ ಒಂದು ಹಾಡಿನ ಜೊತೆ. ತೋಳುಗೈಗೆ ಮಾಡಿ ಉಡಿಸಿದ ಮದ್ವಿ ಹೋದಣ್ಣ ಬರ್ಲಿಲ್ಲ, ಮದ್ವಿ ಹೋದಣ್ಣ ಬರ್ಲಿಲ್ಲ ಬಸರೂರ ಹೂವ ಗಂಟನ್ನ
ಸೋಕೆ ನಗರ ಬಲ್ಲೆಡೆ ನಗರ ದರುಶಿನ ಹಿಡಿದಾರಿಯರೇ ಬನಗೋಗ ಹಿಡಿದಾರಿಯರೇ ಬನಗೋಗ ಮನದೊರದಿ ಹಿಡಿದ ವರವನ್ನೇ ಕೊಡುವಳು ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ಮನದಾಳದ ಬಿಸುಮಾತಿಗೆ ರಂಗೇರಿ ನಿನ್ನ ಕಾದಿದೆ ಸಂಜೆಯ ಕೆಂದೆಯ ಮೇಲೆ ಒಂದು ನಾಟಿದೆ ನಾಚಿಗೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಸಿಂಗಾರ ಸಿರೆ ಅಂಗಲಿನಲೆ ಬಂಗಾರಾಗೆ ಮಾಯೆ ಕಾದಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸು ಛಾಯೆ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಸೌಗಂಧದ ಸುಳಿಯಾಗಿರಿ ನನ್ನೆದೆಗೆ ಬೇಲಿ ಹಾಕಿದೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಡಿದೆ ನಾಚಿಗೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಹೇ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಥ್ಯಾಂಕ್ ಯು ನಮ್ಮ ಶ್ರೇಯಾ ಜೈನ್ ಅವರಿಗೆ ಒಂದು ಅದ್ಭುತವಾದ ಹಾಡಿಗೆ ಜೊತೆಗೂಡಿ ಹಾಡಿದಕ್ಕೋಸ್ಕರ ಥ್ಯಾಂಕ್ ಯು ನಮ್ಮ ಕಾಂತಾರ ಅಂತ ಹೇಳಿದ ಕೂಡಲೇ ನಮಗೆ ಈ ಕಡೆಯವರಿಗೆ ಸ್ವಲ್ಪ ರೋಮಾಂಚನ ಆಗುದು ಜಾಸ್ತಿ ಯಾಕಂತ ಹೇಳಿದ್ರೆ ಈ ಹಾಡಿನ ಜೊತೆಗೆ ಈ ಹಾಡಿನ ದೃಶ್ಯಗಳು ಕೂಡ ನಮ್ಮ ಕಣ್ಣ ಮುಂದೆ ಬರುವಂತದ್ದು ಥ್ಯಾಂಕ್ ಯು ಮುಂದಿನ ಒಂದು ಹಾಡಿನ ಮುಂಚೆ ನಮ್ಮ ವೇದಿಕೆಯಲ್ಲಿ ನೃತ್ಯ ಮಾಡಲಿಕ್ಕೆ ಮತ್ತೆ ಶಾರದಾ ಕಲಾ ಟ್ರಸ್ಟ್ ಪುತ್ತೂರು ಈ ಒಂದು ತಂಡದ ಸದಸ್ಯರು ಬರ್ತಾ ಇದ್ದಾರೆ ಒಂದು ಸುಂದರವಾದ ಧೂಪ ದೀಪಾರ್ಚನೆಯ ಮೂಲಕ ವೇದಿಕೆಯನ್ನು ವಿಶಿಷ್ಟವಾದ ವಿಭಿನ್ನವಾದ ಒಂದು ನೃತ್ಯ ಪ್ರಕಾರ ನಾವು ಇವಾಗ ಅದಕ್ಕೆ ಒಂದು ಸಾಕ್ಷಾತ್ ಇದೆ ಅಂತ ಹೇಳ್ಕೊಳ್ತಾ ಪ್ರೀತಿಯಿಂದ ಚಪ್ಪಾಳೆ ಜೋರಾಗಿ ಬರ್ಲಿ ಅದರಲ್ಲಿ ವಿಟಮಿನ್ ಎ ಬಿ ಸಿ ಡಿ ಎಲ್ಲ ಕೂಡ ತುಂಬಿಕೊಂಡಿರ್ಲಿ ಯಾಕಂತ ಹೇಳಿದ್ರೆ ಅವ್ರು ಚಪ್ಪಾಳೆ ಸದ್ದಿದ್ರೆ ಮಾತ್ರ ನಮ್ಮ ಎದೆಯೊಳಗೆ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಇನ್ನಷ್ಟು ಸ್ಫೂರ್ತಿ ಇನ್ನಷ್ಟು ಶಕ್ತಿ ಅಂತ ಹೇಳ್ಕೊಳ್ತಾ ವೇದಿಕೆ ಮೇಲೆ ಶಾರದಾ ಕಲಾ ಟ್ರಸ್ಟ್
നീ ഹൃദയ മൃദംഗം തരളിത മാക്കു പുതിയൊരു പുളകം പൂത്തുവിടർന്നു സരിഗ പത്രിക പദ സഗരിസ ജീവരാഗമധുലഹരിതാ സ്നേഹമിന്ന മണിശലഭമിതാ ജീവരാഗമധുലഹരിതാ സ്നേഹമിന്ന മണിശലഭമിതാ കൂടാരത്തിൻ കുളകമിതാ കുറുമൊഴി മുല്ലപ്പൂക്കളിതാ കൂടാരത്തിൻ കുളകമിതാ കുറുമൊഴി മുല്ലപ്പൂക്കളിതാ ഒന്നായി കതിരൊളി മലരെ കളിയാടൂ കരളുകൾ കുളിരും കഥ പാടൂ പുതിയൊരു പുളകം പൂത്തുവിടർന്നു സരിഗ പത്രിക പദ സഗരിസ പ്രാണനാളമൊരു മുരളികയായി നൃത്തതാളജതിയുണരുകയാ പ്രാണനാളമൊരു മുരളികയായി നൃത്തതാളജതിയുണരുകയായി പോരൂ പോരൂ മനസ്സുകളെ പുതിയൊരു പൂവിൻ തേരുന്നാൻ ഓരോ ഓരോ മനസ്സുകളെ പുതിയൊരു പൂവിൻ തീരുന്നാൻ ഒന്നായ പുതിയൊരു പുളകം പൂത്തുവിടർന്നു സരിഗ പരിഗ പദ സഗരിസ കസവും മുറിയും പുതുനിലാവോ കളഭമൊഴിഞ്ഞു സ്വർഗം തുറന്നു വരും സ്വപ്നം മധുമധുര മന്ദാര മലർ ചൊരിഞ്ഞു മിഴികളിൽ അഴകിൻ മഷിയെഴുതൂന്നി ഹൃദയമൃദംഗം തരളിതമാക്കൂ പുതിയൊരു പുളകം പൂത്തുവിടർന്നു സരിഗ പത്രിക പദ സഗരിസ
ಥ್ಯಾಂಕ್ ಯು. ಒಂದು ಅದ್ಭುತವಾದ ನೃತ್ಯಕ್ಕೆ ನಾವು ಸಾಕ್ಷಿ ಆಗಿದೆ. ಯಾಕಂತ ಹೇಳಿದ್ರೆ ಶರೀರ ಮತ್ತು ಮನಸ್ಸಲ್ಲಿ ತುಂಬಾ ಕಂಟ್ರೋಲ್ ಬೇಕು, ನಿಯಂತ್ರಣ ಬೇಕು ಈ ಒಂದು ನೃತ್ಯ ಮಾಡ್ಬೇಕಾದ್ರೆ. ಯಾಕಂತ ಹೇಳಿದ್ರೆ ಏಕಕಾಲದಲ್ಲಿ ಕೂಡ ಅದು ಅಷ್ಟು ಸಾಧನೆ ಬೇಕು ಮಾಡ್ಬೇಕಾದ್ರೆ ಅಷ್ಟು ಪರಿಶ್ರಮ ಇದೆ, ಅಷ್ಟು ಛಲ ಇದೆ, ಅಷ್ಟು ನಿಷ್ಠೆ ಇದೆ, ಅಷ್ಟು ಅವರಲ್ಲಿರುವಂತಹ ಪರಿಪಕ್ವತೆಯ ಹಿಂದೆ ಅವರ ಒಂದು ಶ್ರಮವನ್ನು ನಾವು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಯಾಕಂದ್ರೆ ತುಂಬಾ ಸುಲಭ ಅಲ್ಲ, ಅದು ತುಂಬಾ ಕಷ್ಟ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು. ಒಂದು ಅದ್ಭುತವಾದ ದೃಶ್ಯವನ್ನು ನಾವು ನೋಡುವಂತೆ ಮಾಡಿದಂತಹ ಶಾರದಾ ಕಲಾ ಟ್ರಸ್ಟ್ ಪುತ್ತೂರಿ ಒಂದೊಂದ ಕಲಾವಿದರಿಗೆ ಅಂತ ಹೇಳ್ಕೊಳ್ತಾ ಮುಂದಿನ ಒಂದು ಗೀತೆ ನಮ್ಮ ಇಲ್ಲಿ ಬಂದಿರುವಂತ ಎಲ್ಲ ಅಮ್ಮಂದಿರಿಗೆ ಅಕ್ಕಂದರಿಗೆ ಒಂದು ಹಾಡನ್ನು ನಾವು ಸಮರ್ಪಣೆ ಮಾಡುವ ಹಳೆಯ ಗೀತೆಯಲ್ಲಿರುವಂತ ಈ ಒಂದು ಗೀತೆ ಅಂತ ಹೇಳಿದ್ರೆ ಬಾಳ ಬಂಗಾರ ನೀನು ಹಳೆಯ ಸಿಂಗಾರ ನೀನು. ಯಾಕಂದ್ರೆ ಹಳೆಯ ಆ ಹಾಡು ಕೇಳ್ಬೇಕಾದ್ರೆ ಹಳೆಯ ನೆನಪುಗಳು ಅದಕ್ಕೆ ಜೋಡಿಯಾಗಿರುವಂತದ್ದು. ವೇದಿಕೆಯಲ್ಲಿ ನಮ್ಮ ಇವತ್ತಿನ ಈ ಒಂದು ಗಾನ ನಿನಾದ ತಂಡದ ಅದ್ಭುತ ಗಾಯಕಿ ಶ್ರೀಮತಿ ದೀಪಿಕಾ ಶ್ರೀಕಾಂತ್ ಬೆಂಗಳೂರಿಯವರ ಧ್ವನಿಯಲ್ಲಿ ಬಾಳ ಬಂಗಾರ ನೀನು ಬಂಗಾರದ ಮನುಷ್ಯ ಚಿತ್ರದ ಬಂಗಾರದಂತಹ ಗೀತೆ. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ ಗೊಂಬೆ ನಾನಯ್ಯ
ಥ್ಯಾಂಕ್ ಯು. ಥ್ಯಾಂಕ್ ಯು ದೀಪಿಕಾ ಅವರಿಗೆ. ಯಾಕಂದ್ರೆ ಬಹಳ ಬಂಗಾರ ನೀನು, ಅದ್ಭುತವಾದ ಒಂದು ಗೀತೆ. ಹಳೆಯ ಗೀತೆಗಳ ಸಾಲಲ್ಲಿ ಯಾವತ್ತು ಕೇಳ್ಬೇಕನ್ನಿಸುವ ಗೀತೆ ಕೂಡ. ಇವಾಗ ನಾವು ಓಲ್ಡ್ ಇಸ್ ಗೋಲ್ಡ್ ಇಂದ ಸಡನ್ ಆಗಿ ಇವಾಗಿನ ಒಂದು ಯುಗಕ್ಕೆ ಬರುವ, ಯಾಕಂತ ಹೇಳಿದ್ರೆ ಈಗ ಮುಂದೆ ಬರುವಂತ ಒಂದು ಗೀತೆ ಬಹುಶಃ ರೀಲ್ಸ್ ಅಲ್ಲಿ ನೋಡಿದ್ರು ಅದೇ, ಇನ್ಸ್ಟಾಗ್ರಾಮ್ ನೋಡಿದ್ರು ಅದೇ, ನಮ್ಮ FB ನೋಡಿದ್ರು ಅದೇ, ಯಾರು ನೋಡಿದ್ರು ಯಾರ ಹೃದಯದಲ್ಲಿ ಹೋದೆ, ಮನೆಯಲ್ಲಿ ಹೋದೆ, ಬಾತ್ರೂಮ್ ಅಲ್ಲಿ ಅದೇ, ಎಲ್ಲ ಕೂಡ ಅದೇ ಹಾಡು ಕೇಳ್ದಿರುವಂತದ್ದು. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಒಂದು ಚಿತ್ರ ಕೃಷ್ಣ ಪ್ರಣಯಂ ಸಗಿ ಚಿತ್ರದ ಒಂದು ಗೀತೆ. ಎಲ್ರಿಗೂ ಗೊತ್ತಿದೆ ಯಾವ ಹಾಡದು? ಖಂಡಿತವಾಗಿ ರಾಜು ಅಗಳಿಯವರು ಬರ್ತಾ ಇದ್ದಾರೆ ಈ ಒಂದು ಗೀತೆಗೆ ಧ್ವನಿ ಆಗ್ಲಿಕ್ಕೆ. ಮತ್ತು ಸೂಪರ್ ಹಿಟ್ ಗೀತೆ ದ್ವಾಪರ. ಚೂರು ಮಾನಿಟರ್ ನನ್ನ ಜೊತೆ ಯಾರೋ ಡ್ಯಾನ್ಸ್ ಮಾಡ್ತಿರೋದು ಬರ್ಬೋದು ಮುಂದೆ ಒಂದು ಸ್ವಲ್ಪ. ಸೇರಲು ಬಂದರಾದಿಗೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಸಖಿ ಸಖಿ ನನ್ನ ರೂಪಸಿ, ಸಖಿ ಸಖಿ ನಿನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ದನಿಯೋಳೆ ಬೀಳ ಕಣ್ಣೋಳೆ ಸುಬಗ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಹಿಡಿದೋಳೆ ಜೀವ ಚಲ್ಲೆತ್ತಿದೆ. ಬೇರೆ ದಾರಿನ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ, ನಾನು ಕೂಡಿದ್ದ ನನ್ನ ನಿರ್ಧಾರ ನೀನೇ ಇನ್ನೇನಿದೆ. ನಿಹಾರಿಕ ಆಕರ್ಷಿಕ ಅನಾಮಿಕ ಹೆಸರೇನೆ, ಮನೋಹಿಕ ಶಿಖಾನಿಕ ಇಮಾಂಶಿಕ ನೀನೇನೆ. ಚಪ್ಪಾಳೆ ಹೊಡಿಬೋದು ಅಲ್ಲಿಂದನೇ. ಹೋದಪ್ಪ ಈ ಕಡೆ. ಅರಳದ ಸುಮಗಳ ಅರಳಿಸುವವಳು, ಕುಸುಮಗಳ ಬೆರಳು ಚಮ್ಮಲ್ಲಿಗೆಯಲ್ಲಿವೆ ಬೆರಳು. ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇಳಿದಲಿ ತಿನುಗು ಕೊರಳು, ಬಲು ವಿಸ್ಮಯ ನಿನ್ನಿ ಕೊರಳು. ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ, ಇದೇ ನನ್ನ ಪ್ರೇಯಸಿ. ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು. ನಾನು ಶ್ರೀಕೃಷ್ಣ ನೀಡೆ ನನ್ನ ಭಾವ ಮೂಡಿದ ಪ್ರೀತಿಯು, ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ, ಗಂಗಾವತಿ ಗಂಗಾವತಿ ನೇತ್ರಾವತಿ ನೀನೇನೆ. ನೀನಕ್ಕರೆ ಸಕ್ಕರೆ ಅರೆ ಅರೆ ಎಂದು ಬ್ರಹ್ಮನಿಗೂದು ಬೆರಗು, ಆ ಬೆರಗುದು ಬೆರಗೆ ಬೆರಗು. ಪದಗಲಿ ಸಿಗದು ರಗದಲ್ಲಿ ಸಿಗದು, ರತಿಯರಿಗಿಂತ ಸೊಬಗು, ಮೈ ಮಾಡಮೆ ಮೋಹಕ ಸೊಬಗು. ಲಾವಣ್ಯ ನೋಡಿ ನಾಧನ್ಯನಾದೆ, ತಾರುಣ್ಯ ಮೋಡಿ ಹೀಗಾಗಿ ಹೋದೆ. ನೀನೇ ನನ್ನ ಪ್ರೇಯಸಿ, ತೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಹಿಡಿದೋಳೆ ಜೀವ ಚಲ್ಲೆತ್ತಿದೆ. ಬೇರೆ
ರಾಜೀವ್ ಸರ್ ಅದ್ಭುತವಾಗಿ ಹಾಡಿದ್ರಿ ಒಂದು ಹಾಡು. ಯಾಕಂತ ಹೇಳಿದ್ರೆ ಹಲವು ವರ್ಷಗಳಾಯ್ತು ಇಂಥ ಒಂದು ಸುಂದರವಾದ ಹಾಡು ನಾವು ಕೇಳ್ತಾ ಓಕೆ ಅವಾಗ್ಲೂ ಹೇಳಿದಾಗೆ ಈ ಒಂದು ಹಿಮ್ಮೇಳದ ಎಲ್ಲ ಕಲಾವಿದರಿಗೆ ಜೋರಾದ ಒಂದು ಚಪ್ಪಾಳೆ ಬರಲಿ. ಯಾಕಂದ್ರೆ ಎಲ್ಲರೂ ಕೂಡ ಮೇಲೆ ನುಡಿಸ್ಬೇಕಾದ್ರೆ ತುಂಬಾ ಕಷ್ಟ, ಆದ್ರೆ ಅದ್ಭುತವಾಗಿ ನುಡಿಸ್ತಾ ಇದ್ರು. ಈಗ ವೇದಿಕೆಯಲ್ಲಿ ನಮ್ಮ ಶ್ರೀ ಮಂಜುನಾಥನ ಸನ್ನಿಧಿಯಲ್ಲಿ ಈ ಒಂದು ಹಾಡು ಕೇಳಿದ ಒಂದು ಖುಷಿ. ಯಾಕಂತ ಹೇಳಿದ್ರೆ ಮುಂದೆ ಬರ್ತಿರುವಂತ ಒಂದು ಹಾಡು ಬಹುಶಃ ಅನನ್ಯ ಭಟ್ ಅವರ ಒಂದು ಧ್ವನಿಯಲ್ಲಿ ನಮ್ಮ ಸದ್ಗುರು ಅವರು ನೃತ್ಯ ಮಾಡಿದ್ದು ಆಯ್ತು, ನಾವು ಕೇಳ್ತಾ ಪರವಶಗೊಂಡದ್ದು ಆಯ್ತು. ಆ ಒಂದು ಹಾಡು ವೇದಿಕೆಯಲ್ಲಿ ಇರುವ ನಮ್ಮೆಲ್ಲರ ಸಮ್ಮುಖದಲ್ಲಿ ಸೋಜುಗಾದ ಸೂಜಿ ಮಲ್ಲಿಗೆ, ನಮ್ಮ ಸೂಜಿ ಮಲ್ಲಿಗೆ ಅಂತ ಕಂಠದ ಒಡದಿ ಗಾಯಕಿ ಕುಮಾರಿ ಶ್ರೀಯ ಜಯನ್ ಬೆಂಗಳೂರು ಇವರ ಒಂದು ಕಂಠದಲ್ಲಿ ಇದೀಗ ಈ ಒಂದು ವೇದಿಕೆಯ ಮೇಲೆ ಗಾನ ನಿನಾದ ತಂಡದ ಈ ಒಂದು ಕಾರ್ಯಕ್ರಮದ ಮೂಲಕ ಸರ್ ಪರ್ಕಷನ್ದು ಇನ್ಪುಟ್ ಮತ್ತೆ ಔಟ್ಪುಟ್ ಎರಡು ಒಂಚೂರು ಕಮ್ಮಿ ಮಾಡಿ, ಕೇಳಿಸ್ತಿಲ್ಲ ಸರ್. ವಾಯ್ಸ್ ಮಾನಿಟರ್ ಬೇಕು, ಆ ಕಡೆನೂ ಬೇಕು, ಎರಡಕ್ಕೂ ಸ್ವಲ್ಪ ಜಾಸ್ತಿ ಕೊಡಿ, ಕೇಳಿಸ್ತಿಲ್ಲ. ದೀಪೋತ್ಸವದ ಸುಸಂದರ್ಭದಲ್ಲಿ ಮಹದೇಶ್ವರ ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತಾ ಸೋಜುಗದ ಸೂಜು ಮಲ್ಲಿಗೆ ನಮ್ಮೆಲ್ಲರಿಗೂ ಬಹಳ ಇಷ್ಟವಾದ ಗೀತೆ ಮಹದೇಶ್ವರ ನೆಲದಲ್ಲಿ ಹಾಡ್ತಾ ಇದ್ದೀವಿ. ಎಲ್ಲರೂ ಇಷ್ಟಪಡ್ತೀರ ಅಂತ ಅನ್ಕೋತೀವಿ. ಮತ್ತೊಮ್ಮೆ ಮಹದೇಶ್ವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಸೋಜುಗದ ಸೂಜು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲಿದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ
ಖಂಡಿತವಾಗಿ ಲಹರಿ ನಮ್ಮ ಹೃದಯವನ್ನು ದಾಟಿ ನಮ್ಮ ಮೆದುಳನ್ನು ಮೀಟಿದೆ ಕೂಡ. ಯಾಕಂದ್ರೆ ಅದ್ಭುತವಾಗಿ ಹೇಳಿದ್ರು ಶ್ರೀ ಅವರು. ಜೋರಾದ ಚಪ್ಪಾಳೆ ಬರಲಿ ನಿಮ್ಮ ಎಲ್ಲರ ಕಡೆಯಿಂದ. ಹರ ಹರ ಜೋರಾಗಿ ಬರಲಿ, ಏನೋ ಸ್ವಲ್ಪ ಹರ ಹರ. ಎಲ್ರಿಗೂ ಆ ಒಂದು ಶಿವನ ಅನುಗ್ರಹ ಇರಲಿ ತಿಳ್ಕೊಳ್ಳೋ. ಮುಂದಿನ ಒಂದು ಗೀತೆ ನಮ್ಮ ಕರುನಾಡಿನ ಯುವ ರತ್ನ, ನಮ್ಮ ಕರುನಾಡಿನ ರತ್ನ ಅಂತ ಹೇಳ್ಬೇಕು. ನಮ್ಮ ಇವತ್ತು ನಮ್ಮ ಜೊತೆ ಇಲ್ಲದ್ರು ಕೂಡ ನಮ್ಮ ಹೃದಯದಲ್ಲಿ ನಮ್ಮ ನೆನಪಲ್ಲಿ ಚಿರಂತನವಾಗಿರುವಂತಹ ಅಪ್ಪು ಅವರ ಒಂದು ನೆನಪಲ್ಲಿ ಒಂದು ಹಾಡು ನಮ್ಮ ಜಿತೇಂದ್ರ ಸರ್ ಅವರು ಹಾಡ್ಕೊಂಡು ಬರ್ತಿದ್ದಾರೆ. ಹಾಗೆ ಒಂದು ರಿಕ್ವೆಸ್ಟ್, ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲ್ ಟಾರ್ಚ್ ಇದೆ, ಅದನ್ನು ಆನ್ ಮಾಡ್ತಾ ಎಲ್ಲರೂ ಕೂಡ ಈ ಒಂದು ವೇದಿಕೆ ಮುಂದಿರುವಂತ ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ತೆಗೀರಿ, ಮೊಬೈಲ್ ಟಾರ್ಚ್ ಆನ್ ಮಾಡಿ ಈ ಹಾಡಿಗೊಂದು ಹೊಸ ಒಂದು ಫೀಲ್ ಕೊಡಿ, ಹೊಸ ಒಂದು ರೂಪ ಕೊಡಿ. ಯಾಕಂತ ಹೇಳಿದ್ರೆ ಈ ಹಾಡು ಇರೋದೇ ಹಾಗೆ ಒಬ್ಬ ರಾಜಕುಮಾರ, ಆ ರಾಜಕುಮಾರ ನೆನಪಲ್ಲಿ ಎಲ್ಲರ ಒಂದು ಹೃದಯದಲ್ಲಿರುವಂತಹ ರಾಜಕುಮಾರಗೋಸ್ಕರ ಬೆಳಕು ಇಲ್ಲಿ ಬೆಳಕಲ್ಲಿ ಕಳ್ಕೊಳ್ತಾ ಜೊತೆಗೂಡಿ ಹಾಡ್ತಾ ಇರಿ. ಜಿತೇಂದ್ರ ಸರ್ ಈ ಹಾಡಿನ ಪುನೀತ್ ರಾಜ್ಕುಮಾರ್ಗೆ ನಾವು ಎಲ್ಲಿದ್ರು ಅವರು ಆಕಾಶ ನಕ್ಷತ್ರವಾಗಿರ್ತಾರೆ. ಎಲ್ಲರೂ ಈ ಹಾಡಿನ ಮೂಲಕ ಅವರಿಗೆ ಒಂದು ಪ್ರೀತಿಯನ್ನು ತೋರೋಣ. ಖಂಡಿತವಾಗಿ. ಎಸ್ ಬನ್ನಿ ಚಪ್ಪಾಳೆ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀರೇ ರಾಜಕುಮಾರ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಪುನೀತೆ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನದೊಳಗಿಂದು. ರಾಜಿಸು ರಾಜರು ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಸೋತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಪುನೀತೆ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ಇಲ್ಲದು ಎಂದು ಆಟವಿಲ್ಲದು. ಹಿರಿಯರಿರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇಲ್ಲದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯಿಲ್ಲದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣಿಗೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಡೋ ನಗು ನಗುತ್ತಾ. ಒಮ್ಮೆ
ಅಭಯದ ಸೂತ್ರ ಅವನದು. ಒಂದು ದಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯ ನಿನ್ನ ರಾಜತಕ್ಕೆ ನೀನು ಬಂದೆ. ಯೋಗವೊಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನು ಚಂದ್ರನು ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಉಳಿತೆ ರಾಜಕುಮಾರ. ಥ್ಯಾಂಕ್ ಯು. ಯಾವುದು ಹಾಡು ಬಹುಶಃ ನಮ್ಮ ಯಾವತ್ತು ನೆನಪಲ್ಲಿ ಇರುವಂತದ್ದು, ನಮ್ಮ ಅಪ್ಪುವನ್ನು ನೆನಪು ಮಾಡುವಂತ ಹಾಡು ಕೂಡ. ಯಾಕಂದ್ರೆ ಅವರ ವ್ಯಕ್ತಿತ್ವಕ್ಕೆ ಹಿಡಿದಂತ ಒಂದು ಕೈ ಕನ್ನಡಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಜಿತೇಂದ್ರ ಸರ್, ಈ ಒಂದು ಹಾಡು ಹಾಡಿದಕ್ಕೋಸ್ಕರ ಅಂತ ಕೇಳ್ಕೊಳ್ತಾ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಗಾನ ತಂಡದ ಈ ಒಂದು ಇವತ್ತಿನ ವೇದಿಕೆಯಲ್ಲಿ ನಮ್ಮ ಮುಂದೆ ಹಾಡಿದಂತಹ ಇವತ್ತಿನ ಈ ತಂಡದ ನಾಯಕರು ಗಾಯಕರು ಕೂಡ. ಹಾಗೆ ಇವಾಗ ಟೈಮ್ ಎಷ್ಟಾದ್ರೂ ಆಗಲಿ ತೊಂದರೆ ಇಲ್ಲ, ನಮಗೆ ಶಿವನ ದರ್ಶನ ಆಗ್ಬೇಕು. ಶಿವನ ದರ್ಶನ ಆಗ್ಬೇಕಾದ್ರೆ ಈ ಒಂದು ಹಾಡು ಕೇಳಬೇಕು. ನಮ್ಮ ರಘು ದೀಕ್ಷಿತ್ ಅವರ ಸ್ವರದಲ್ಲಿ ಬಂದು ಜಗತ್ತಿನಾದ್ಯಂತ ಹೆಸರು ಮಾಡಿದಂತಹ, ಜಗತ್ತಿನಾದ್ಯಂತ ಪ್ರಸಿದ್ಧಿಯಾದಂತಹ ಒಂದು ಗೀತೆ ಕಂಡೆ ಕಂಡೆ ಕಂಡೆನಾ ಕಂಡೆ 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 ಕಂಡೆನಾ ಕಂಡೆ. ಎಲ್ಲರೂ ಸೇರ್ಕೊಂಡು ಹಾಡ್ತಾ ಇರಿ ವೇದಿಕೆಯಲ್ಲಿ. ಶಾರದಾ ಕಲಾ ನಮ್ಮ ತಂಡದ ಎಲ್ಲ ಸದಸ್ಯರು ಬರ್ತಾರೆ, ತುಂಬಾ ಚಂದವಾಗಿ ಬಂದಿದ್ದಾರೆ. ಒಂದು ಚಂದವಾದ ಚಪ್ಪಾಳೆ ಇವಾಗ ಬಂದ್ರೆ ಇನ್ನಷ್ಟು ಸೊಗಸಾಗಿರುತ್ತೆ ಹೇಳ್ಕೊಳ್ತಾ ಆ ಒಂದು ಗೀತೆ, ಈಗ ಒಂದು ನೃತ್ಯ ನಮ್ಮ ವೇದಿಕೆಯ ಮೇಲಿರುವ ಈ ಒಂದು ಕಲಾವಿದರಿಂದ. ಒಂದಿಟ್ಟು ಕಾಣ್ದಂಗ್ ಕೂತು ನೋಡ್ತಾ ಕಾರಣ್ಯನ ಕೈಯಾಗ ಹಿಡಿದು ಕಾಣ್ದಂಗ್ ಬಂದು ಕಾಪಾಡ್ದೋನೆ. ಕಂಡೆ 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 ಕಂಡೆನ ಕಂಡೆ ಪರಶಿವನ, ಕಂಡೆ 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 ಕಂಡೆನ ಕಂಡೆ ಪರಶಿವನ. ಕೊಂಬಿದ್ರೆ ಇಳಿಜಾರದು ಇನ್ನೊಂದಕ್ಕೆ ಊರಂಗಿಲ್ಲ
ಹಿಡ್ದೆ ಸೋತೆ ಮುಗಿಸಿ ಸಾಕಾಗೋಗಿ ಗೆದ್ದೋರ್ನಂದು ಕೈ ಹಿಡ್ದೋನೆ ಕಾರಣ್ಣನ ಕೈಯಾಗ ಹಿಡ್ದು ಕಾಪಾಡೋನು ಮಾದಪ್ಪನೆ ಕಂಡೆ 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 ಚಪ್ಪಾಳೆ ಜೋರಾಗಿ ಬರ್ಲಿ ಚಪ್ಪಾಳೆ. ಯಾಕಂದ್ರೆ ಎಂತ ಒಂದು ಗ್ರೇಸ್ಫುಲ್ ಸಾಂಗ್, ಎಂತ ಗ್ರೇಸ್ಫುಲ್ ಡ್ಯಾನ್ಸ್ ಕೂಡ. ನಿಮ್ಮ ಚಪ್ಪಾಳೆಯಲ್ಲಿ ಸ್ವಲ್ಪ ಅಷ್ಟೇ ದೊಡ್ಡ ಒಂದು ಫೈರ್ ಅಲ್ಲಿ ಅಂತ ಕೇಳ್ಕೊಳ್ತಾ ಇವಾಗ ವೇದಿಕೆಗೆ ಬರಮಾಡಿಕೊಳ್ಳುವ ನಮ್ಮ ರಾಜು ಸರ್ ಜೊತೆಗೆ ದೀಪಿಕಾ ಅವರು ಬರ್ತಾ ಇದ್ದಾರೆ. ಒಂದು ಸುಂದರವಾದ ಗೀತೆ, ಅಚ್ಚಳಿಯಾದ ಗೀತೆಗಳ ಸಾಲಿನಲ್ಲಿ ಇದು ಕೂಡ ಒಂದು. ಯಾಕಂತ ಹೇಳಿದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಮಂಜುಳಾ ಅಭಿನಯದ ಒಂದು ಸೂಪರ್ ಹಿಟ್ ಚಿತ್ರ ನೀ ನನ್ನ ಗೆಲ್ಲರ ಚಿತ್ರದ ಒಂದು ಗೀತೆ. ವೇದಿಕೆಯಲ್ಲಿ ಗೊತ್ತಾಗಿದೆ ಯಾವ ಹಾಡು ಅಂತ. ಯಾವ ಹಾಡು? ಜೀವ. ಹಾ ಹೇಳಿ. ಎಸ್, ಜೀವ ಹೂವಾಗಿದೆ, ಬಾಬಾ ಹಾವ ಎಂದ್ರೆ ಹಾವಾಗಿದೆ, ಹಾಡಾಗಿದೆ. ಎದುರಿಗೆ ಇದು ಹಾವು ತಂದು ಬಿಟ್ರ ಅಂತ ಇಲ್ಲಿ. ಓಕೆ, ಥ್ಯಾಂಕ್ ಯು. ವೇದಿಕೆಯಲ್ಲಿ ಈ ಒಂದು ಗಾಯಕ ಜೋಡಿಯಿಂದ ಜೀವ ಹೂವಾಗಿದೆ.
ಬಯಕೆಯು ಒಂದೇ ಗುರಿಯೊಂದೇ ಬಯಕೆಯು ಒಂದೇ ಗುರಿಯೊಂದೇ ನಿನ್ನ ಚೆಲುವಿಂದ ನಿನ್ನ ಒಲವಿಂದ ನನ್ನಲ್ಲಿ ಈ ಸಂತೋಷ ಬಹುವಾಗಿದೆ ಭಾವಜೀನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ I love you I love you ಧನ್ಯವಾದ. ಥ್ಯಾಂಕ್ ಯು. ಈ ಒಂದು ಸುಂದರವಾದ ಯುಗಳ ಗೀತೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದ ಗಾಯಕ ಜೋಡಿ ರಾಜು ಮತ್ತು ದೀಪಿಕಾ ಅವರಿಗೆ ಹಾಡು ಕೇಳಬೇಕಾದ್ರೆ ನಮ್ಮ ಹೃದಯದಲ್ಲಿ ಒಂದು ಹಲವು ನೆನಪುಗಳು ಹಾದು ಹೋಗ್ಬೋದು. ಯಾಕಂತ ಹೇಳಿದ್ರೆ ಹಳೆಯ ಹಾಡುಗಳ ಜೊತೆ ನಮ್ಮ ಹಳೆಯ ದಿನಗಳು ಹಳೆಯ ಒಂದು ನೆನಪುಗಳು ಕಾಡ್ಬೋದು ಅಂತ ಹೇಳ್ಬೋದು. ಅಂತ ಹಾಗಾಗಿ ಹಳೆಯ ಗೀತೆಗಳಿರುವಂತಹ ಒಂದು ಸ್ವಾರಸ್ಯ ಅದೇ ಅಂತ ಹೇಳ್ಬೇಕು ಅಂತ ಹೇಳ್ದ ಮುಂದಿನ ಒಂದು ಗೀತೆಗೆ ನಮ್ಮ ಇವತ್ತಿನ ಈ ಒಂದು ತಂಡ ಗಾನ ನಿನಾದ ತಂಡದ ನಾಯಕರು ಗಾಯಕರು ಕೂಡ ನಮ್ಮ ಜಿತೇಂದ್ರ ಅವರು ಬರ್ತಾ ಇದ್ದಾರೆ. ಒಂದು ಹಳೆಯ ಸೂಪರ್ ಗೀತೆಗಳು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಎಲ್ಲರಿಗೆ ಎಲ್ಲ ನೆನಪಾಗುವಂತ ಹಳೆಯ ಒಂದು ಗೀತೆಗಳ ಸಾಲು ಸುಮಾರು ಇರ್ಬೋದು. ಆದ್ರೆ ಈ ಒಂದು ಗೀತೆ ಯಾರೇ ನೀನು ರೋಜಾ ಹೂವೆ ಹಾಗೆ ಇಲ್ಲಿ ಎಲ್ಲ ಕೂತ್ಕೊಂಡು ಸಂತೋಷಕ್ಕೆ ಹಾಡಬಹುದು. ಯಾಕಂದ್ರೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಡ್ಯಾನ್ಸ್ ಮಾಡಿದ್ರೆ ಮಾಡಬಹುದು ಅಂತ ಹೇಳ್ಕೊಳ್ತಾ ವೇದಿಕೆಯಲ್ಲಿ ನಮ್ಮ ಜಿತೇಂದ್ರ ಅವರು ಈ ಒಂದು ಸೂಪರ್ ಹಿಟ್ ಗೀತೆಯ ಜೊತೆ ಖಂಡಿತವಾಗಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಒಂದೊಂದು 2 ಕಾರ್ಯಕ್ರಮಗಳಷ್ಟೇ ಬಾಕಿ ಇರುವಂತದ್ದು. ಯಾಕಂತ ಹೇಳಿದ್ರೆ ಲಕ್ಷದೀಪದ ಸಮಯದಲ್ಲಿ ಮೀತಾ ಇರುವಂತಹ ಈ ಒಂದು ಧರ್ಮಸ್ಥಳದ ಈ ಒಂದು ನೆಲದಲ್ಲಿ ನಮ್ಮ ಗಾನ ನಿನಾದ ತಂಡದ ಕೊನೆಯ 1-2-3 ಹಾಡುಗಳ ಜೊತೆ ಇದೀಗ ಮುಂದಿನ ಗೀತೆ ಜಿತೇಂದ್ರ ಇವರಿಂದ. ಹಾಗೆ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀಯುತ ಪೂಜ್ಯ ಕಾಮಂದ್ರಾಗ್ ಅವರೆಲ್ಲ ಕುಟುಂಬದವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವಂದನೆ ಅರ್ಪಿಸುತ್ತಾ ಹಾಡೋಣ ಒಂದು ವಿಶೇಷವಾದ ಗೀತೆ. ಕೊನೆಯ 2-3 ಗೀತೆ ಹಾಡಿ ಕಾರ್ಯಕ್ರಮ ಕೊನೆಯ ಹಂತದಲ್ಲಿ. ಯಾರ ಡ್ಯಾನ್ಸ್ ಅಲ್ಲೇ ಡ್ಯಾನ್ಸ್ ಮಾಡ್ಬೋದು. ಎಲ್ಲರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಸುಸ್ವಾಗತ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ಅಲ್ಲಿದು ರಾಗಕ್ಕೆ ನಲ್ಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ರಾತೆಯ ಮೊಗ್ಗು ಅರಳುವಂತೆ ತುಂಬಿಯಂದು ಕರೆಯುವಂತೆ ರಾತೆಯ ಮೊಗ್ಗು ಅರಳುವಂತೆ
ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು ಸಂಗೀತಕ್ಕೆ ಪೂರ್ತಿ ಹೆಣ್ಣು ನೋಡು ಹೆಣ್ಣೆ ಸಂಗೀತವೆಂದು ಹಾಡು ರಮಪ್ಪ ಪರಮಪ್ಪ 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 ಜಾಲಿ ಮಾಡು ಬಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು ಯಾರೇ ನೀನು ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ